ತುಂಬ ಆ್ಯಕ್ಟರ್ಸ್ಗಳು ಬಾಕ್ಸ್ ಆಫೀಸಲ್ಲಿ ಸಕ್ಸಸ್ ಆಗ್ಬೋದೇ ಹೊರತು ಡೆಮೋಕ್ರಸಿನಲ್ಲಿ ಸಕ್ಸಸ್ ಕಂಡಿರೋರು ಭಾಳ ಕಮ್ಮಿ, ಎಸ್ಪೆಷಲಿ ಇವತ್ತಿನ ಒಂದು ಕಾಲಮಟ್ಟಕ್ಕೆ ಮಾತಾಡೋದಾದ್ರೆ. ಸಮಾಜದಲ್ಲಿರೋ ಜನರಿಗೆ ಒಂದು ಪರ್ಯಾಯ ಬೇಕು ರಶ್ಮಿ ಅವರೇ. ದೇ ವಾಂಟ್ ಆಲ್ಟರ್ನೇಟಿವ್, ದರ್ ಸೀಕಿಂಗ್ ಆಲ್ಟರ್ನೇಟಿವ್. ಇವತ್ತಿನ ದಿನ ಪೊಲಿಟಿಕಲ್ ಎಸ್ಟ್ಯಾಬ್ಲಿಷ್ಮೆಂಟ್ ಮೇಲೆ ಯಾರಿಗೂ ಕೂಡ ಕನ್ವಿನ್ಸ್ ಆಗಿಲ್ಲ, ನಂಬಿಕೆ ಹೊರಟೋಗ್ಬಿಟ್ಟಿದೆ. ಈ ಮದ್ಯಪಂಥ ಯಾವಾಗಲೂ ಕೂಡ ಇತಿಹಾಸನ ತಿರ್ಚ್ಕೊಂಡು ಬಂದಿದೆ. ಬಾಬಾ ಸಾಹೇಬ್ಸ್ ಮೇನ್ ಎನಿಮಿ, ಅದೇ ಅಂಬೇಡ್ಕರ್ ಅಷ್ಟೇ ಅಲ್ಲ, ಪೆರಿಯಾರ್ದು ಆಗಿರ್ಬೋದು, ಕಾಂಶಿರಾಮ್ದು ಆಗಿರ್ಬೋದು, ಹ್ಯಾಸ್ ಆಲ್ವೇಸ್ ಬೆನ್ ದ ಸ್ಟ್ಯಾಟಸ್ ಕೋ ಇನ್ ಮನುವಾದ, ಇನ್ ಯಥಾಸ್ಥಿತಿ ಆ್ಯಂಡ್ ದ ಕಾಂಗ್ರೆಸ್. ಇವತ್ತು ಅದೇ ಕಾಂಗ್ರೆಸ್ಸಿಗೆ ಅಂಬೇಡ್ಕರ್ ಅವರು ಜಾತಿ ಬೇಕು, ಜಾತಿ ಬಂದರೆ ಆ ಜಾತಿನಲ್ಲಿರೋ ಜನದ ಮತ ಬರುತ್ತೆ ಅಂತ ಅಂಬೇಡ್ಕರ್ನ ಹೈಜಾಕ್ ಮಾಡಿದ್ರು. ಈವನ್ ದ BJP ನಾವು ಉದಾಹರಣೆ ತೊಗೊಳ್ಳೋಣ. 100 ವರ್ಷದಿಂದ ದೇ ಹ್ಯಾವ್ RSS ಇಂದ ಬಂದು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರ ಸುಮ್ಮನೆ ಬಂದಿಲ್ಲ. ದೇ ಹ್ಯಾವ್ ಬಿಲ್ಟ್ ಅ ನೆರೇಟಿವ್ ಆ್ಯಂಡ್ ವರ್ಕ್ಡ್ ಆನ್ ದ ಗ್ರೌಂಡ್. Is it true that actors should stay away from politics or activism? ವಾಟ್ ಈಸ್ ಸೆಕ್ಯುಲರಿಸಮ್? ಡೆಫಿನೇಷನ್ ತೆಗೆದು ನೋಡಿದ್ರೆ ಸರ್ವಧರ್ಮ ಸಮನ್ವಯ ಅಲ್ಲ. ಇಟ್ ಈಸ್ ದ ಸೆಪರೇಷನ್ ಆಫ್ ಗವರ್ಮೆಂಟ್ ಆ್ಯಂಡ್ ರಿಲಿಜನ್ಸ್. ಪ್ರತ್ಯೇಕತೆ. ಪವರಿಗೆ ಬಂದರೆ ನಿಮ್ಮ ಸಿದ್ಧಾಂತದ ಮೂಲಕ ಸಮಾಜದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ? ಎಲ್ಲ ಶಸ್ತ್ರಾಸ್ತ್ರ ಬೇಡ ಅಂತ ಹೇಳೋರಲ್ಲ ನಾವು ಒಪ್ಪಲ್ಲ. ಬಟ್ ನಮ್ಮ ಮಾದರಿಗಳು ಯಾರು ಕೂಡ ಶಸ್ತ್ರಾಸ್ತ್ರ ಬೇಕು ಅಂತ ಹೇಳಿಲ್ಲ. ಹಿಂದುತ್ವ ಮತ್ತು ಹಿಂದೂಯಿಸಮ್ ಎರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ಹಿಂದೂ ನಾವೆಲ್ಲರೂ ಒಂದು ಅಂದ್ಬಿಟ್ಟು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಇತರರು ಅಂತ ಮಾಡೋದು. ಈ ದೇವರು ಅವರುಗಳು ಇದ್ದರೆ ಯಾಕೆ ಇಷ್ಟೊಂದು ಅನ್ಯಾಯಗಳು ಆಗ್ತಿರೋದನ್ನು ನಿಲ್ಸೋಕ್ಕಾಗದೇ ಇರೋದು ಯೂಸ್ಲೆಸ್ ದೇವರು. ಈಗ ಎಲ್ಲಿಂದ ಶುರು ಮಾಡಿದ್ರಿ, ಮುಂದಿನ ದಾರಿ ಹೇಗೆ ಕಾಣ್ತಾ ಇದೆ? ಬಿಕಾಸ್ ಇವತ್ತು ನೋಡಿ, ಸಮಾಜಕ್ಕೆ ಏನಾದರೂ ಮಾಡಬೇಕಂತ ಆಸೆ ಇಟ್ಕೊಂಡಿರೋರಿಗೆ ಆಸೆ ಒಂದೇ ಅಲ್ಲ, ಅವಕಾಶ ಒಂದು. ಎರಡನೇದು, ಅವಕಾಶನ ನೀವು ತೊಗೊಂಡಿರೋದು ಥ್ರೂ ಯುವರ್ ಓನ್ ಐಡೆಂಟಿಟಿ, ಥ್ರೂ ಇಂಟಲೆಕ್ಟ್, ಅಟ್ ದ ಸೇಮ್ ಟೈಮ್ ಆ್ಯಸ್ ಅನ್ ಆ್ಯಕ್ಟರ್ ಐಡೆಂಟಿಟಿ. ಈಗ ವಿ ಡಿಸ್ಕಸ್ ಇಸ್ ಔಟ್ಸೈಡ್. ತುಂಬ ಆ್ಯಕ್ಟರ್ಸ್ಗಳು ಬಾಕ್ಸ್ ಆಫೀಸಲ್ಲಿ ಸಕ್ಸಸ್ ಆಗ್ಬೋದೇ ಹೊರತು ಡೆಮೋಕ್ರಸಿನಲ್ಲಿ ಸಕ್ಸಸ್ ಕಂಡಿರೋರು ಭಾಳ ಕಮ್ಮಿ, ಎಸ್ಪೆಷಲಿ ಇವತ್ತಿನ ಒಂದು ಕಾಲಮಟ್ಟಕ್ಕೆ ಮಾತಾಡೋದಾದ್ರೆ. ವಿ ವಿಲ್ ಆಲ್ವೇಸ್ ಟಾಕ್ ಅಬೌಟ್ ಒನ್ MGR, ವಿ ವಿಲ್ ಆಲ್ವೇಸ್ ಟಾಕ್ ಅಬೌಟ್ ಒನ್ ಜಯಲಲಿತಾ, ಬಟ್ ಇನ್ 2025 whom do we talk about ಅಂತ ಬಂದಾಗ, ಮೈ ಕ್ವೆಶನ್ ಟು ಯು ಇಸ್, ಪರ್ಪಸ್ ಇಸ್ ಓಕೆ, ಎಸ್, ನೋ, ಹೌ ಡು ಯು ಸಿ ದ ಪಾತ್ ಅಹೆಡ್? ಡು ಯು ಸಿ ಹೋಪ್? ಯಾಕಂದರೆ ಅಲ್ಲಿ ಈ ಕಡೆ ಆ ಕಡೆ ಎಲ್ಲ ಬೇರೂರಿರೋವಂಥ ಪಕ್ಷಗಳಿದೆ, ಇದೆ, ಒಡೆದಿರುವಂತಹ ಒಂದು ಸಮಾಜ ಇದೆ. ಜಾತಿ, ಸೊಸೈಟಿ, ಮೇಲು ಕೀಳು, ವರ್ಗ, ಇದೆಲ್ಲ ಹೀಗಿರುವಂತಹ ಒಂದು ವ್ಯವಸ್ಥೆಯಲ್ಲಿ ನಿಮ್ಮನ್ನು ನೀವು ಹೇಗೆ ನೋಡ್ಕೊತಾ ಇದ್ದೀರಾ ಸಮಾಜನ ಎತ್ತಿ ಹಿಡಿಯೋಕ್ಕೆ? ಸಮಾಜದಲ್ಲಿರೋ ಜನರಿಗೆ ಒಂದು ಪರ್ಯಾಯ ಬೇಕು ರಶ್ಮಿ ಅವರೇ. ದೇ ವಾಂಟ್ ಆಲ್ಟರ್ನೇಟಿವ್, ದರ್ ಸೀಕಿಂಗ್ ಆಲ್ಟರ್ನೇಟಿವ್. ಇವತ್ತಿನ ದಿನ ಪೊಲಿಟಿಕಲ್ ಎಸ್ಟ್ಯಾಬ್ಲಿಷ್ಮೆಂಟ್ ಮೇಲೆ ಯಾರಿಗೂ ಕೂಡ ಕನ್ವಿನ್ಸ್ ಆಗಿಲ್ಲ, ನಂಬಿಕೆ ಹೊರಟೋಗ್ಬಿಟ್ಟಿದೆ. ನೀವು ಸಮಾಜಕ್ಕೆ ಒಂದು ಪರ್ಯಾಯ ಕೊಡಬೇಕು ಅಂದರೆ ಫಸ್ಟ್ ನೀವು ಸಮಾಜನ ಅರ್ಥೈಸ್ಕೋಬೇಕು. ಆ ಅರ್ಥನ, ಆ ವಾದನ, ಆ ವಿಚಾರನ ಜನರ ಮುಂದೆ ಇಟ್ಟು ಕನ್ವಿನ್ಸ್ ಮಾಡಬೇಕು. ದ್ಯಾಟ್ಸ್ ಡೆಮಾಕ್ರಸಿ. ಡೆಮಾಕ್ರಸಿ ಅಂದರೆ ನೀವು ಇವತ್ತು ಡಾಕ್ಟರ್ಗೆ ಹೋಗ್ತೀರಾ, ನಿಮ್ಗೆ ಯಾವುದೋ ಒಂದು ತಲೆನೋವು ಬಂದಿರುತ್ತೆ, ಯುವರ್ ಹೆಡೇಕ್, ನೀವು ಡಾಕ್ಟರ್ಗೆ ಹೋಗಿ ನನಗೆ ಒಂದು ಮಾತ್ರೆ ಬೇಕು ಅಂದಾಗ ಅವ್ರು ಯಾವುದೋ ಬೆನ್ನು ನೋವಿಗೋ ಸೊಂಟ ನೋವಿಗೋ ಮಾತ್ರೆ ಕೊಟ್ಟರೆ ಸರಿ ಹೋಗಲ್ಲ. ಸೊ ನೀವು ಸಮಾಜದ ಸಮಸ್ಯೆಗಳನ್ನು ಅರ್ಥೈಸ್ಕೊಂಡು ಜನರ ಮುಂದೆ ಆ ವಿಚಾರನ ಮನವರಿಕೆ ಮಾಡೋ ರೀತಿಯಲ್ಲಿ ಕನ್ವಿನ್ಸಿಂಗ್ ಆಗಿರೋ ನ್ಯಾರೇಟಿವ್ ಇಡಬೇಕು. ಒಂದು ಸಿದ್ಧಾಂತ, ಬಟ್ ಎರಡನೇದು ಸಿದ್ಧಾಂತ ಓಕೆ, ಬಟ್ ನಿಮಗೆ ಪವರ್ ಇದ್ದರೆ ತಾನೇ ಸಿದ್ಧಾಂತನ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ. ಅಪ್ಲೈ ನೀವು ಹೇಳೋದು ನಿಜ. ಅಂದರೆ ನಾವು ಕಾನೂನು ತರಬೇಕು ಅಂದರೆ ನೀವು ರಾಜಕೀಯ ಪವರ್ ಇರಬೇಕು. ಬಟ್ ನೀವು ಪವರ್ ಇಲ್ಲದೇ ಇದ್ರೂ ಕೂಡ ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ, ಎಲ್ಲ ಹೆಜ್ಜೆನಲ್ಲೂ ಗಮನಿಸ್ತಾ ಇದ್ದಾರೆ. ದಟ್ ಇಸ್ ಥ್ರೂ ಆ್ಯಕ್ಟಿವಿಸಮ್. ಸೊ ದ್ಯಾಟ್ ಇಸ್ ಥ್ರೂ ಆ್ಯಕ್ಟಿವಿಸಮ್ ಆ್ಯಂಡ್ ದ್ಯಾಟ್ ಈಸ್ ಥ್ರೂ ಯುವರ್ ವಿಷನ್ ಫಾರ್ ಸೊಸೈಟಿ. ನೀವೇನು ಹೇಳ್ತೀರಾ, ಏನು ಮಾಡ್ತೀರಾ, ಹೆಂಗೆ ಒಂದು ರೀತಿ ಕೆಲಸ ಮಾಡ್ತೀರಾ, ಎವ್ರಿಥಿಂಗ್ ಈಸ್ ಬೀಯಿಂಗ್ ಅಬ್ಸರ್ವ್ಡ್. ಈಗ ಬೀಜ ಬಿತ್ತಿದ್ದೀರಾ, ಇಮ್ಮಿಡಿಯೇಟಾಗಿ ಫಲ ಕೊಟ್ಟಿದೆಯೋ ಇಲ್ವೋ, ಬಟ್ ಬೀಜ ಅಂತೂ ಬಿತ್ತಾಗಿದೆ, ಗಿಡ ಆಗಿರ್ಬೋದು, ಚಿಕ್ಕ ಮರ ಆಗ್ತಾ ಇರ್ಬೋದು, ಸದ್ಯಕ್ಕೊಂದು ಫಲ ಕೊಟ್ಟಿದೆಯಾ? ನಮಗೆ ಜನ ನಮ್ಮ ವಿಚಾರದ ಮೇಲೆ ಕಾನ್ಫಿಡೆನ್ಸ್ ಬರ್ತಾ ಇದೆ, ಇಷ್ಟ ಆಗ್ತಾ ಇದೆ, ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗತ್ತೆ ಅಂತ ಅವ್ರಿಗೂ ಮನವರಿಕೆ ಆಗ್ತಾ ಇದೆ ಅಂದರೆ ಖಂಡಿತ ನಮಗೆ
ಅದು ನಂಬಿಕೆಯ ಫಲ. ಫಲ ಬರ್ತಾಯಿದೆ. ಅಂದರೆ ದೇ ಬಿಲೀವಿಂಗ್ ಇನ್ ಆರ್ ಐಡಿಯಾ. ಸಿ ನೋಡಿ ರಶ್ಮಿ ಅವರೇ, ನನಗೆ ಭಾಳ ವರ್ಷ ಭಾಳ ವಿರೋಧ ಬರ್ತಾಯಿತ್ತು ದೊಡ್ಡ ಪ್ರಮಾಣದಲ್ಲಿ. ಎಲ್ಲ ಕಡೆ ನೀವು ಒಂದು ಪೋಸ್ಟ್ ಹಾಕಿದ್ರೆ ಎಲ್ಲ ಕಡೆ, ಅದು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಅದು ಮೇನ್ ಸ್ಟ್ರೀಮ್ ಮೀಡಿಯಾ ಎಲ್ಲ ಕಡೆ ವಿರೋಧ ಬರ್ತಾಯಿತ್ತು. ಬಟ್ ಇವಾಗ ಎಸ್ಪೆಷಲಿ ಇನ್ ದ ಪಾಸ್ಟ್ 1 year ಎಲ್ಲ ಕಡೆಯಿಂದ ಸಪೋರ್ಟ್ ಇಸ್ ಪೋರಿಂಗ್ ಇನ್. ನಾನು ವಾಟ್ ಚೇಂಜ್ಡ್ ಅಕಾರ್ಡಿಂಗ್ ಟು ಯು? ಅಕಾರ್ಡಿಂಗ್ ಟು ಮೀ ಎರಡು ಮೇಜರ್ ಹೋರಾಟಗಳು ಹೆಲ್ಪ್ಡ್. ಒಂದೇನೆಂದರೆ, ನಾವೊಂದು ಹೋರಾಟ ಮಾಡಿದ್ವಿ, ಕಾಂಗ್ರೆಸ್ ತೊಲಗಿಸಿ ದಲಿತರನ್ನು ಉಳಿಸಿ ಅಂತ ಒಂದು ಹೋರಾಟ ಮಾಡಿದ್ವಿ. ನಮಗೆ ಐಡಿಯಾಲಜಿಕಲಿ ಹೇಳಬೇಕು ಅಂದರೆ ರಶ್ಮಿ ಅವರೇ, ದೇರ್ ಇಸ್ 3 known ideological platforms and ideological basis in the Indian subcontinent. 4th ಯಾರು ಅಷ್ಟೊಂದು ಗುರುತಿಸಲ್ಲ. ಏನಿದು? 3 known ಅಂದರೆ ಬಲಪಂಥಿ, ಮಧ್ಯಪಂಥಿ, ಎಡಪಂಥಿ. ರೈಟ್ ವಿಂಗ್, ಲೆಫ್ಟ್ ವಿಂಗ್, ಸೆಂಟರ್ ವಿಂಗ್. ಈಗ ನಮ್ಮ ಸದ್ಯದ ಪೊಲಿಟಿಕಲ್ ಪರಿಸ್ಥಿತಿಯನ್ನು ತಗೊಂಡು ಉದಾಹರಣೆ ಕೊಡ್ತೀರಾ? ಕೊಡ್ತೀನಿ. ರೈಟ್ ವಿಂಗ್ ಅಂದರೆ ಲೆಫ್ಟ್ ವಿಂಗ್ ಅಂತ ತೊಗೊಳೋಣ. ಲೆಫ್ಟ್ ವಿಂಗ್ ಅಂದರೆ ಏನು? 1925 ಕಾನ್ಪುರ್ನಲ್ಲಿ CPI, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಶುರುವಾಯಿತು. ದ ಕಮ್ಯುನಿಸ್ಟ್ ಆರ್ ಕನ್ಸಿಡರ್ಡ್ ಲೆಫ್ಟ್ ವಿಂಗ್. ಅದು ಕೇರಳದಲ್ಲಿ ಪಕ್ಷ ಇರ್ಬೋದು, ಅವರು CPM ಪಾರ್ಟಿ, ಅವರು ಇವತ್ತು ಅಧಿಕಾರದಲ್ಲಿದ್ದಾರೆ. ಮುಂಚೆ ತ್ರಿಪುರ, ವೆಸ್ಟ್ ಬೆಂಗಾಲ್ನಲ್ಲಿ 30-35 ವರ್ಷ ಜ್ಯೋತಿ ಬಾಸು ಇತ್ಯಾದಿ ಎಲ್ಲ ಅಧಿಕಾರದಲ್ಲಿತ್ತು. ಅವರ ವೆರಿ ಬಿಗ್ ವಿರೋಧ ಪಕ್ಷ ಒಂದು 20 ವರ್ಷ 30 ವರ್ಷ ದೇಶದಲ್ಲಿ. ಸೊ ಅವರು ಒಂದು ಕಮ್ಯುನಿಸ್ಟ್ ಪಾರ್ಟಿಗಳೆಲ್ಲ ಲೆಫ್ಟು ಅಂತ ಹೇಳ್ತೀವಿ, ಲೆಫ್ಟ್ ವಿಂಗ್. ರೈಟ್ ವಿಂಗ್ ಯಾರು ಇವತ್ತಿನ ದಿನ ನಾವು ವ್ಯಾಖ್ಯಾನಿಸ್ತೀವಿ ಅಂದರೆ, 1925 ನಾಗ್ಪುರದಲ್ಲಿ ಯಾರು ಒಂದು RSS ಶುರುವಾಗಿ ದ ಸಂಘ್ ಪರಿವಾರ್ ಅಂತ ಒಂದು ಹಿಂದುತ್ವದ ಸಿದ್ಧಾಂತನ ವಿ ಯೂಶ್ವಲಿ ಕಾಲ್ ಆಸ್ ರೈಟ್ ವಿಂಗ್. ಅದು 35% ಕರ್ನಾಟಕದಲ್ಲಿ ವೋಟ್ ತೊಗೊಂಡಿದ್ದಾರೆ, 38% ದೇಶದಲ್ಲಿ ವೋಟ್ ತೊಗೊಳ್ತಾ ಇದ್ದಾರೆ. ಈ ಲೋಕಸಭಾ ಎಲೆಕ್ಷನ್ನಲ್ಲಿ 3 ಸಲ ಅವರು 2 ಸಲ ಬಹುಮತದಲ್ಲಿ ಕೇಂದ್ರದಲ್ಲಿದ್ದರು. ಈ ಸಲ ದೇರ್ ವಿತ್ ಮೈತ್ರಿ ಸರ್ಕಾರ, ಬಟ್ ದೇ ಆರ್ ದ ಒನ್ಸ್ ಆಫ್ ದ PM. ಸೊ ಇದು ಈ ಒಂದು BJP ಅಂತ ಪಕ್ಷ ಹೇಳ್ಬೋದು, ಅದು ಒಂದು ರೈಟ್ ವಿಂಗು. ಸೊ ಈ ಲೆಫ್ಟ್ ವಿಂಗ್ ರೈಟ್ ವಿಂಗ್ ಗೊತ್ತಾಯ್ತಲ್ವಾ, ಇದು ಕ್ಲಿಯರ್ ಕಟ್ಟು. ಕಾಂಗ್ರೆಸ್ಸಲ್ಲಿ ಬರುತ್ತೆ. ಹಾಂ, ಈ ಮಿಡಲ್ ವಿಂಗ್ ಇದೆಯಲ್ಲ, ಮಧ್ಯಪಂಥ, ದಿಸ್ ಈಸ್ ದ ಮೋಸ್ಟ್ ಪ್ರಾಬ್ಲಮ್ಯಾಟಿಕ್, ಡೇಂಜರಸ್ ಆ್ಯಂಡ್ ಇನ್ಸಿಡಿಯಸ್ ಆ್ಯಂಡ್ ಒಂಥರ ಅರ್ಥ ಮಾಡ್ಕೊಳ್ಳೋಕ್ಕೆ ಭಾಳ ಮುಖ್ಯ ಆಗಬೇಕು ದಿಸ್ ಮಿಡಲ್ ವಿಂಗ್. ಈ ಮಧ್ಯಪಂಥ ಯಾರು ಅಂದರೆ, ಯು ಟಾಕ್ ಅಬೌಟ್ ಆಲ್ ದ ಅವಕಾಶವಾದಿ, ಯಥಾಸ್ಥಿತಿ, ಅಧಿಕಾರ ಹಿಡಿಬೇಕಾಗಿರೋ ಸಿದ್ಧಾಂತ ಇಲ್ಲದೆ ಇರೋ ಸ್ಟ್ಯಾಟಸ್ ಕೋ ಪಾರ್ಟೀಸ್. ಈ ಕಡೆನೂ ಇಲ್ಲ, ಆ ಕಡೆ ಗಾಳಿ ಬಂದ ಕಡೆ ತುರ್ಕೊಳ್ಳೋದಾ? ಎಲ್ಲಿ ಅವ್ರಿಗೆ ಅಧಿಕಾರ ಹಿಡಿಯೋಕ್ಕೆ ಲಾಭ ಆಗುತ್ತೋ ಅವರು ಅಲ್ಲಿ ವ್ಯವಸ್ಥೆನ ಎತ್ತಿ ಹಿಡಿಯೋಕ್ಕೆ ಈ ಒಂದು ರೀತಿ ಟಿಂಕರಿಂಗ್ ಮಾಡ್ಕೊಂಡು ಹೋಗ್ತಾ ಅಧಿಕಾರ ಹುಡುಕ್ತಾ ಹಾಪಿ ಇರೋ ಪಕ್ಷಗಳು. ಸೊ ಯು ಟಾಕಿಂಗ್ ಅಬೌಟ್ ದ ಕಾಂಗ್ರೆಸ್ಸು, JDS, JDU, TMC, RJD, NCP, SP, ಈ ಥರ ಆಪು, ಈ ಪಕ್ಷಗಳೆಲ್ಲ, ದೀಸ್ ಆರ್ ಪಾರ್ಟೀಸ್ ದ್ಯಾಟ್ ಐಡಿಯಾಲಜಿಕಲಿ ಯಾವುದೂ ನಿಂತಿಲ್ಲ, ಬಟ್ ಅವರಿಗೆ ಅಧಿಕಾರ ಬೇಕು. ಅಧಿಕಾರ ಬಂದ ಮೇಲೆ ಏನು ಮಾಡ್ತೀನಿ ಅದು ಗಟ್ಟಿಯಾಗಿಲ್ಲ, ಬಟ್ ಅವ್ರು ಬಿಟ್ಟು ನಾವು ಒಳ್ಳೇದು ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡೋದು. ಸೊ ಇವಾಗ ಇವ್ರ ಪರ್ಸೆಂಟೇಜ್ ಎಷ್ಟು ತೊಗೊತಾರೆ ದೇಶದಲ್ಲಿ? ಇವಾಗ ಲೆಫ್ಟ್ ವಿಂಗ್ ಅಂತೂ ಇವಾಗ ಕಂಪ್ಲೀಟಾಗಿ ಅನೈಲೇಟ್ ಆಗಿದೆ. ಅವರು ಇಲ್ಲವೇ ಇಲ್ಲ, ಅಥವಾ ಕೇಳ ಬಿಟ್ಟು ಎಲ್ಲೂ ಇಲ್ಲ. ಸೊ ನೀವು 1-2% ತೊಗೋಬೋದು ಅಷ್ಟೇ. ರೈಟ್ ವಿಂಗ್ ಇವಾಗ 35-38% ತೊಗೊಳ್ತಾರೆ ಅಲ್ವಾ, ಕರ್ನಾಟಕ ಮತ್ತು ದೇಶದಲ್ಲಿ. ಸೊ ಅಲ್ಲಿ 38 ಅಂತಲೇ ಇಟ್ಕೊಳ್ಳೋಣ, ಇಲ್ಲಿ 38-40, ಮಿಕ್ಕಿದ 60-65% ಈಸ್ ದಿಸ್ ಯಥಾಸ್ಥಿತಿ ಸೆಂಟರ್ ವಿಂಗ್. ನಾವು ಇವಾಗ ಸೊ ಇಲ್ಲಿ ಒಂದು 60-65% ಇಸ್ ದ ಸೆಂಟರ್ ವಿಂಗ್. ಅವ್ರೇನು ಮಾಡ್ತಾರೆ ಅಂದರೆ ಬಣ್ಣದ ಮಾತಾಡ್ತಾರೆ, ಯಥಾಸ್ಥಿತಿ ಎತ್ತಿ ಹಿಡಿಯುತ್ತೆ, ಜೀವನಕ್ಕೆ ಯಾರ ಜೀವನಕ್ಕೂ ಒಳ್ಳೇದಾಗಲ್ಲ, ಅವ್ರು ಅದರಿಂದ ಬೇರೆ ಬೇರೆ ಕರಪ್ಷನ್ನು ಬೇರೆ ಬೇರೆ ರೀತಿನ ಅವ್ರು ಬೆಳ್ಕೊತಾರೆ, ಒಂಥರ ಅಧಿಕಾರ ಹಿಡಿತಾರೆ. ದೇರ್ ಇಸ್ ನೋ ಟ್ರಾನ್ಸ್ಫರ್ಮೇಷನ್. ಈ ಇಬ್ಬರು, ದೀಸ್ ಆರ್ 2 ಜಸ್ಟಿಸ್ ಮೀಡಿಯಮ್, ರೈಟ್ ವಿಂಗ್ ಲೆಫ್ಟ್ ವಿಂಗ್, ದೇ ಫೈಟ್ ಫಾರ್ ಜಸ್ಟಿಸ್. ಅವ್ರ ಜಸ್ಟಿಸ್ ಪರಿಕಲ್ಪನೆ ನಾವು ಒಪ್ಪಲ್ಲ, ಬಟ್ ದೇ ಹ್ಯಾವ್ ಗುಡ್ ಕೇಡರ್, ಗುಡ್ ಸಂಘಟನೆ ಇತ್ತು ಒಂದೊಂದು ಕಾಲದಲ್ಲಿ ಕಮ್ಯುನಿಸ್ಟ್ಗೆ, ಆ್ಯಂಡ್ ಅಫ್ಕೋರ್ಸ್ ಹಿಂದುತ್ವ ಇಸ್ ಗುಡ್ ಕೇಡರ್, ಬಟ್ ಐಡಿಯಾಲಜಿಗೆ ನಾವು ಒಪ್ಪಲ್ಲ. ನಾವು ದಿಸ್ 99-100% ವೋಟಿಂಗ್ ಬ್ಲಾಕನ್ನು 3 ರೈಟ್ ವಿಂಗ್, ಲೆಫ್ಟ್ ವಿಂಗ್, ಸೆಂಟರ್ ವಿಂಗ್ ಬಿಟ್ಟು ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಐಡಿಯಾಲಜಿಕಲ್ ಪ್ಯಾರಡೈಮ್ ಕರ್ನಾಟಕ ಮತ್ತು ಭಾರತದಲ್ಲಿ. ಅದನ್ನು ಯಾರು 20ನೇ ಶತಮಾನದಲ್ಲಿ ಅದನ್ನು ಯಾರು ಪ್ರಸ್ತಾಪ ಮಾಡ್ತಾರೆ, ಯಾರು ಪೊಲಿಟಿಕಲ್ ಮೂಮೆಂಟ್ ಮಾಡ್ತಾರೆ, ಗಟ್ಟಿಯಾಗಿ ಸಕ್ಸಸ್ ಮಾಡಿದ್ದಾರೆ ಅಂದರೆ ನಮ್ಮದು, ನಾನು ಅದನ್ನು ಟ್ರೂತ್ ವಿಂಗ್ ಅಂತ ಕರಿತೀನಿ, ಅದು ಬಾಬಾ ಸಾಹೇಬ್ರು ಅದನ್ನು ಭಾರತೀಯ ಪಂಥ ಅಂತ ಕರೀತಾರೆ. ನಮ್ಮದು ಏನಂದರೆ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್.
ಏನು ಮಾಡುತ್ತೆ, ನಮ್ಮ ಗುರಿ ಒಂದು ಸಮಾಜ. ಆ್ಯಂಡ್ ವಿ ಆರ್ ಆಲ್ಸೋ ಅ ಜಸ್ಟಿಸ್ ಮೀಡಿಯಮ್. ಜಸ್ಟಿಸ್ ಅಂದರೆ ಏನು? ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ನಾವು ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸಮಾಜಕ್ಕೋಸ್ಕರ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಸಂವಿಧಾನನ ಕಾರ್ಯರೂಪಕ್ಕೆ ತಂದು ಒಂದು ಉತ್ತಮ ಸಮಾಜ ಕಟ್ಟೋದೇ ನಮ್ಮ ಉದ್ದೇಶ. ಈ ಇವತ್ತಿನ ಯುವ ಪೀಳಿಗೆ, ಬಿಕಾಸ್ ಇವತ್ತೆಲ್ಲ ಬರೋದು ಕಾಂಗ್ರೆಸ್ಸು, BJP, JDS ಇಷ್ಟೇ. ಇಷ್ಟರ ಮಧ್ಯೆ ನಿಮ್ದು ಒಂದು ಹೊಸ ಈ ಟ್ರೂತ್ ವಿಂಗ್ ಅಂತ 4ನೇ ವಿಂಗು ಇದು ಮಾಡ್ತಾ ಇದ್ದೀರಾ ವಿತ್ ದೀಸ್ ದೊಡ್ಡವರ ಹೆಸರು, ಅಂದರೆ ಇತಿಹಾಸಕಾರರ ಹೆಸರು, ಅಂಬೇಡ್ಕರರು, ಪೆರಿಯಾರರು ಮತ್ತು ಕಾಂಚೀರಾಮರು. ಇವರ ಸಿದ್ಧಾಂತ ಹೇಳಿ, ಯಾಕಂದರೆ ಅಂಬೇಡ್ಕರರ ಸಿದ್ಧಾಂತನ ಸಂವಿಧಾನ ಶಿಲ್ಪಿ ಅಥವಾ ಅವರ ಸಿದ್ಧಾಂತನ ಎಲ್ಲರೂ ಉಪಯೋಗಿಸ್ತಾರೆ. ಕಾಂಗ್ರೆಸ್ಸು ಉಪಯೋಗಿಸುತ್ತೆ, BJPನೂ ಗೌರವಿಸುತ್ತೆ. ಆದರೆ ಈ 3 ಸಿದ್ಧಾಂತ, ಈ ವ್ಯಕ್ತಿತ್ವಗಳ ಒಂದು ಕೊಡುಗೆ ಇತಿಹಾಸಕ್ಕೆ ಏನಿದೆ ಅದನ್ನು ಎತ್ತಿ ಹಿಡಿಯೋದಾದರೆ ಯಾವ್ಯಾವು ನಿಮ್ಮನ್ನು ಮುಟ್ಟಿದೆ? ನೋಡಿ ರಶ್ಮಿ ಅವರೇ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾಗಲೂ ಅಫ್ಕೋರ್ಸ್ ಬಾಬಾ ಸಾಹೇಬ್ ಇಸ್ ದ ಹೆಡ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆ್ಯಂಡ್ ಹೀ ಈಸ್ ದ ಮೇನ್ ಬೇಸಿಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಟ್ ಅವ್ರ ಸಿದ್ಧಾಂತ ಎಷ್ಟು ಮಟ್ಟಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಎದ್ದು ಕಾಣುತ್ತೆ ನಮಗೆ ಗೊತ್ತಿಲ್ಲ. ಬಿಕಾಸ್ ಅವರ ಸಿದ್ಧಾಂತ ದಿಸ್ ಇಸ್ ಆಲ್ ಇಂಟರ್ಪ್ರಿಟೇಷನ್. ಬಟ್ ನಾನು ಹೆಂಗೆ, ಎವ್ರಿಥಿಂಗ್ ಇಸ್ ಇಂಟರ್ಪ್ರಿಟೇಷನ್. ಬಟ್ ನಾನು ಹೆಂಗೆ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಅವರ ಅಧ್ಯಯನ ಮಾಡಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಅವರು ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಇರೋ ಒಂದು ಸಮಾಜ ಕಟ್ಟೋದು ಅವ್ರ ಉದ್ದೇಶ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಂವಿಧಾನದ ಬಗ್ಗೆ ಹೇಳಬೇಕು ಅಂದರೆ, ಸಂವಿಧಾನ ಅನ್ನೋದನ್ನು ಇಡೀ ದೇಶಕ್ಕೆ ಅನ್ವಯಿಸುತ್ತೆ ಅಂದಾಗ ಬಾಬಾ ಸಾಹೇಬರು ಅವ್ರಿಗೆ ಇಷ್ಟ ಇರೋದು ಕೆಲವು ವಿಚಾರಗಳು ಹಾಕೋಕ್ಕಾಗದೇ ಇರ್ಬೋದು. ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಒಪ್ಪಬೇಕಾಗಿತ್ತು. ಕೆಲವು ಇಷ್ಟ ಇಲ್ಲದೇ ಇರೋ ವಿಚಾರಗಳು ಹಾಕಬೇಕಾಗಿ ಬಂದು ಪರಿಸ್ಥಿತಿ ಬಂದಿತ್ತು. ಹಿ ವಾಸ್ ನಾಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಕಾನ್ಸ್ಟಿಟ್ಯೂಷನ್. ಅವರು ಆವತ್ತಿನ ಕಾಲದಲ್ಲೂ ಕೂಡ ಅವ್ರಿಗೆ ಬೇಕಾಗಿರೋದು ಎಲ್ಲ ಮಾಡೋಕ್ಕಾಗಲಿಲ್ಲ ಅಂತ ಒಂದು ಆತಂಕ ಇತ್ತು. ಬರೆದಿದ್ದಾರೆ ಅದನ್ನು ಅಫ್ಕೋರ್ಸ್ ಹಿ ಹಸ್ ಟಾಕ್ಡ್ ಅಬೌಟ್ ಇಟ್. ಅವರು ಹಿ ವಾಸ್ ವೆರಿ ಫ್ರಸ್ಟ್ರೇಟೆಡ್. ಅವಾಗ ಕಾನ್ಸ್ಟಿಟ್ಯೂಷನ್ನಲ್ಲಿ ಅವ್ರಿಗೆ ಭಾಳ ಎಲ್ಲರಿಗೂ ಮೆಚ್ಚಿಸ್ಬೇಕು, ಕನ್ವಿನ್ಸ್ ಮಾಡಬೇಕು. ವೇರಿಯಸ್ ಐಡಿಯಾಲಜೀಸ್, ನಿಮಗೆ ಆರ್ಯ ಸಮಾಜಸ್ಸು, ಬ್ರಹ್ಮ ಸಮಾಜಸ್ಸು, ಕಮ್ಯುನಿಸ್ಟು, ಕಾಂಗ್ರೆಸ್ಸು, ಅವಾಗ ಚಿಗುರ್ತಿರೋ ಒಂದು ರೀತಿ ಹಿಂದುತ್ವವಾದಿಗಳು ಎಲ್ಲರೂ ಇದ್ದರು. ಎಲ್ಲರನ್ನೂ ಕನ್ವಿನ್ಸ್ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗೋದು. ಸೊ ಇಟ್ ವಾಸ್, ಬಟ್ ಅಟ್ ದ ಸೇಮ್ ಅದಕ್ಕೆ ತಿದ್ದುಪಡಿ ಅಂತ ನಾವು ಒಂದು ರೀತಿ ಒಂದು ಅಮೆಂಡ್ಮೆಂಟ್ಸ್ ಅಂತ ಇಟ್ಟು 106 ತಿದ್ದುಪಡಿಗಳಾಗಿದೆ. ಆ್ಯಂಡ್ ಮೆನಿ ಹ್ಯಾವ್ ಬಿನ್ ಗುಡ್, ಹ್ಯಾವ್ ಬಿನ್ ಬೆನಿಫಿಷಿಯಲ್ ಮೆನಿ. ಸೊ ಕಾಲ ತಕ್ಕಂತೆ, ಜನರಿಗೆ ಜಾಗೃತಿ ಮೂಡೋ ತಕ್ಕಂತೆ ಯು ಕ್ಯಾನ್ ಮೇಕ್ some amendments to the existing rules for a better society. Better society ಅಂದರೆ ಏನು? ಈಕ್ವಲ್ ಸೊಸೈಟಿ. ಸೊ ಇವಾಗ ಬಟ್ ನೀವು ಅಂಬೇಡ್ಕರ್ನ ಗಮನಿಸಿದ್ರೆ, ಕಾನ್ಸ್ಟಿಟ್ಯೂಷನ್ ಬಿಡಿ, ಅದು ಓಕೆ, ಹಿ ಡಿಡ್ ದ ಕಾನ್ಸ್ಟಿಟ್ಯೂಷನ್. ನಾನು ಇವತ್ತು ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ ಬಾಬಾ ಸಾಹೇಬರು ಮಾಡೋದ್ರಿಂದ ದೇಶಕ್ಕೆ ಭಾಳ ಒಳ್ಳೆಯದಾಯಿತು. ಬಟ್ ನನ್ನ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಮಾಡಿರೋದ್ರಿಂದ ಬಾಬಾ ಸಾಹೇಬ್ರನ್ನ ಸೀಮಿತಗೊಳಿಸೋ ಒಂದು ರೀತಿಯ ಕೆಲಸ ಆಗಿದೆ. ಅಂದರೆ ಸಂವಿಧಾನ ಶಿಲ್ಪಿ ಅಂತ ಸೀಮಿತ ಮಾಡೋದು. ಬಾಬಾ ಸಾಹೇಬ್ ಇಸ್ ಮಚ್ ಮೋರ್ ದೆನ್ ಜಸ್ಟ್ ದ ಕಾನ್ಸ್ಟಿಟ್ಯೂಷನ್ಸ್ ಡ್ರಾಫ್ಟಿಂಗ್ ಕಮಿಟಿ ಚೇರ್. ಮಚ್ ಮೋರ್ ಅಂದರೆ ಅವರ 22 ಸಂಪುಟಗಳು, ಅವರ 22 ಪ್ರತಿಜ್ಞೆಗಳು, ಅವರ ಭಾಷಣಗಳು, ಅವರ ಕಾಗದಗಳು. ಹಿ ವಾಸ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಅಹೆಡ್ ಇನ್ ಹಿಸ್ ವಿಷನ್. ಆ ವಿಷನನ್ನು ನಾವು ಅರ್ಥ ಮಾಡ್ಕೊಂಡು ಇಂಟರ್ಪ್ರಿಟ್ ಮಾಡಬೇಕು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, 1952 ದೇಶದಲ್ಲಿ ಸ್ವಾತಂತ್ರ್ಯ ಬಂದಾದಮೇಲೆ, ಸಂವಿಧಾನ ಇಂಪ್ಲಿಮೆಂಟ್ ಆದಮೇಲೆ ಫಸ್ಟ್ ಎಲೆಕ್ಷನು. ಆ ಎಲೆಕ್ಷನ್ನಲ್ಲಿ ಅಂಬೇಡ್ಕರ್ ಎಲೆಕ್ಷನ್ ನಿಂತ್ಕೊತಾರೆ. ಅವ್ರ ಎಲೆಕ್ಷನ್ ನಿಂತ್ಕೊಂಡಾಗ ಅವ್ರ ವಿರುದ್ಧ 3 ನೋನ್ ಪಾರ್ಟೀಸ್ ನಿಂತ್ಕೊಳ್ತಾರೆ. ಯಾರು? ಕಾಂಗ್ರೆಸ್ ಮಿಡಲ್ ವಿಂಗ್, ಕಮ್ಯುನಿಸ್ಟ್ ವಿರೋಧ ಪಕ್ಷ ಲೆಫ್ಟ್ ವಿಂಗ್, ಹಿಂದೂ ಮಹಾಸಭಾ ರೈಟ್ ವಿಂಗ್. ಅವ್ರ 3 ಜನ ವಿರುದ್ಧನೂ ಬಾಬಾ ಸಾಹೇಬ್ ನಿಂತ್ಕೊತಾರೆ. ಹಿ ಸ್ಟ್ಯಾಂಡ್ಸ್ ಅಗೇನ್ಸ್ಟ್ ಆಲ್ 3. ಯಾರೆಲ್ಲರೂ ಇವತ್ತು ಅವರ ಸಿದ್ಧಾಂತಗಳನ್ನೇ ತಗೊಂಡು ಇವರನ್ನು ನಾವು ಪಾಲಿಸ್ತಾ ಇದ್ದೀವಿ, ಇವರಿಂದ ನಮ್ಮ ದೇಶ, ಇವರ ಸಿದ್ಧಾಂತ ನಮ್ಮದು ಅಂತ ಅವ್ರ 3 ಜನ ವಿರುದ್ಧನೂ ಎಲೆಕ್ಷನ್ ನಿಂತ್ಕೊತಾರೆ. ಅವ್ರದ್ದೇ ಪಕ್ಷ ಯಾವುದು? 1936 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಬಾಬಾ ಸಾಹೇಬ್ರು ಕಟ್ಟಿ ಬಾಂಬೆ ಪ್ರೆಸಿಡೆನ್ಸ್ನಲ್ಲಿ 17 ಸೀಟ್ನಲ್ಲಿ 14-15 ಸೀಟ್ ಗೆಲ್ತಾರೆ. ಅದು ಬೇರೆದು. ಬಟ್ ಇದು ಸ್ವತಂತ್ರ ಭಾರತದಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತ ಶುರು ಮಾಡಿ 1952 3 ಜನದ ವಿರುದ್ಧನೂ ನಿಂತ್ಕೊತಾರೆ. ಸೊ ಯಾಕೆ ನಿಂತರು? ಅದು ಅವ್ರ ಸಿದ್ಧಾಂತನ ಸಾರಬೇಕು. ಇದು ಉತ್ತಮ ಸಮಾಜದ ಸಿದ್ಧಾಂತ. ಈ 3 ಜನಗಳು ಅಸಮಾನತೆಯ ಪಕ್ಷಗಳು, ಇವರಿಂದ ಜನರಿಗೆ ಏನು ಒಳ್ಳೆಯದಿಲ್ಲ. ವಿ ವಾಂಟ್ ಅ ಬೆಟರ್ ಸೊಸೈಟಿ ಫಾರ್ ದ ಪೀಪಲ್. ಆ ಬೆಟರ್ ಸೊಸೈಟಿ ಏನು ಅಂದರೆ ಒಂದು ಸಮಾಜ. ಆ ಸಮಾಜ ಅಂದರೆ ಈ 3 ಜನ ಅಸಮಾನತೆಗೆ ತುಪ್ಪ ಸುರಿತಾರಷ್ಟೇ ಹೊರತು ಯಾವೊಂದು ಉತ್ತಮ ಸಮಾಜ ಕಟ್ಟಕ್ಕಾಗಲ್ಲ. ಸೊ ಅವ್ರ 3 ಜನನೂ ಬಾಬಾ ಸಾಹೇಬ್ರಿಗಿಂತ ಜಾಸ್ತಿ ಮತ ತೊಗೊತಾರೆ.
ಬಟ್ ಅವ್ರು 3 ಜನ ಮತ ತೊಗೊಂಡ್ರೂ ಕೂಡ ಬಾಬಾ ಸಾಹೇಬರು ಅಂಬೇಡ್ಕರು ನಾನು ಸಂದೇಶ ಸಾರಬೇಕು, ನಾನು ಅವ್ರ 3 ಜನ ವಿರುದ್ಧನೂ ನಿಂತ್ಕೋಬೇಕು ಅಂತ ಇದೆಯಲ್ಲ, ಇಟ್ಸ್ ಅನ್ ಎಕ್ಸ್ಟ್ರಾರ್ಡಿನರಿ ಮೆಸೇಜ್. ಇಟ್ ಮೀನ್ಸ್ ವಿ ಆರ್ ನಾಟ್ ಅಮಂಗ್ ಯು, ವಿ ಆರ್ ಡಿಫ್ರೆಂಟ್. ವೇರ್ ಡಿಡ್ ಯು ರೀಡ್ ಆಲ್ ಆಫ್ ದಿಸ್? ಯಾವ ಬುಕ್ಕು? ಎಲ್ಲ ಬುಕ್ಸು, ನೀವು ಯಾವ ಪುಸ್ತಕಗಳು ಬೇಕಾದ್ರೂ ಓದಿ. ಹಿಸ್ಟ್ರಿ ಬುಕ್ಸು ಯು ಕ್ಯಾನ್ ರೀಡ್. There's some questions about Radical in Ambedkar is a very good book about Baba Saheb. Radical in Ambedkar. ಅದು ಐಡಿಯಾಲಜಿಕಲಿ ಪ್ರಶ್ನೆ ಮಾಡ್ತಾರೆ. ರ್ಯಾಡಿಕಲ್ ಅಂಬೇಡ್ಕರ್ ಫಾರ್ ಎಕ್ಸಾಂಪಲ್ ದಟ್ ಅದು ಯಾರು ಬರೆದಿರೋದಂದರೆ ಆನಂದ್ ತೆಲ್ತುಂಬಡೆ, ಸೂರಜ್ ಹೆಂಗ್ಡೆ ಅದನ್ನು ಕಲೆಕ್ಟೆಡ್ ಎಸ್ಸೇಸ್ಗಳು ಕಲೆಕ್ಷನ್ ಮಾಡಿದ್ದಾರೆ. ಸರಿ. ಬಟ್ ಬೇರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಬುಕ್ ಆಫ್ ಅಂಬೇಡ್ಕರ್ಸ್ ಥಾಟ್ಸ್ ಅನಾಲಿಸಿಸ್ಸು. ನೀವು ಬಾಬಾ ಸಾಹೇಬ್ರದ್ದು ಫಾರ್ ಎಕ್ಸಾಂಪಲ್ 1946 what Gandhi and Ambedkar did to the untouchables ಅಂತ ಬಾಬಾ ಸಾಹೇಬ್ರೇ ಬರೀತಾರೆ. He writes different what Gandhi and Congress have done to the untouchables ಅಂತ. ಆ ಟೈಟಲೇ ಅದೇನಾ? ಆ ಟೈಟಲೇ ಅದು, ಗಾಂಧಿ ಆ್ಯಂಡ್ ಕಾಂಗ್ರೆಸ್ ಹ್ಯಾಸ್ ಡನ್ ಟು ದ ಅನ್ಟಚಬಲ್ಸ್ 1946 ಅಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಅವರ ಎಸ್ಸೆ, ಅವರ ಒಂದು ಬೇರೆ ಬೇರೆ ಒಂದು ರೈಟಿಂಗ್ಸು ಅನಾಲಿಸಿಸು ನನಗೆ ಭಾಳ ನನ್ನ ಐಡಿಯಾಲಜಿಗೆ ಭಾಳ ಟಚ್ ಆಗಿರೋದು ಯಾರು ಅಂದರೆ ಡಿಬ್ರಾಹ್ಮನೈಸಿಂಗ್ ಹಿಸ್ಟ್ರಿ ಬೈ ಬ್ರಜ್ ರಂಜನ್ ಮಣಿ. ವೆರಿ ಗುಡ್ ಥಿಂಕರ್. ಇಟ್ಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್, ಅದೇನು ಇದರದಲ್ಲ. ಬಟ್ ನೀವು 1952 ಅಂಬೇಡ್ಕರ್ ಎಲೆಕ್ಷನ್ಸನ್ನು ಏನು ಯಾರ ವಿರುದ್ಧ ನಿಂತ್ಕೊಂಡ್ರು ಅನ್ನೋದು ಯು ಕೆಟ್ ಪ್ಲಗ್ ಇಟ್ ಇನ್ ಗೂಗಲ್ ಅಂತ ನೋಡ್ಬೋದು. ಅದೇನು ಇಟ್ಸ್ ನಾಟ್ ನೀವೇನು ಅದೇನು PhD ಮಾಡಬೇಕು ಅಂತ ಏನಿಲ್ಲ. ಇಟ್ಸ್ ಎ ಸಿಂಪಲ್ ಫ್ಯಾಕ್ಟ್. ಸೊ ಆ್ಯಂಡ್ 54ನಲ್ಲೂ ಬೈ ಎಲೆಕ್ಷನಲ್ಲಿ ನಿಂತ್ಕೊತಾರೆ, ಬಟ್ ಅದು ಬೈ ಎಲೆಕ್ಷನ್. ಬಟ್ 52 ಇಸ್ ದ ಮೇನ್ ಫಸ್ಟ್ ಎಲೆಕ್ಷನ್. ಅದಾದಮೇಲೆ 56ನಲ್ಲಿ December 6th ಅವರು ತೀರ್ಕೊಂಡ್ಬಿಡ್ತಾರೆ. ಸೊ ಜಾಸ್ತಿ ಪೊಲಿಟಿಕಲಿ ಕಟ್ಟೋಕ್ಕಾಗಲ್ಲ ನೇಷನ್ ವೈಡ್. ಬಟ್ ದ್ಯಾಟ್ ಸಂದೇಶ ಇದೆಯಲ್ಲ, ಬಟ್ ಅದೆಷ್ಟೋ ಮುಚ್ಚೆ ಹೋಗ್ಬಿಡಿದೆ. ಯಾಕೆ ಮುಚ್ಚೋಗಿದೆ ಗೊತ್ತಾ? ನಾನು ಅವಲೇ ಹೇಳ್ದನಲ್ಲ, ದೋಸ್ ಇನ್ ದ ಅಕಾಡೆಮಿಕ್ ಸ್ಫಿಯರ್ಸ್ ಇನ್ ದ ಇಂಟೆಲೆಕ್ಚುವಲ್ ಸರ್ಕಲ್ಸ್ ಆ್ಯಂಡ್ ದ ಒನ್ಸ್ ವಿತ್ ಐಡಿಯಾಸ್ ಆ್ಯಂಡ್ ವಿಷನ್ಸ್, ಒಂದು ಅವರಲ್ಲೇ ತಪ್ಪಿರ್ಬೋದು. ಅವ್ರು ಹೋಗಿ ಕೆಲಸ ಮಾಡದೇ ಇರ್ಬೋದು, ಜನಕ್ಕೆ ರೀಚ್ ಮಾಡದೇ ಇರ್ಬೋದು. ಒಂದು ಆರ್ಮ್ ಚೇರ್ ಥಿಯೇಟರ್ಸ್ ಅಂತ ಬರೀ ಎಸ್ಸೆಗಳು ಬರೆದುಕೊಂಡು ಚರ್ಚೆ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಇರ್ಬೋದು, ಅದು ಒಂದು. ಬಟ್ ಎರಡನೇದೇನಾಗುತ್ತೆ ಅಂದರೆ ದ ಒನ್ಸ್ ಹೂ ಆರ್ ಲೀಡಿಂಗ್ ಸೊಸೈಟಿ ಇನ್ ಟರ್ಮ್ಸ್ ಆಫ್ ಪೀಪಲ್ ಪೊಲಿಟಿಕಲಿ ಪವರ್ನಲ್ಲಿ ಯಾರ ಕೈಯಲ್ಲಿದೆ ಅಂದರೆ ಯಾರು ಸಮಾಜನ ಅರ್ಥ ಮಾಡ್ಕೊಂಡಿಲ್ಲ. ಸಮಾಜದ ಬಗ್ಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಬೇರೆ ಪ್ರಶ್ನೆ, ಬಟ್ ಎಷ್ಟನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ಓದಿದ್ದಾರೆ, ತಿಳ್ಕೊಂಡಿದ್ದಾರೆ ಇಸ್ ಕ್ಲಿಯರ್ಲಿ ಇನ್ಯಾಡೆಕ್ವೇಟ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಸಮಾಜನ ನೋಡೋ ದೃಷ್ಟಿ ಇಟ್ಸ್ ನಾಟ್ ಫ್ಯಾಕ್ಚುವಲ್ ಆಗಿರಲ್ಲ. ಅವ್ರ ಲಾಭದಾಯಕವಾಗಿ ಅವರ ಇಂಟ್ರೆಸ್ಟಿಗೆ ಬೆನಿಫಿಷಿಯಲ್ ಆಗಿರುತ್ತೆ. ಸಮಾಜನ ಸಮಾಜ ತಿರ್ಚೋದು ಬರೀ ಬಲಪಂಥಿ ಅಲ್ಲ. ಈ ಮಧ್ಯಪಂಥ ಯಾವಾಗಲೂ ಕೂಡ ಇತಿಹಾಸನ ತಿರ್ಚ್ಕೊಂಡು ಬಂದಿದೆ. ಬಾಬಾ ಸಾಹೇಬ್ಸ್ ಮೇನ್ ಎನಿಮಿ, ಅದೇ ಅಂಬೇಡ್ಕರ್ ಅಷ್ಟೇ ಅಲ್ಲ, ಪೆರಿಯಾರ್ದು ಆಗಿರ್ಬೋದು, ಕಾಂಶಿರಾಮ್ದು ಆಗಿರ್ಬೋದು, ಹ್ಯಾಸ್ ಆಲ್ವೇಸ್ ಬೆನ್ ದ ಸ್ಟ್ಯಾಟಸ್ ಕೋ ಇನ್ ಮನುವಾದ ಇನ್ ಯಥಾಸ್ಥಿತಿ ಆ್ಯಂಡ್ ದ ಕಾಂಗ್ರೆಸ್. ಇವತ್ತು ಅದೇ ಕಾಂಗ್ರೆಸ್ಸಿಗೆ ಅಂಬೇಡ್ಕರ್ ಅವರು ಜಾತಿ ಬೇಕು, ಜಾತಿ ಬಂದರೆ ಆ ಜಾತಿನಲ್ಲಿರೋ ಜನದ ಮತ ಬರುತ್ತೆ ಅಂತ ಅಂಬೇಡ್ಕರ್ನ ಹೈಜಾಕ್ ಮಾಡೋಕ್ಕೆ ಬರ್ತಾರೆ. ನಮಗೇನು ಬೇಕು? ಬಾಬಾ ಸಾಹೇಬ್ರ ವಿಚಾರಗಳು ಬೇಕು. ಐಡಿಯಾಲಜೀಸ್ ಗೆಲ್ಲಬೇಕೆ ಹೊರತು ಐಡಿಯಾಲಜಿನ ಇಟ್ಕೊಂಡು ವೋಟ್ ಗೆಲ್ಲೋದಲ್ಲ. ಯಾವಾಗ ಅದು ಬದಲಾವಣೆ ಆಗುತ್ತೆ ಅಂದರೆ ಎಲ್ಲ ಸಮುದಾಯಗಳು ಸಮಾಜದ ಜನರಿಗೆ ನಿಜವಾಗ್ಲೂ ಸಿದ್ಧಾಂತ ಗೊತ್ತಾದ ಮೇಲೆ ಆ ಬಾಬಾ ಸಾಹೇಬ್ನಲ್ಲಿ ಹುಟ್ಟಿರೋ ಸಮುದಾಯನೂ ಕೂಡ ಜಾಗೃತಿ ಜಾಸ್ತಿ ಆದಷ್ಟು ಇಲ್ಲ ನಮಗೆ ಯೋಜನೆ, ನೀತಿ, ಕಾನೂನುಗಳು ಬೇಕು ಹೊರತು ನೀವು ಫೋಟೋ ಹಾಕ್ಬಿಟ್ಟು ನೀವು ಅಂಬೇಡ್ಕರ್ವಾದಿ ಅಂದರೆ ನಮಗೇನು ಬರೋದಕ್ಕಾಗತ್ತೆ, ನಮ್ಮ ಜೀವನಕ್ಕೆ ಏನು ಒಳ್ಳೆಯದಾಗತ್ತೆ ಅಂತ ಪ್ರತಿರೋಧ ಬಂದಷ್ಟು ಮತ್ತು ನಾವು ಗಟ್ಟಿಯಾಗಿ ಚಳುವಳಿ ಕಟ್ಟಷ್ಟು ನಮಗೆ ವಿ ಬಿಲ್ಡ್ ಆನ್ ಆಲ್ಟರ್ನೇಟಿವ್ ಮೂವ್ಮೆಂಟ್. ಅವೇರ್ನೆಸ್ ಡೆಮಾಕ್ರಸಿಗೆ ರಶ್ಮಿ ಅವರೇ ಅದು ಗಟ್ಟಿ ಆಗಬೇಕು ಅಂದರೆ ಒಂದು ಜಾಗೃತಿ, ಒಂದು ಪ್ರಜ್ಞೆ ಇರಬೇಕು, ಒಂದು ಅರಿವಿರಬೇಕು. ಆ್ಯಂಡ್ ದ ಮೋರ್ ಡೈಲಾಗ್ ಆ್ಯಂಡ್ ಡಿಸ್ಕಷನ್ ಬಂದಷ್ಟು ಆ ಪ್ರಜ್ಞೆ ಬೆಳೀತಾ ಬರುತ್ತೆ. ಐ ಥಿಂಕ್ ವಾಟ್ ಯು ಆರ್ ಡೂಯಿಂಗ್ ಇಸ್ ಜಸ್ಟ್ ದ್ಯಾಟ್. ನಮ್ಮ ಗುರಿ ಒಂದು ಗಟ್ಟಿಯಾದ ಉತ್ತಮವಾದ ಸಮಾಜ ಅಂದರೆ ನಮ್ಗೆ ಗಟ್ಟಿಯಾದ ಪ್ರಜಾಪ್ರಭುತ್ವವನ್ನು ಬೆಳೆಸಲೇಬೇಕು. ನಾವು ಜ್ಞಾನ ಕೊಡಿ, ಅರಿವು ಕೊಡಿ, ಚಾಯ್ಸ್ ಅವ್ರು ಜನ ಮಾಡ್ತಾರೆ. ಖಂಡಿತ. ನಾವು ಇವತ್ತು ಇವರೆಲ್ಲ ಮಾಡಿರೋದು, ಈವನ್ ದ BJP ನಾವು ಉದಾಹರಣೆ ತೊಗೊಳ್ಳೋಣ. 100 ವರ್ಷದಿಂದ ದೇ ಹ್ಯಾವ್ RSS ಇಂದ ಬಂದು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರ ಸುಮ್ಮನೆ ಬಂದಿಲ್ಲ. ದೇ ಹ್ಯಾವ್ ಬಿಲ್ಟ್ ಅ ನೆರೇಟಿವ್ ಆ್ಯಂಡ್ ವರ್ಕ್ಡ್ ಆನ್ ದ ಗ್ರೌಂಡ್. ನಾವು ಅಂದರೆ ಅವ್ರ ರೀತಿಯಲ್ಲಿ ಜನರಿಗೆ ತಲುಪಿದ್ದಾರೆ. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಬಟ್ ಯು ಥಿಂಕ್ ಈಗೇನಾಗ್ಬಿಟ್ಟಿದೆ, KBCಲಿ ಕೂಡಿಸಿದಾಗ 4 ಆಪ್ಷನ್ ಕೊಡ್ತಾರೆ. ಇವಾಗ ನೋಟಾ ಇದೆ, ಓಕೆ,
ಬಟ್ ಅದೇನಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಬಟ್ ಇಟ್ಸ್ ನನ್ನ ಚಾಯ್ಸ್, ನನ್ನ ನೋಟ ಅಂತ ಒತ್ತಿದ್ರು ಅದು ಸಮಾಜಕ್ಕೆ ಅದರಿಂದ ಬದಲಾವಣೆ ಏನಾಗ್ತಾ ಇಲ್ಲ. ನನ್ನ ಏನದು ನನಗಿದಲ್ಲಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ತೋರಿಸ್ಬೋದು. ಬಟ್ ನಾವು ದ ನೆಕ್ಸ್ಟ್ ಕ್ವೆಶನ್ ಇಸ್ ABC ಇದೆ, ವಾಟ್ ಎವರ್ ABCD, ಅದಕ್ಕೆ ಹೌ ಟು ಬ್ರಿಂಗ್ ಇನ್ ದ ಚೇಂಜ್. ಇವತ್ತೋ ನಾಳೆನೋ 10 ವರ್ಷಕ್ಕೋ 50 ವರ್ಷಕ್ಕೋ ವಿ ನೀಡ್ ಅನ್ ಆಲ್ಟರ್ನೇಟಿವ್ ಪೊಲಿಟಿಕಲ್ ಮೂವ್ಮೆಂಟ್. ಸೊ ನಾವು ವೈಲ್ ಯು ವರ್ ಟಾಕಿಂಗ್ ಅಬೌಟ್ ಪೆರಿಯಾರರು ಮತ್ತು ಕಾಂಚೀರಾಮ್, ಇವರ ಸಿದ್ಧಾಂತ ಹೇಳಿ. ದ್ರವಿಡಿಯನಿಸಮ್ ಇಸ್ ದ ಪೆರಿಯಾರ್ ಮೂಮೆಂಟು. ದ್ರವಿಡಿಯನ್ ಮೂಮೆಂಟು, ಆ ದ್ರಾವಿಡ ಕಳಗಂ ಅಂತ ತಂದೆ ಪೆರಿಯಾರ್ ಇಟ್ಟಿದ್ದ ಹೆಸರು. ಅದು ಜಸ್ಟಿಸ್ ಪಾರ್ಟಿ ಅಂತ ಇತ್ತು. ತಮಿಳುನಾಡಿನಲ್ಲಿ ಭಾಳ ಗಟ್ಟಿಯಾಗಿ ಅವರು ಒಂದು ದ್ರಾವಿಡ ಪರಿಕಲ್ಪನೆ ಅಂತ ನಾವು ಹೆಂಗೆ ವ್ಯಾಖ್ಯಾನಿಸಿ, ಇಟ್ಸ್ ಅ ಲ್ಯಾಂಗ್ವೇಜ್ ಫ್ಯಾಮಿಲಿ, ಬಟ್ ಅದ್ರ ಜೊತೆ ಜಾತಿ ವಿನಾಶ, ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ, ನಮಗೆ ಒಂದು ಭಾಷೆಯ ವಿಚಾರ, ನಮಗೆ ಆರ್ಥಿಕ ಸಮಾನತೆ, ಓವರ್ ಆಲ್ ಇಟ್ಸ್ ಅ ವೇ ಆಫ್ ಬಿಲ್ಡಿಂಗ್ ನನ್ನ ಪ್ರಕಾರ ಈಕ್ವಲ್ ಸೊಸೈಟಿ ಅಂತ ನಾನು ಹೇಳಿದ್ದೀನಿ. ಅಂಬೇಡ್ಕರು ಪೆರಿಯಾರು ಸಮಕಾಲೀನರು, ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರು. 5 ಸಲ ಭೇಟಿ ಮಾಡ್ತಾರೆ, 3 ಊರುಗಳಲ್ಲಿ ಭೇಟಿ ಮಾಡ್ತಾರೆ. ಇಬ್ಬರೂ ಕೂಡ ಬಾಬಾ ಸಾಹೇಬ್ ಅಂದ್ರೂ ತಂದೆನೇ, ತಂದೆ ಪೆರಿಯಾರ್ ಅಂದ್ರೂ ತಂದೆನೇ. ದೇ ಆರ್ ಕೈಂಡ್ ಆಫ್ ಆರ್ ರೆಸಿಸ್ಟೆನ್ಸ್ ರೋಲ್ ಮಾಡಲ್ಸ್ ಅವರಿಬ್ಬರು. ಆಮೇಲೆ ಬೋತ್ ಐಡಿಯಾಲಜಿಕಲಿ ಸೈಮನ್ ಕಮಿಷನ್ ಅಂತ ಬರುತ್ತೆ 1927-28. ಆ ಸೈಮನ್ ಕಮಿಷನಲ್ಲಿ ಒಂದು ಕೆಲವು ಬ್ರಿಟಿಷ್ನ ಅಧಿಕಾರಿಗಳು ದೇಶದ ವಿಚಾರಗಳಿಗೆ ಡಿಸೈಡ್ ಮಾಡೋಕ್ಕೆ ಒಂದು ಕೊಡ್ತಾರೆ, ಒಂದು ಪವರ್ ಕೊಡ್ತಾರೆ. ಆ ಸೈಮನ್ ಕಮಿಷನನ್ನು ಗಾಂಧಿ ವಿರೋಧ ಮಾಡ್ತಾರೆ, ಗೋ ಸೈಮನ್ಗೂ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿರೋಧ ಮಾಡ್ತಾರೆ, ನಿಮಗೆ ಮುಸ್ಲಿಂ ಲೀಗ್ ವಿರೋಧ ಮಾಡ್ತಾರೆ, ಎಲ್ಲರೂ ವಿರೋಧ ಮಾಡ್ತಾರೆ. ಅದನ್ನು ಏನೋ ಒಂದು ಒಳ್ಳೇದು ಮಾಡ್ತಾರೆ ಅಂದರೆ ಒಳ್ಳೇದಾಗಲಿ, ನಿಮ್ಮನ್ನು ಯಾರು ನಂಬಲ್ಲ, ಅವರು ಅದು ಒಳ್ಳೇದು ಮಾಡಲಿ ಅಂತ ಸಪೋರ್ಟ್ ಮಾಡೋರೆ ಅಂಬೇಡ್ಕರ್ ಮತ್ತು ಪೆರಿಯಾರ್. ಇಬ್ಬರೂ ಕೂಡ ಸಪೋರ್ಟ್ ಮಾಡ್ತಾರೆ, ಇಬ್ಬರೂ ಕೂಡ ಒಬ್ರಿಗೊಬ್ರು ಕಾಗದ ಬರೀತಾರೆ. ದೇ ವರ್ ವೆರಿ ಮಚ್ ಇನ್ ಟಚ್ ಆ್ಯಂಡ್ ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು. ಪೆರಿಯಾರ್ ಮೂಮೆಂಟಿಂದ ತಮಿಳುನಾಡಿನಲ್ಲಿ 1967 DMK, ದ್ರಾವಿಡ ಕಳಗಂ ಅಂತ ತಂದೆ ಪೆರಿಯಾರ್ ಕಟ್ತಾರೆ. ಇಟ್ ವಾಸ್ ಅ ಪೊಲಿಟಿಕಲ್ ಮೂಮೆಂಟ್, ಬಟ್ ಇಟ್ ವಾಸಂಟ್ ಅನ್ ಎಲೆಕ್ಟೋರಲ್ ಮೂಮೆಂಟ್. ಅದರ ವೋಟ್ ಹಾಕೋದಿರಲಿಲ್ಲ. ಆ ದ್ರಾವಿಡ ಕಳಗಮನ್ನು ಅಣ್ಣಾದೊರೈ ಮತ್ತು ಬೇರೆ ಬೇರೆ 67 ಅಷ್ಟೊತ್ತಿಗೆ ದ್ರಾವಿಡ ಮುನೇತ್ರ ಕಳಗಂ ಅಂತ DMK ಅಂತ ಕಟ್ಟಿ ಅಧಿಕಾರಕ್ಕೆ ಬಂದು 67ರಿಂದ ಅದೆಲ್ಲ ಭಾಷೆ ಬಗ್ಗೆ ಗಟ್ಟಿಯಾದ ಹೋರಾಟಗಳು, ಎಲ್ಲ ಹೋರಾಟಗಳು. ಆ 67ನಲ್ಲಿ ಅಧಿಕಾರ ಬರೋರು ಇವತ್ತಿಗೂ 2025ರಲ್ಲಿ DMK ಮತ್ತು AIADMK ಅವ್ರು ಇವತ್ತು ಸಿದ್ಧಾಂತ ಉಳಿಸ್ತಾ ಇದ್ರೋ ಇಲ್ವೋ ಅದು ಬೇರೆ ಪ್ರಶ್ನೆ. ಅವರು ಭ್ರಷ್ಟ ಆಗಿರ್ಬೋದು, ಅವರು ಒಂದು ಸ್ವಜನ ಪಕ್ಷಪಾತ ಎಲ್ಲ ಇರ್ಬೋದು, ಅದನ್ನು ನಾನು ಸಮರ್ಥಿಸ್ಕೊತಾ ಇಲ್ಲ. ಆಲ್ಟರ್ನೇಟಿವ್ ಬೇಕೇ ಬೇಕು ಕಾಲದ ತಕ್ಕಂತೆ. ಬಟ್ 55-60 ವರ್ಷಗಳಿಂದ ಪ್ರಾದೇಶಿಕವಾದ ಒಂದು ಸೊಗಡನ್ನು ಉಳಿಸಿ ಈ ಹಿಂದಿಯನ್ ಡೆಲ್ಲಿ ಪಕ್ಷಗಳ ಹಾವಳಿಗಳಿಂದ ಒಂದು ಮುಕ್ತ ಸಿಕ್ಕಿದೆ. ಅದು ತಂದೆ ಪೆರಿಯಾರಿನ ಚಳುವಳಿಯಿಂದ. ಸೊ ಇಟ್ is still for the sake of political, regional ಆ್ಯಂಡ್ ನಿಜವಾಗ್ಲೂ ಒಂದು ಈಕ್ವಾಲಿಟೈನ್ ಸೊಸೈಟಿ ಆ್ಯಂಡ್ ಡೆಮೊಕ್ರಾಟಿಕ್ ಈಥೋಸ್ನಲ್ಲಿ ಇಟ್ಸ್ ಅ ವೆರಿ ಸಕ್ಸಸ್ಫುಲ್ ಮಾಡಲ್. ಸೊ ಅದು ಪೆರಿಯಾರ್ದು. ಆಮೇಲೆ ಕಾಂಚೀರಾಮ್ಜಿ ಕಾಂಚೀರಾಮ್ ಅವರು ಅವರ ಕಾಲಘಟ್ಟದಲ್ಲಿ 80ನೇ ದಶಕ 90ನೇ ದಶಕ 2006ವರೆಗೂ ಬದುಕಿರ್ತಾರೆ. ಅವರು ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಅವರು ಅಂಬೇಡ್ಕರ್ ಪೆರಿಯಾರ್ ಆದಮೇಲೆ ಬಹುಶಃ ದೇಶಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೊಲಿಟಿಕಲ್ ಆಗಿ ಅಂಬೇಡ್ಕರ್ ಪೆರಿಯಾರ್ ವಿಚಾರಗಳನ್ನ ಮುಂದುವರಿಸಿರೋರು ಸಕ್ಸಸ್ಫುಲ್ UPನಲ್ಲಿ, ಪ್ರಾದೇಶಿಕವಾಗಿ UPನಲ್ಲಿ ಆ ಒಂದು DS4 ಆಗಿರ್ಬೋದು, ಬಾಂಬ್ ಸೇಫ್ ಆಗಿರ್ಬೋದು. ಅವತ್ತಿನ ಕಾಲದಲ್ಲಿ ಒಂದು BSP ಅಂತ ಪಕ್ಷ ಕಟ್ಟಿ ಅದರ ನಂತರ ಅವ್ರು ತೀರ್ಕೊಂಡಾದಮೇಲೆ ಅದು ಇವತ್ತು 206 ಸೀಟು 2007ನಲ್ಲಿ ಇದ್ದಿದ್ದು 1 ಸೀಟಿಗೆ ಬಂದಿರ್ಬೋದು. ಅವ್ರು ತೀರ್ಕೊಂಡಾದ್ಮೇಲೆ ಆ ಚಳುವಳಿ ಉಳ್ಸೋಕ್ಕಾಗಿಲ್ಲ. ಬಟ್ ಅವರ ಜೀವಮಾನದಲ್ಲಿ ಭಾಳ ಗಟ್ಟಿಯಾಗಿ ಪ್ರಾದೇಶಿಕವಾಗಿ ಕಟ್ತಾರೆ. ನೀವೇನು ನೋಡಬೇಕು ಅಂದರೆ ಈ 3 ಜನರಲ್ಲಿ ನೀವು ದೇಶಕ್ಕೆ ನೀವು ಕಟ್ಟಕ್ಕೆ ಹೋದಾಗ ಸಕ್ಸಸ್ ಆಗೋದು ಭಾಳ ಕಷ್ಟ. ಬಟ್ ರೀಜನಲ್ ಆಗಿ ಪ್ರಾದೇಶಿಕವಾಗಿ ಅಂಬೇಡ್ಕರ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಹೇಳಿದೆ, ಬಾಂಬೆ ಪ್ರೆಸಿಡೆನ್ಸಿನಲ್ಲಿ 17 ಸೀಟ್ನಲ್ಲಿ 15 ಗೆಲ್ತಾರೆ. ತಂದೆ ಪೆರಿಯಾರರು ದ್ರಾವಿಡ ನಾಡು ಅಂತ ಇಡೀ ಒಂದು ಕರ್ನಾಟಕ, ಕೇರಳ, ಒಂದು ತೆಲಂಗಾಣ, ತೆಲುಗು ಸ್ಪೀಕಿಂಗ್ ಆಗಿರ್ಬೋದು ಮತ್ತು ತಮಿಳ್ ಸ್ಪೀಕಿಂಗ್ ಎಲ್ಲ ಹೇಳಿದ್ರು ಪೊಲಿಟಿಕಲ್ ಮೂವ್ಮೆಂಟ್ ಗೆದ್ದಿದ್ದೆ ತಮಿಳ್ನಾಡಿನಲ್ಲಿ. ಆ್ಯಂಡ್ ಇವತ್ತಿಗೂ ಇದೆ. ಕಾಂಚೀರಾಮ್ಜಿ ಎಷ್ಟೋ ರೀತಿ ಬೇರೆ ಬೇರೆ ಕಡೆ ಅವರು ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಇಟ್ ವಾಸ್ ಓನ್ಲಿ ಸಕ್ಸಸ್ಫುಲ್ ಇನ್ UP, ಉತ್ತರ ಪ್ರದೇಶ್.
ಆವತ್ತಿನ ಕಾಲದಲ್ಲಿ. ಆ್ಯಂಡ್ ಇವಾಗಲೂ ಕೂಡ ಇಟ್ ಇಸ್ ದ ಥರ್ಡ್ ಮೋಸ್ಟ್ ರೆಕಗ್ನೈಸ್ಡ್ ಸಿಂಬಲ್ ಇನ್ ದ ನೇಷನ್ ಅಂತ ಹೇಳ್ತಾರೆ ಆ ಪಕ್ಷಗಳು. ಆ ಆನೆ ಈಗ ಮಾಯಾವತಿ ಮಾಯಾವತಿ, ಬಟ್ ಅದು ಒಂದು ಮೀನು ತಲೆಯಿಂದ ಕೊಳ್ತೋಗುತ್ತೆ. ಸೊ ನಿಮಗೆ ಗಟ್ಟಿಯಾದ ನಾಯಕತ್ವ, ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಯಾವುದೇ ಜಾತಿಯವ್ರ ಲಿಂಗವ್ರ ಧರ್ಮದವ್ರಾಗಿರ್ಬೋದು, ಬಟ್ ನಿಮ್ಮ ವಿಚಾರಗಳು ನೀವು ಜನರಿಗೆ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ಅಂದರೆ ಹಾಗೆ ಬಿದ್ದೋಗುತ್ತೆ. ಸೊ ಅದು ಅವ್ರು ತೀರ್ಕೊಂಡಾದಮೇಲೆ ಅವ್ರ ಮೂಮೆಂಟ್ ಉಳಿದಿಲ್ಲ ಅಂತ ಹೇಳ್ಬೋದು. ಅಂದರೆ ಪೊಲಿಟಿಕಲಿ ಸಕ್ಸಸ್ಫುಲ್ ಉಳಿದಿಲ್ಲ, ವಿಚಾರದಲ್ಲಿ ಉಳಿದಿದೆ, ಸಂಘಟನೆ ಉಳ್ಕೊಂಡಿದೆ. ಆದರೆ ಅದನ್ನು ಐಡಿಯಾಲಜಿಕಲಿ ನಮ್ಮ ಸಂಘಟನೆಗಳಲ್ಲಿ ಉಳ್ಕೊಂಡಿದೆ, ನಮ್ಮ ಹೋರಾಟಗಾರರನ್ನು ಉಳ್ಕೊಂಡಿದೆ, ನಮ್ಮ ಒಂದು ರೀತಿ ಕಾರ್ಯಕರ್ತರಲ್ಲಿ ಉಳ್ಕೊಂಡಿದೆ. ಲೀಡರ್ಶಿಪ್ನಲ್ಲಿ ಉಳ್ಕೊಂಡಿರೋದು ಪ್ರಶ್ನೆ ಇಲ್ಲದೆ ಅದು ಒಂದು ಪ್ರಶ್ನೆಗಳು ಬರ್ಬೋದು. ಬಟ್ ಈ 3 ಜನನು ರೀಜನಲಾಗಿ ಕಟ್ತಾರೆ. ನಾವು ಕೂಡ ಕರ್ನಾಟಕಕ್ಕೆ ಒಂದು ಪರ್ಯಾಯ ಬೇಕು ಅಂದರೆ ಒಂದು ಸಮಾಜ, ಒಂದು ಸಂವಿಧಾನ ಎತ್ತಿಡಿಯೋ ವಿಚಾರ. ಯಾಕಂದರೆ ಇವತ್ತು ರಶ್ಮಿ ಅವರೇ 2900 ಪಕ್ಷಗಳು ರಿಜಿಸ್ಟರ್ ಆಗಿದೆ ಇವತ್ತು ಅಂಡರ್ ದ ಕಾನ್ಸ್ಟಿಟ್ಯೂಷನ್. ನನ್ನ ಪ್ರಕಾರ ಆ್ಯಂಡ್ ಮೈ ಇಂಟರ್ಪ್ರಿಟೇಷನಲ್ಲಿ ಈ 2900 ಪಕ್ಷದಲ್ಲಿ ಯಾರೂ ಕೂಡ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ. ಯಾರಾದರೂ ನಿಜವಾಗ್ಲೂ ಸಂವಿಧಾನ ಎತ್ತಿ ಹಿಡಿತಾ ಇದ್ದಾರೆ ಅಂದರೆ ನಮ್ಮ ಚಳುವಳಿಯಲ್ಲಿರೋ ಸಮಾನತೆ, ನ್ಯಾಯ, ವೈಜ್ಞಾನಿಕತೆಗೋಸ್ಕರ ನಿಂತ್ಕೊಂಡಿರೋ ಮಾತ್ರ ವಿ ಆರ್ ಅಪ್ಹೋಲ್ಡಿಂಗ್ ದ ಟ್ರೂ ಎಸೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದು ನಮ್ಮ ವಾದ. ಬಿಕಾಸ್ ಐ ಬಿಲೀವ್ ದ್ಯಾಟ್ ಟು ಬಿ ಟ್ರೂ. ನಮಗೆ ಆಲ್ಟರ್ನೇಟಿವ್ ಬೇಕು. ಆ ಆಲ್ಟರ್ನೇಟಿವೇ ಕರ್ನಾಟಕಕ್ಕೆ ಒಂದು ಅಂಬೇಡ್ಕರ್ ವಾದ, ಕರ್ನಾಟಕಕ್ಕೆ ಒಂದು ದ್ರಾವಿಡ ವಾದ, ಕರ್ನಾಟಕಕ್ಕೆ ಒಂದು ಬಹುಜನವಾದ, ಆ ಕಾಂಚೀರಾಮ್ದೇ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅದು ಕೂಡ ಇದೆ. ನಮಗೆ ಎಲ್ಲ ಅಸಮಾನತೆಗಳು. ಇದು ಒಂದು ನಿಮ್ಮ ಪಕ್ಷದ ಸಿದ್ಧಾಂತ ಏನು? ಮೇನ್ ಪಕ್ಷದ ಹೆಸರು ನಾವು ಪಕ್ಷ ಇನ್ನೂ ಲಾಂಚ್ ಮಾಡಿಲ್ಲ, ಅದೇನು ಪ್ಲ್ಯಾನ್, ಅದು ನಾವು ಈಗ ಚರ್ಚೆ ಮಾಡ್ತಾಯಿದ್ವಿ. ಒಂದು ರಾಜಕೀಯ ಪ್ರಜ್ಞೆ ಅನ್ನೋದು ಬರ್ತಾ ಬೆಳಿಬೇಕು, ಒಂದು ಪೊಲಿಟಿಕಲ್ ಅವೇರ್ನೆಸ್ ಬರಬೇಕು, ಒಂದು ಐಡಿಯಾಲಜಿಕಲ್ ಒಂದು ಕ್ಲಾರಿಟಿ ಜನರಿಗೂ ರೀಚ್ ಮಾಡಬೇಕು. ಡೆಮಾಕ್ರಸಿಯಲ್ಲಿ ಎಲ್ಲರೂ ಮಾತಾಡ್ತಾ ಇರ್ತಾರೆ ರಶ್ಮಿ ಅವರೇ. ಎವ್ರಿಬಡಿ ಇಸ್ ಟಾಕಿಂಗ್, ಎವ್ರಿಬಡಿ ಇಸ್ ಅವರ ಅನಿಸಿಕೆಗಳು, ಅಭಿಪ್ರಾಯಗಳು, ಆಲೋಚನೆಗಳು ಜನರ ಮುಂದೆ ಇಡ್ತಾ ಇದ್ದಾರೆ. ಬಟ್ ಜನ ಯಾವಾಗ ನಿಮ್ಮ ವಿಚಾರಗಳು ಅಷ್ಟು ಚೆನ್ನಾಗಿದ್ದರೆ ಕನ್ವಿನ್ಸ್ ಆಗ್ತಾರೆ. ದೇ ಹ್ಯಾವ್ ಟು ಬಿ ಗುಡ್. ಆ್ಯಂಡ್ ನೀನು ಬರೀ ಮಾತಾಡೋದಲ್ಲ, ನುಡಿದಂತೆ ನಡೆಯೋರಾಗಬೇಕು. ಸೊ ಇದೆಲ್ಲ ಇಟ್ಕೊಂಡು ನೀವು ಜನರ ಮುಂದೆ ಇಟ್ಟರೆ ಇವತ್ತಲ್ಲ ಒಂದು ನಾಳೆ ಕರ್ನಾಟಕಕ್ಕೆ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಬರಬೇಕು ಅಂತ ನಾವೆಲ್ಲರೂ ಬಯಸ್ತೀವಿ. ಅದು ಒಂದು ಪಕ್ಷ ಅಂತ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಒಂದು ಸಿದ್ಧಾಂತದ ಅಡಿಯಲ್ಲಿ, ಒಂದು ಸಮಾಜದ ಅಡಿಯಲ್ಲಿ, ಒಂದು ಕರ್ನಾಟಕಕ್ಕೆ ಒಂದು ಅಂಬೇಡ್ಕರ್ ವಾದ, ದ್ರಾವಿಡವಾದ, ಬಹುಜನವಾದ, ಕರ್ನಾಟಕಕ್ಕೆ ಒಂದು ಸಮಾಜವಾದ ಬೇಕು. ಅದೇ ಸಂವಿಧಾನ ಹೇಳೋದು. ಸೊ ಅದೇ ನಿಮ್ಮ ಸಿದ್ಧಾಂತ ಸಮಾಜ. ನಮ್ಮ ಸಿದ್ಧಾಂತ ಇಸ್ ಅನ್ ಈಕ್ವಲ್ ಸೊಸೈಟಿ. ಅದು ಸಮಾಜ ಅನ್ಬೋದು, ಅದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅನ್ಬೋದು. ಸಮಾನತೆ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ, ನ್ಯಾಯ ಅನ್ನೋ ಸಂವಿಧಾನ ಪೀಠಿಕೆಯಲ್ಲಿದೆ. ವೈಜ್ಞಾನಿಕ ಮನೋಭಾವನ ಬೆಳೆಸಬೇಕು ಅಂತ ಆರ್ಟಿಕಲ್ 51AH ಹೇಳುತ್ತೆ. ಅದರ ನಡುವೆ ನಮಗೆ ನಿಜವಾದ ಸೋಷಿಯಲಿಸಮ್ ಅನ್ನೋದು ಕೂಡ ನಾವು ಪ್ರತಿಪಾದಿಸ್ತೀವಿ. ನಮ್ಮ ರೈತರ ಹೋರಾಟಗಳು, ನಮ್ಮ ಆರ್ಥಿಕ ಹೋರಾಟಗಳು, ನಮ್ಮ ಕಾರ್ಮಿಕ ಹೋರಾಟಗಳು, ಬಡತನ ವಿರುದ್ಧ ನಮ್ಮ ಒಂದು ರೀತಿ ಸಮಾಜ ಮತ್ತು ಸೆಕ್ಯುಲರಿಸಮ್ನಲ್ಲೂ ಕೂಡ ಸಂವಿಧಾನ ಪೀಠಿಕೆಯಲ್ಲಿದೆ. ಅದು ಕೂಡ ನಿಜವಾದ ವಾಟ್ ಈಸ್ ಸೆಕ್ಯುಲರಿಸಮ್ ಡೆಫಿನೇಷನ್ ತೆಗೆದು ನೋಡಿದ್ರೆ ಸರ್ವಧರ್ಮ ಸಮನ್ವಯ ಅಲ್ಲ. ಇಟ್ ಈಸ್ ದ ಸೆಪರೇಷನ್ ಆಫ್ ಗವರ್ಮೆಂಟ್ ಆ್ಯಂಡ್ ರಿಲಿಜನ್ಸ್. ಪ್ರತ್ಯೇಕತನ. ನಿಮ್ಮ ಮನೇಲಿ ಆರ್ಟಿಕಲ್ 25 ನಿಮ್ಮ ಧರ್ಮ, ಯಾವುದಾದ್ರೂ ಧರ್ಮ ಪಾಲನೆ ಮಾಡಿ, ಎಷ್ಟಾದರೂ ಧರ್ಮಗಳು ಪಾಲನೆ ಮಾಡಿ, ಧರ್ಮೇತರವಾಗಿ ಬದುಕಿ, ನಿಮ್ಮ ಸ್ವಾತಂತ್ರ್ಯ ನಿಮ್ಮ ಮನೆಗಳಲ್ಲಿ, ಖಾಸಗಿ ಸ್ಥಳಗಳಲ್ಲಿ, ಧರ್ಮಕ್ಷೇತ್ರಗಳಲ್ಲಿ. ಸರ್ಕಾರಗಳು ನೀವು ಯಾವುದೇ ಒಂದು ವೈಯಕ್ತಿಕವಾಗಿ ನೀವು ಧರ್ಮದವರಾಗಿದ್ದರೂ ಕೂಡ ಸರ್ಕಾರದ ಹಣ, ಸರ್ಕಾರದ ಬೆಂಬಲ ಯಾವುದೇ ಕಾರಣಕ್ಕೂ ಯಾವ ಒಂದು ಬಹುಸಂಖ್ಯಾತರ ಧರ್ಮ ಆಗಿರ್ಬೋದು, ಅಲ್ಪಸಂಖ್ಯಾತರ ಧರ್ಮಗಳಿಗಾಗಿರ್ಬೋದು, ಇದು ಯಾವುದಕ್ಕೂ ಹಣ ಬಳಕೆ ಆಗಬಾರ್ದು. ಇದೆಲ್ಲ ಬಳಕೆ ಆದಷ್ಟು ಕೋಮು ಶಕ್ತಿಗಳು ಬರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಗೊಂದಲ, ಗಲಾಟೆಗಳಾಗ್ತವೆ. ಸೊ ದ ಟ್ರೂ ಮೀನಿಂಗ್ ಆಫ್ ಸೆಕ್ಯುಲರಿಸಮ್ ನೀವು ಯಾವುದೇ ಡಿಕ್ಷನರಿ ತೆಗೆದು ನೋಡಿ, ಇಟ್ಸ್ ದ ಸೆಪರೇಷನ್ ಆಫ್ ಗವರ್ಮೆಂಟ್ ಆ್ಯಂಡ್ ರಿಲಿಜನ್. ಬಟ್ ಟುಡೇ ಈ ಪೊಲಿಟಿಕಲ್ ಪಾರ್ಟಿ ಸೂಡೋ ಸೆಕ್ಯುಲರಿಸಮ್ ಆಗಿರ್ಬೋದು, ಆ್ಯಂಟಿ ಸೆಕ್ಯುಲರಿಸಮ್ ಆಗಿರ್ಬೋದು, ಸೆಕ್ಯುಲರಿಸಮ್ ಕಿತ್ತಾಕಬೇಕು ಅನ್ನೋದಾಗಿರ್ಬೋದು, ಪೀಪಲ್ ಡಿಫೈನ್ ಇಟ್ ಅಕಾರ್ಡಿಂಗ್ ಟು ವಾಟ್ ಸೂಟ್ಸ್ ದಮ್ ಫಾರ್ ದೇರ್ ಬೆನಿಫಿಟ್. ನಾನು ಆ ಸೆಕ್ಯುಲರ್ ಪದ ಅನ್ನೋದು ಬೈ ದ ಆ್ಯಕ್ಚುವಲ್ ಗೂಗಲ್ ಅಥವಾ ಆ್ಯಕ್ಚುವಲ್ ಡಿಕ್ಷನರಿ ಡೆಫಿನೇಷನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಂಕ್ರೆಟಿಸಮ್ ಅಂತ ಸಂವಿಧಾನ ಹೇಳಲ್ಲ. ಇಟ್ ಡಸನ್ ಸೇ ಇನ್ಕ್ಲೂಸಿವಿಟಿ ಅಂತ ಹೇಳೋದು. ಕೆಲವ್ರು ಏನು ಹೇಳ್ತಾರೆ ಅಂದರೆ ಪಾಸಿಟಿವ್ ನೆಗೆಟಿವ್ ಸೆಕ್ಯುಲರಿಸಮ್. ಅದೆಲ್ಲ ಸುಳ್ಳು. ದರ್ ಇಸ್ ನೋ ಸಚ್ ಥಿಂಗ್ ಎಸ್ ಪಾಸಿಟಿವ್ ನೆಗೆಟಿವ್ ಸೆಕ್ಯುಲರಿಸಮ್. ದರ್ ಸೆಕ್ಯುಲರಿಸಮ್ ಆ್ಯಂಡ್ ಡಿಫ್ರೆಂಟ್ ಡಿಗ್ರೀಸ್ ಆಫ್ ನಾನ್ ಸೆಕ್ಯುಲರಿಸಮ್ ಅಥವಾ ಸೂಡೋ ಸೆಕ್ಯುಲರಿಸಮ್. ಸೊ ಈಗಾಗಲೇ ಬೆಳೆದಿದ್ದಿರೋ ಈ ವ್ಯವಸ್ಥೆ ಮಧ್ಯ ಹೇಗೆ ಮುಂದಕ್ಕೆ ಏನು ಮಾಡಬೇಕಂತ ಇದ್ದೀರಾ? ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಈ ಪೊಲಿಟಿಕಲ್ ಅವೇರ್ನೆಸ್ ಸ್ಪ್ರೆಡ್ ಮಾಡಬೇಕು ಅಂದರೆ ಎಲ್ಲ ಮತಕ್ಷೇತ್ರಗಳಲ್ಲೂ ಎಲ್ಲ ಚಳುವಳಿಗಾರನ ಜೊತೆಗೆ ಸೇರಿ ಒಂದು ಸಮಾಜದ ವಿಚಾರಗಳನ್ನ ಹೆಂಗೆ ಮುಂದೆ ತೊಗೊಂಡೋಗ್ಬೋದು, ಆನ್ ಗ್ರೌಂಡ್ ಕೆಲಸ ಮಾಡ್ಬೋದು. ಹೇಗೆ
ನೀವು ಏನಾದರೂ ಒಂದು ವಿಚಾರ ತಲುಪಿಸ್ಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂದರೆ 3 ವಿಚಾರಗಳು, ನಾನ್ ಪೊಲಿಟಿಕಲ್ ಅಂದರೆ 3 ವಿಚಾರಗಳು. ಒಂದು ಜನಜಾಗೃತಿ, ಪ್ಲೇಯಿಂಗ್ ವಿತ್ ಐಡಿಯಾಸ್. ನೀವು ಕೇಡರ್ ಕ್ಯಾಂಪ್ ಮಾಡೋದಾಗಿರ್ಬೋದು, ಇವಾಗ ನಾವು ಇವತ್ತಿನ ದಿನ ಒಂದು ಪಾಡ್ಕ್ಯಾಸ್ಟ್ ಮುಖಾಂತರ ಮಾಡೋದಾಗಿರ್ಬೋದು, ನಾವು ಬೇಕಾದರೆ ಒಂದು ಭಾಷಣನೋ ಒಂದು ಬೇರೆ ಕಾರ್ಯಕ್ರಮಗಳು, ಓಕೆ, ಇಟ್ಸ್ ಐಡಿಯಾಸ್ನಲ್ಲಿ ಜಾಗೃತಿ ಮೂಡಿಸೋದು, ಅದು ಒಂದು. ಎರಡನೇದು ಏನಂದರೆ ಹೋರಾಟ ಅಂದಾಗ ಏನಾಗುತ್ತೆ ಅಂದರೆ ನೀವು ಒಂದು ರಚನಾತ್ಮಕವಾದ ಬದಲಾವಣೆ ಬಯಸ್ತೀರ. ಏನಾದರೂ ಒಂದು ಯೋಜನೆ, ನೀತಿ, ಕಾನೂನುಗಳು ಬೇಕು, ಇರೋದನ್ನು ಬೇಡ, ಪಾಲಿಸಿ ಚೇಂಜಸ್. ಅದು ಒಂದು. ಇವಾಗ ರೈತರದ್ದು ಹೋರಾಟ ಆಗಿದೆ, ಅದು ಯಶಸ್ಸಾಗಿದೆ ಮೊನ್ನೆ. ಅದು ಒಂದು ಏನಂದರೆ ಈ ಒಂದು ದೇವನಹಳ್ಳಿನಲ್ಲಿ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ. ಅವರ 1777 ಎಕರೆ 3.25 ವರ್ಷ ಹೋರಾಟ ಮಾಡಿದ್ದಾರೆ. ಇವಾಗ ಹೋರಾಟದಿಂದ ಅದು ಇವಾಗ ಸರ್ಕಾರ ವಾಪಸ್ ತೊಗೊತಾರೆ ಅಂತ ಹೇಳಿದ್ದಾರೆ. ಬಟ್ ನೋಡಿ, ಒಂದು ವಿಪರ್ಯಾಸ ಏನಂದರೆ ರೈತರ ಜೀವನನ ಉತ್ತಮಗೊಳಿಸೋದು ಬಿಟ್ಟು ಇನ್ನೂ ಕಷ್ಟ ಕೊಟ್ಟು ಇವಾಗ ಸ್ಟ್ಯಾಟಸ್ ಕೋ ಹತ್ರ ಬರ್ತಾ ಇದ್ದಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಬಟ್ ಏನೇ ಇದ್ರೂ ರೈತರ ಪರವಾಗಿ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ದಟ್ಸ್ ಅ ಡಿಫ್ರೆಂಟ್ ಪ್ರಶ್ನೆ. ಬಟ್ ಹೋರಾಟ ಅಂದಾಗ ಯು ಬ್ರಿಂಗ್ ಇನ್ ಸ್ಟ್ರಕ್ಚರಲ್ ಚೇಂಜ್ or structural transformation, or don't bring in something you want. You fight the government and the rules. ಬೇರೆದು ಫೈಟ್ ಮಾಡೋದು. ನೀವು ಹೋರಾಟ ಅಂದರೆ ಪಕ್ಕದ ಮನೆ ಆಸ್ತಿ ನನ್ನ ಆಸ್ತಿ ಏನೋ ಮಾಡ್ಬೋದು. ಬಟ್ ದಿಸ್ ಇಸ್ ನಾಟ್. ಬಟ್ ಯು ಡೂ ಸ್ಟ್ರಕ್ಚರಲ್ ಹೋರಾಟ ಮಾಡಬೇಕು. ಅದು ಎರಡನೇದು. ಮೂರನೇದು ಏನಂದರೆ ಸೇವೆ ಮಾಡೋದು. ಸೇವೆ, ಹೋರಾಟ. ಸೇವೆ ಹೇಗೆ? ಸೇವೆ ಅಂದಾಗ ನೀವು ಜನಜಾಗೃತರ ವಿಚಾರಗಳ ಜೊತೆ ಆಟ ಆಡ್ತಾ ಇರ್ಬೋದು, ಅದನ್ನು ಚರ್ಚೆ ಮಾಡದೇ ಇರ್ಬೋದು. ನೀವು ಹೋರಾಟದ ಥರ ರಚನಾತ್ಮಕವಾಗಿ ಬದಲಾವಣೆ ಆಗದೆ ಇರ್ಬೋದು. ಬಟ್ ನೀವು ನಿಮ್ಮ ರೀತಿಯಲ್ಲಿ, ನಿಮ್ಮ ಪರ್ಸ್ನಲ್ ಕೆಪಾಸಿಟಿನಲ್ಲಿ ನೀವು ಹೇಗೆ ಬೇರೆಯವರ ಕಷ್ಟಗಳಿಗೆ ನೀವು ಒಂದು ಪರಿಹಾರ ಕೊಡ್ಬೋದು, ಅವರ ಕಷ್ಟಕ್ಕೆ ನೀವು ಒಂದು ರೀತಿ ನಿಮ್ಮ ರೀತಿಯಲ್ಲಿ ಸಹಾಯ ಮಾಡ್ಬೋದು. ಅಂದರೆ ದಿಸ್ ಈಸ್ ಅನ್ ಇಮೋಷ್ನಲ್ ಕನೆಕ್ಷನ್ ವಿತ್ ದ ಪೀಪಲ್. ಅಂದರೆ ನಾನು ಕೂಡ ಸಮಾಜದಿಂದ ಪಡೆದಿದ್ದೀನಿ, ನಾನು ಕೂಡ ವಾಪಸ್ ಕೊಡಬೇಕು. ಅದು ಆನ್ ಅ ಪರ್ಸನಲ್ ಲೆವೆಲ್. ಅದು ಇಂಡಿವಿಜುವಲ್ನಲ್ಲಿ ಅವರ ರೀತಿಯಲ್ಲಿ ಅವರ ಕೆಪಾಸಿಟಿ ಅಥವಾ ಅವರ ಆಸಕ್ತಿ ಅಥವಾ ಅವರ ಒಂದು ರೀತಿ ಇಂಟ್ರೆಸ್ಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಬಟ್ ಮೇಯ್ನ್ ಏನಂದರೆ ನಮಗೆ ಯು ಗಿವ್ ಬ್ಯಾಕ್. ಅಂದರೆ ಇವಾಗ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದಾಗಿರ್ಬೋದು, ಅಲ್ಲೋಗಿ ಪಾಠ ಹೇಳೋದಾಗಿರ್ಬೋದು, ಕೆರೆ ಕುಂಟೆ ಒಂದು ರೀತಿ ಹೂಳೆತ್ತದಾಗಿರ್ಬೋದು, ಅಥವಾ ಸುಧಾರಣೆಗಳು, ಅಥವಾ ನೀವು ಏನೋ ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡೋದಾಗಿರ್ಬೋದು. ಐ ಮೀನ್ ದಿಸ್ ಕಿಟ್ ವಿತರಣೆ ಮಾಡೋದು, ಒಂದು ಗಿಡ ನೆಡೋದು, ಸೇವೆಗೆ, ಅಥವಾ ಅನ್ನದಾಸೋಹ, ವಿದ್ಯಾದಾಸೋಹ, ಸಾವಿರಾರು ರೀತಿ ಮಾಡ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಜನರ ಜೊತೆ ಒಂದು ಇಮೋಷನಲ್ ಕನೆಕ್ಷನ್ನು. ರಶ್ಮಿ ಅವರೇ, ಯು ಹ್ಯಾವ್ ಟು ಕನೆಕ್ಟ್ ಬೈ ಗಿವಿಂಗ್ ಬ್ಯಾಕ್. ಬಟ್ ಅದರಿಂದ ಏನು ರಚನಾತ್ಮಕ ಬದಲಾವಣೆ ಆಗಲ್ಲ. ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಬಡತನ ಅಥವಾ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಅನ್ಯಾಯಗಳು ಹೋಗಲ್ಲ. ಬಟ್ ಯು ಶೋ ಕಮಿಟ್ಮೆಂಟ್, ಆ್ಯಂಡ್ ಅದರಿಂದ ಜನರಿಗೂ ನಿಮಗೆ ಒಂದು ಕ್ರೆಡಿಬಿಲಿಟಿ, ನೀವು ನುಡಿದಂತೆ ನಡೀತಿದ್ದೀರಾ ಅಂತ ಒಂದು ವಿಶ್ವಾಸಾರ್ಹತೆ. ಅಲ್ಲಿವರೆಗೂ ಒಂದು ಟ್ರಾನ್ಸ್ಪರೆಂಟ್ ಇದು ಡೈಲಾಗ್ ನಿಮ್ಮ ಬರೀ ಮಾತಲ್ಲ, ನೀವು ಕೆಲಸನೂ ಮಾಡ್ತಾ ಇದ್ದೀರಾ ಅಂತ ಜನರಿಗೆ ಸೇತುವೆ, ಅದು ಮನವರಿಕೆ ಆಗುತ್ತೆ. ಸೊ ಈ 3 ರೀತಿಯಲ್ಲಿ ಯು ರೀಚ್ ದ ಪೀಪಲ್ ವಿತ್ ವರ್ಕ್. ದೆನ್ ಯು ಮೊಬಲೈಸ್ ಐಡಿಯಾಸಿಂದ, ಕೆಲಸದಿಂದ ಒಟ್ಟುಗೂಡಿಸುವಿಕೆ, ಕೋಲಿಷನ್ ಬಿಲ್ಡಿಂಗ್ ಅಂದಾಗ ಏನಂದರೆ, ನಮಗೆ ಇವತ್ತಿನ ದಿನ ರೈತ ಸಂಘಟನೆ ಬೇಕು, ಕಾರ್ಮಿಕ ಸಂಘಟನೆ ಬೇಕು, ಮಹಿಳಾ ಮತ್ತು ಟ್ರಾನ್ಸ್ಜೆಂಡರ್ LGBTQ ಸಂಘಟನೆಗಳು ಬೇಕು, ದಲಿತ ಬಹುಜನ ಸಂಘಟನೆಗಳು ಬೇಕು, ಕನ್ನಡ ಪರ ಎಲ್ಲ ಭಾಷೆಗಳ ಪರ ಮತ್ತು ಎಲ್ಲ ಭಾಷೆ ಅಂದರೆ ಕರ್ನಾಟಕದ ಎಲ್ಲ ಭಾಷೆಗಳ ಪರ, ಪ್ರಾದೇಶಿಕತೆ ಪರ ಬೇಕು, ಪರಿಸರವಾದಿಗಳು ಬೇಕು, ಭ್ರಷ್ಟಾಚಾರ ವಿರುದ್ಧನೂ ಬೇಕು, ಯುವಕರ ಸಂಘಟನೆಗಳು ಬೇಕು. ಎವ್ರಿ ಡಿಸ್ಟ್ರಿಕ್ಟ್ನಲ್ಲಿ ಸ್ಟೂಡೆಂಟ್ಸು, ಯುವಕರು, ಯು ಮೊಬಲೈಸ್ ಎಲ್ಲರೂ. ಯಾಕಂದರೆ ಎಲ್ಲರ ವಿಚಾರಗಳು ಅಗತ್ಯ ಇದೆ. ಯಾರು ವೈಜ್ಞಾನಿಕವಾಗಿ ಒಂದು ಉತ್ತಮ ಸಮಾಜ ಕೆಲಸ ಮಾಡ್ತಾಯಿದ್ರು ಅವನ್ನೆಲ್ಲನೂ ಜೊತೆಗೆ ಸೇರಿಸಿ ಸಿದ್ಧಾಂತ ಹೇಳಿಸಿ ಆಮೇಲೆ ನಿಂತ್ಕೊಂಡು ಯು ಬ್ರಿಂಗ್ ಇನ್ ಅ ಕ್ಯಾಂಡಿಡೇಟ್. ಎಲೆಕ್ಷನ್ ನಿಲ್ಲಬೇಕು. ಈಗ ಎಲ್ಲಿ ಯಾವ ಸ್ಟೇಜಲ್ಲಿ ಇದ್ದೀರಾ? ಇಷ್ಟೆಲ್ಲ ಹೇಳೋದಲ್ಲ. ಒಟ್ಟುಗೂಡಿಸುವಿಕೆ. ಇವಾಗ ಒಟ್ಟುಗೂಡಿಸುವಿಕೆ ನಾವಿವಾಗ 121 ಮತಕ್ಷೇತ್ರಗಳಲ್ಲಿ ನಾವು ಗಟ್ಟಿಯಾಗಿ ನಮ್ಮ ಬೇರೆ ಬೇರೆ ಎಲ್ಲ ಚಳುವಳಿಗಳ ಜೊತೆಗೆ ಸೇರಿಸ್ಕೊಂಡು ಅವರೆಲ್ಲರೂ ಬರ್ತಾರೆ. ಅವರೆಲ್ಲ ಎಲ್ಲ ಥರ ಸಮಾಜ ಕೊಟ್ಟಿರೋರು, ಹೋರಾಟಗಾರರು, ಬುದ್ಧಿಜೀವಿಗಳು, ಚಿಂತಕರು, ನಾಯಕರು, ನಾಯಕಿಯರು, ಲೀಡರ್ಸ್ ಎಲ್ಲರೂ ಬರ್ತಾರೆ. ಅವ್ರಿಗೆ ಬಂದಾಗ ಏನಿರುತ್ತೆ ಗೊತ್ತಿರಲ್ಲ. ನಾನು ಅವ್ರಿಗೆ ಅರ್ಧ ಗಂಟೆ ಪ್ರೆಸೆಂಟ್ ಮಾಡಿ ಆಮೇಲೆ ಅವ್ರ ಪ್ರಶ್ನೆಗಳಿಗೆ ಸಮರ್ಥವಾದ ಉತ್ತರ ಕೊಟ್ಟಾದ ಮೇಲೆ ಅವರೆಲ್ಲರಿಗೂ ಕನ್ವಿನ್ಸ್ ಆಗುತ್ತೆ. ಯಾಕಂದರೆ ಅವರೆಲ್ಲರ ಹೋರಾಟ ನಮ್ಮ ಪರಿಕಲ್ಪನೆ ಅಡಿಯಲ್ಲಿರುತ್ತೆ. ಬಟ್ ಅವರೆಲ್ಲರ ಹೋರಾಟ ನಮ್ಮ ಪರಿಕಲ್ಪನೆ ಅಡಿಯಲ್ಲಿರುತ್ತೆ. ಬಟ್ ಅವ್ರದ್ದು ಒಂದೇ ಹೋರಾಟ ಅಲ್ಲ. ಯಾಕಂದರೆ ಎಲ್ಲರ ಹೋರಾಟನೂ ಒಂದಕ್ಕೊಂದು ಪೂರ್ಣಿಸ್ಕೊಂಡ್ಬಿಟ್ಟಿದೆ. ಸೊ ನಮಗೆಲ್ಲ ಹೋರಾಟಗಳು ಬೇಕು.
ಎಲ್ಲ ಅನ್ಯಾಯಗಳ ವಿರುದ್ಧ ನಮಗೆ ನ್ಯಾಯ ಬೇಕು. ಸೊ ಈಗ ಬಂದರೆ ಪವರಿಗೆ ಬಂದರೆ ನಿಮ್ಮ ಸಿದ್ಧಾಂತದ ಮೂಲಕ ಸಮಾಜದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ? ಇಟ್ಸ್ ಎ 10 ಪಾಯಿಂಟ್ ಪ್ರೋಗ್ರಾಮ್ ಪ್ಲಸ್ ಹೆಚ್ಚುವರಿಗಳು. ನಿಮಗೆ ಆಲ್ ಟೈಪ್ಸ್ ಆಫ್ ಇನಿಕ್ವಾಲಿಟಿನ ಕಿತ್ತಾಕಬೇಕು. ನಾನು ಹೇಳಿದ್ದೀನಿ, ಜಾತಿ, ಲಿಂಗ, ವರ್ಗ, ಭಾಷೆ ಮತ್ತು ಎಲ್ಲ ಅದು ಹೆಂಗೆ, ಮತ್ತು ಉದ್ಯೋಗ, ಪವರ್ ಸ್ಟ್ರಕ್ಚರ್ಗೆ ತಲೆಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು ಸಮಾಜ. ಅದರ ಜೊತೆ ಇನಿಕ್ವಾಲಿಟಿ ಫೈಟರ್ ಜೊತೆ ನೀವು ಒಂದು ಭ್ರಷ್ಟಾಚಾರ ಕಿತ್ತಾಕೋದಾಗಿರ್ಬೋದು, ಪೊಲೀಸ್ ಸುಧಾರಣೆ ಆಗಿರ್ಬೋದು, ಪರಿಸರದ ಒಂದು ರೀತಿ ಬೆನಿಫಿಟ್, ಅದು ಒಂದು ರೀತಿ ಈ ಬೇರೆ ಬೇರೆ ಲಾಬೀಸು, ಗಣಿಗಾರಿಕೆ ಲಾಬೀಸ್ಗಳ ಮೇಲೆ ಕಡಿವಾಣ ಹಾಕೋದು, ಶಿಕ್ಷಣ, ಆರೋಗ್ಯದ ಸಂಪೂರ್ಣವಾದ ಪರಿವರ್ತನೆ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಈ ಒಂದು ನೀವೇನು ಹೇಳ್ತಾ ಇದ್ದೀರಾ ಸ್ಪೋರ್ಟ್ಸಿನ ಸುಧಾರಣೆ, AI ಆಗಿರ್ಬೋದು, ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ಹೆಂಗೆ ಬಳಸೋದಾಗಿರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅದೇ ಇದ್ದೇ ಇರುತ್ತೆ. ನಿಮ್ಗೆ ಯು ಹ್ಯಾವ್ ಟು ನೋಡಿ ರಶ್ಮಿ ಅವರೇ, ನಮಗೆ ಒಂದಕ್ಕೊಂದು ಇಂಟರ್ ಕನೆಕ್ಟೆಡು, ಎಲ್ಲ ಹೋರಾಟಗಳು ಬೇಕು ನಮಗೆ. ಯು ನೀಡ್ ಟ್ರಾನ್ಸ್ಫಾರ್ಮೇಷನ್ ಆನ್ ಎವ್ರಿ ಎಲಿಮೆಂಟ್. ಲಿಟ್ರಲಿ ಸಮಾಜನ ತಲೆಕೆಳಗೆ ಮಾಡೋದೇ ಈಗ ಫುಲ್ ಹಂಗಿದೆ. ಲಿಟ್ರಲಿ ನೀವು ಟ್ರಾನ್ಸ್ಫಾರ್ಮೇಷನ್ ಅನ್ಬೋದು, ನೀವು ಒಂದು ಉತ್ತಮ ಸಮಾಜದ ಕೆಲಸಗಳು ಅನ್ಬೋದು, ಅಥವಾ ನೀವೊಂದು ಅಹಿಂಸಾವಾದದ ಸಂವಿಧಾನನ ಎತ್ತಿಡಿಯೋ ಒಂದು ಕ್ರಾಂತಿ ಆಗ್ಬೋದು. ಅದೇ ಬೇಕಾಗಿರೋದು. ನಿಮ್ಮ ಹೆಸರಲ್ಲಿ ಅಹಿಂಸೆ ಇದೆಯಲ್ಲ, ಈಗ ಅದಕ್ಕೆ ನಾನು ಅದನ್ನ ಇಟ್ಕೊಂಡಿದ್ದು. ನಾನು ಶಸ್ತ್ರಾಸ್ತ್ರ ಇಲ್ಲದೆ ಉತ್ತಮ ವಿಚಾರಗಳು ಇಟ್ಕೊಂಡು ಸಮಾಜಕ್ಕೆ ಒಂದು ಪ್ರತಿರೋಧ ತರದೆ ಆ ಅಹಿಂಸೆ ಅಂತ ನಾನು ನೋಡ್ತೀನಿ. ಮಾತಿನ ಮೂಲಕ, ಮಾತು, ವಿಚಾರ, ಕೆಲಸ, ಸೇವೆ, ಶಸ್ತ್ರಾಸ್ತ್ರ ಬಿಟ್ಟು. ಸೊ ಇಟ್ಸ್ ಅ ಟ್ರಾನ್ಸ್ಫಾರ್ಮೇಷನ್. ಬುದ್ಧ ಮಾಡಿದ್ದು ಅದೇ, ಬಸವಣ್ಣ ಮಾಡಿದ್ದು ಅದೇ, ಮತ್ತು ಶರಣರು ಮಾಡಿದ್ದದೆ, ಕುವೆಂಪು ಮತ್ತು ತಂದೆ ಪೆರಿಯಾರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಬಾಬಾ ಸಾಹೇಬರು, ಇವರೆಲ್ಲರೂ ಕೂಡ ಅದೇ ರೀತಿ ಮಾಡಿದ್ದು. ಯಾರೂ ಕೂಡ ನಿಮಗೆ ಶಸ್ತ್ರಾಸ್ತ್ರ ಬೇಕು ಅಂತ ಹೇಳಿರೋದಲ್ಲ. ಎಲ್ಲ ಶಸ್ತ್ರಾಸ್ತ್ರ ಬೇಡ ಅಂತ ಹೇಳೋರಲ್ಲ ನಾವು ಒಪ್ಪಲ್ಲ. ಬಟ್ ನಮ್ಮ ಮಾದರಿಗಳು ಯಾರೂ ಕೂಡ ಶಸ್ತ್ರಾಸ್ತ್ರ ಬೇಕು ಅಂತ ಹೇಳಿಲ್ಲ. ಓಕೆ. ಸೊ ಇದೆಲ್ಲ ರಿಯಲ್ ಲೈಫಿಗೆ ಅಂದರೆ ನಿಮ್ಮ ಅಜೆಂಡಾ ಏನಿದೆ, ಐಡಿಯಾಲಜಿ ಏನಿದೆ, ಕಾರ್ಯರೂಪಕ್ಕೆ ಬರೋಕ್ಕೆ ರಿಯಲಿಸ್ಟಿಕ್ ಆಗಿ ಎಷ್ಟು ವರ್ಷ ಆಗತ್ತೆ ಅಂತ ಅಂತೀರಿ? 25, 10, 5, 1 ಗೊತ್ತಿಲ್ವಾ ಇನ್ನು? ನಮಗೇನು ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಕರ್ನಾಟಕಕ್ಕೆ ಒಂದು ವ್ಯಾಕ್ಯೂಮ್ ಇದೆ. ಕರ್ನಾಟಕದಲ್ಲಿ ನಮ್ಮ ವಿಚಾರಗಳು ರೀಚ್ ಆಗ್ತಾ ಇದೆ. ನಿಮಗೆ ಇದಕ್ಕೆ ಮಾಡಬೇಕು ಅಂದರೆ ವಿಚಾರನೂ ಬೇಕು, ನಿಮಗೆ ಫ್ಯಾಮಿಲಿ ಸಪೋರ್ಟು ಬೇಕು, ಸಿದ್ಧಾಂತನೂ ಬೇಕು, ಚಳುವಳಿಗಳು ಬೇಕು, ಒಂದು ಧೈರ್ಯನೂ ಬೇಕು, ಒಂದು ಕಾಳಜಿನೂ ಬೇಕು, ಮೀಡಿಯಾ ಸಪೋರ್ಟು ಬೇಕು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ವೋಟ್ಸು ಬೇಕು. ಬಟ್ ನಾವು ವೋಟ್ಸನ್ನು ಎಲ್ಲೋ ಒಂದು ರೀತಿಯಲ್ಲಿ ಅದನ್ನು ಜನರ ಕಿವಿಗೆ ಇಂಪು ಅಂತ ಹೇಳೋದಲ್ಲ, ನಮಗೆ ಸಮಾಜಕ್ಕೇನು ಉತ್ತಮ ಅನ್ನೋದು ನಾವು ತರಬೇಕು. ಆಮೇಲೆ ಅದನ್ನು ಮಾಡಬೇಕು ಅಂದರೆ ರಶ್ಮಿ ಅವರೇ, ಭಾಳ ಮುಖ್ಯವಾಗಿ ಯಾರು ಅದರಲ್ಲಿ ಒಂದು ರೀತಿ ಲೀಡರ್ಶಿಪ್ನಲ್ಲಿ ಇರ್ತಾರೋ ಅವ್ರು ಯಾವತ್ತೂ ವೈಯಕ್ತಿಕ ಅಧಿಕಾರನ ಬಯಸಬಾರ್ದು. ವೈಯಕ್ತಿಕ ಅಧಿಕಾರ ಬಯಸೋದಂದರೆ, ವೈಯಕ್ತಿಕ ಅಧಿಕಾರ ಅಂದರೆ ನಾನೇ ಅದಕ್ಕೆ CM ಆಗಬೇಕು, ನಾನೇ ಮಿನಿಸ್ಟರ್ ಆಗಬೇಕು, ನಾನೇ ಅಧಿಕಾರದಲ್ಲಿ ಹಿಡಿಬೇಕು, ನಾನೇ MP ಆಗಬೇಕು, MLA. ಇದರಿಂದ ನಮಗೆ ಉತ್ತಮ ಸಮಾಜ ಆಗಲ್ಲ. ನೀವು ಐಡಿಯಾಲಜೀಸ್ ಇರೋರು ಬಂದರೂ ಸಾಕು, ಯಾರು ಬಂದರೂ ಅದೇ ನಮ್ಮ ವಿಷನ್, ನಮ್ಮ ಐಡಿಯಲ್, ನಮ್ಮ ಸಿದ್ಧಾಂತ ಬಂದರೆ. ಹಿಂದುತ್ವದಲ್ಲೂ ಯಾರ್ಯಾರು ಅದನ್ನು ಅವತ್ತಿನ ದಿನ ಹೆಡ್ಗೇವಾರು, ಗೋಲ್ವಾಲ್ಕರು, ದಿಯಾರಸು, ರನಾಡೆ ಇವರೆಲ್ಲ ಕಟ್ಟಿದ್ದು, ಇವ್ರು ಯಾವತ್ತೂ CM ಆಗಲಿಲ್ಲ, ಇವ್ರು ಯಾವತ್ತೂ ಅಧಿಕಾರ ಹಿಡಿಲಿಲ್ಲ. ದೇ ಬಿಲ್ಟ್ ದ ಫೌಂಡೇಶನ್ಸ್. ಆಮೇಲೆ ಇವತ್ತು PM ಆಗೋರೇ ಬೇರೆ, ಇವತ್ತು ಹೋಮ್ ಮಿನಿಸ್ಟರ್ ಆಗೋರೇ ಬೇರೆ. ಅದೇ ರೀತಿ ಕಮ್ಯುನಿಸ್ಟ್ ಅದು ಬಲಪಂಥಿ, ಅವರು ಐಡಿಯಾಲಜಿಕಲ್. ಕಮ್ಯುನಿಸ್ಟು ಲೆಫ್ಟ್ ವಿಂಗು ಕೂಡ ಅವರು ಐಡಿಯಾಲಜಿಕಲ್ಲೇ. ಅವರು MN ರಾಯ್ ಆಗಿರ್ಬೋದು, ಭಾಳ ಜನ ಪಾಲಿಟ್ ಬ್ಯೂರೋ ಅಂತ ನಿಂತ್ಕೊಂಡು ಅವರು ನಿಸ್ವಾರ್ಥವಾಗಿ ಸಮಾಜ ಕಟ್ಟಿದ್ರು. ಅವ್ರ ಐಡಿಯಾಲಜಿ ನಾನು ಒಪ್ಪಲ್ಲ, ಯಾಕಂದರೆ ಇಟ್ಸ್ ನಾಟ್, ಸಮಾಜನ ಅರ್ಥ ಮಾಡ್ಕೊಂಡಿಲ್ಲ ಅವರು. ಕ್ಯಾಪಿಟಲಿಸಮ್ ಒಂದೇ ಅವ್ರಿಗೆ ಶತ್ರು, ನಮ್ಮ ಕ್ಯಾಪಿಟಲಿಸಮ್ ಒಂದೇ ಶತ್ರು ಅಲ್ಲ, ನಮಗೆ ಇಡೀ ಸಿಸ್ಟಮೇ ಶತ್ರು. ಸೊ ಅದು ಒಂದು. ಬಟ್ ಅವರು ನಿಸ್ವಾರ್ಥವಾಗಿ ಅವ್ರು ಕಟ್ಟಿದ್ರು, ಬೇರೆ ಬೇರೆಯವ್ರ ಅಧಿಕಾರಕ್ಕೆ ಬರ್ತಾರೆ. ನಮ್ಮದು ಕೂಡ ಕರ್ನಾಟಕಕ್ಕೆ ನಾವು ಹಿಂದೆ ನಿಂತ್ಕೊಂಡು ಕೆಲಸ ಮಾಡೋದು. ನಮಗೆ ಕರ್ನಾಟಕದಲ್ಲಿ ಅಪಾರ ಪ್ರತಿಭೆ, ಕಾಳಜಿ, ವಿಚಾರ, ಸೇವಾ ಮನೋಭಾವ, ನಿಜವಾಗ್ಲೂ ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಭಾಳ ಜನ ಇದ್ದಾರೆ. ಒಂದೊಂದು ಕ್ಷೇತ್ರದಲ್ಲೂ ಇದ್ದಾರೆ. ನೀವು ಯಾವುದೇ ಜಾತಿ ಆಗಿರಿ, ಯಾವುದೇ ಧರ್ಮ ಆಗಿರಿ, ಯಾವುದೇ ಲಿಂಗ ಆಗಿರಿ, ಯಾವುದೇ ಮಾತೃಭಾಷೆ ಆಗಿರಿ, ನೀವು ನಮ್ಮ ಸಮಾಜನ ಒಪ್ಪಿ ನೀವು ಒಂದು ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀರಾ ಅಂದರೆ, ನೀವು ಅದೇ ಕ್ಷೇತ್ರದಲ್ಲಿ ನಿಂತ್ಕೊಂಡು ನೀವು ಇವತ್ತೆಲ್ಲ ನಾಳೆ ಒಂದು MLA ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತ್ ಆಗ್ಬೋದು, ಒಂದು CM ಆಗ್ಬೋದು. ನಮ್ಮ ಕರ್ನಾಟಕಕ್ಕೆ CM ಅಂದರೆ ನಮಗೊಂದು ಮಹಿಳಾ CM ಬೇಕು, ಒಂದು ದಲಿತ CM ಬೇಕು, ಒಂದು ಮುಸ್ಲಿಂ CM ಬೇಕು, ಒಂದು ನಾಸ್ತಿಕ CM ಬೇಕು. ಬಟ್ ಇವರೆಲ್ಲರೂ ಕೂಡ ಒಂದು ಸಮಾನತಾವಾದಿ ಆಗಬೇಕು. ಇಟ್ಸ್ ಆನ್ ಐಡಿಯಾಲಜಿಕಲ್ ಮೂಮೆಂಟ್. ಸೊ ಐಡಿಯಾಲಜಿಕಲ್ ಮೂಮೆಂಟ್ ಅಂದಾಗ ನೀವು ಯಾವುದೇ ಅಸ್ಮಿತೆ ಆಗಿರಿ, ಒಂದು ಸಮಾಜ ಕಟ್ಟೋ ಮನಸ್ಥಿತಿ ಇರಬೇಕು.
ನೀವು ಶುರುವಾದಾಗ ಎಷ್ಟು ಜನ ಇದ್ರಿ? ಇವತ್ತು ಎಷ್ಟು ಜನ ಇದ್ದಾರೆ ನಿಮ್ಮ ಹಿಂದೆ? ಹಿಂದೆ ಅಂತ ಅಲ್ಲ ರಶ್ಮಿ ಅವರೇ, ಪಕ್ಕ ಜೊತೆಗೆ? ನಮ್ಮ ಜೊತೆ ಅಕ್ಕಪಕ್ಕ ನಮಗೆಲ್ಲ ನಮ್ಗೆ ಎಷ್ಟೋ ಮತಕ್ಷೇತ್ರಗಳಿಗೆ ಹೋಗ್ತಾ ಇರ್ತೀವಿ. ನಾವೀಗ 121ಕ್ಕೆ ಹೋಗಿದ್ವಿ. ಕೆಲವು ಕಡೆ ನಾನು ಮುಂಚೆ ಯಾವತ್ತೂ ಹೋಗಿಲ್ಲ. ಅಲ್ಲಿ ಹೋದಾಗ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಕಾಯ್ತಾ ಇರ್ತಾರೆ, ಜನ ನಿಂತಿರ್ತಾರೆ, ಜನ ಕೇಳಿಸ್ಕೊಳ್ತಾ ಇರ್ತಾರೆ, ಜನ ಏನೋ ಒಂದು ಇದರಿಂದ ಒಳ್ಳೇದಾಗ್ಬೋದು ಅಂತ ಒಂದು ಕನ್ವಿನ್ಸಿಂಗ್ ಆಗಿ ಅವ್ರಿಗೆ ಒಂದು ಬಿಲೀಫ್ ಇದೆ. ಬಿಲೀಫ್ ಅಂದರೆ ಅದು ಸುಮ್ಮನೆ ಎಲ್ಲೋ ಒಂದು ಕಡೆ ಮೌಢ್ಯದಿಂದ ಬಿಲೀಫ್ ಅಲ್ಲ, ಅದು ಒಂದು ರೀತಿ ನಮ್ಮ ಕೆಲಸಗಳು ಅವರಿಗೆ ತಲುಪಿದೆ. ಸೊ ಅದನ್ನು ನಾವು ಆಮೇಲೆ ಒಂದು ಹೇಳ್ತೀನಿ ರಶ್ಮಿ, ಯಾವತ್ತಾದರೂ ಬದಲಾವಣೆ ಪರಿವರ್ತನೆ ಆಗಿದೆ ಅಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ರಸ್ತೆಗಿಳ್ದಲ್ಲ, ಬೆರಳಿಕೆಯಷ್ಟು ಜನ ನಿಂತು ಗಟ್ಟಿಯಾಗಿ ಕೆಲಸ ಮಾಡಿ ರೀಚ್ ಮಾಡಿರೋದು. ಸೊ ವಿ ನೀಡ್ ವರ್ಕರ್ಸ್, ಐಡಿಯಾಲಜಿಕಲ್ ವರ್ಕರ್ಸ್, ನಿಸ್ವಾರ್ಥವಾಗಿ ಕೆಲಸ ಮಾಡೋರು ಬೇಕು. ಅದು ಒಬ್ಬರೇ ಇರ್ಬೋದು, ಅದು 1000 ಜನ ಇರ್ಬೋದು. ನಾವು ಜನನ ಕನ್ವಿನ್ಸ್ ಮಾಡಿ, ಯಾಕಂದರೆ ಬಹುತೇಕ ಜನ ಹೆಂಗಿರ್ತಾರೆ ರಶ್ಮಿ ಅವರ ಅಂದರೆ ಅವರ ಜೀವನದ ಜಂಜಾಟದಲ್ಲಿ ಅವ್ರ ಲೈಫಲ್ಲಿ ಬದುಕ್ತಾ ಇರ್ತಾರೆ. ಅವ್ರಿಗೆ ಒಂದು ರೀತಿ ತಂದೆ ತಾಯಿ ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಗಂಡ ಹೆಂಡತಿ ನೋಡ್ಕೊಳ್ಳೋದು, ಅದರಲ್ಲೇ ಬಿಸಿ ಇರ್ತಾರೆ. ನಾವು ಚಳುವಳಿ ಮಾಡೋರು, ದೇಶ ಸೇವೆ ಮಾಡೋರು, ಒಂದು ರೀತಿ ಒಳ್ಳೇದು ಮಾಡೋಕ್ಕೆ ಹೊರಟಿರೋರು, ನಾವು ಅದನ್ನು ಒಳ್ಳೆ ಕೆಲಸ ಮಾಡ್ತೀವಿ. ಈ ಜನ ಗೈಡ್ ಮಾಡಿ 5 ವರ್ಷಕ್ಕೊಂದ್ಸರಿ ನೀವು ಬನ್ನಿ, ನೀವು ವೋಟ್ ಹಾಕಿ, ಬಟ್ ನಮಗೆ ನಮ್ಮ ಕೆಲಸ ನೋಡ್ಕೊಂಡು ವೋಟ್ ಹಾಕಿ. ನಾವು ಜನರಿಗೆ ಒಳ್ಳೇದು ಮಾಡಿದ್ದೀವಿ ಅಂತ ಕನ್ವಿನ್ಸ್ ಮಾಡ್ಕೊಂಡು ವೋಟ್ ಹಾಕಿ. ಸೊ ನಮಗೆ ಅಂಥ ಒಂದು ವರ್ಕಿಂಗ್ ಟೀಮ್ಸು ನಾವೆಲ್ಲ ಕಡೆ ಕಟ್ತಾಯಿದ್ದೀವಿ. ಸಮಿತಿಗಳು, ಗ್ರೂಪ್ಸ್ಗಳು, ಐಡಿಯಾಲಜಿಕಲ್ ಬೇಸ್ಡ್ ಈ ಥರ ಸದ್ಯದ ಕನ್ಸ್ಟ್ರಕ್ಷನ್ ಫೇಸ್ ಇಲ್ಲಿವರೆಗೂ ತಲುಪಿದೆ. ಈ ಥರ ಇದೆ. ಸೊ ಈಗ ನಿಮ್ಮನ್ನು ಸೇರ್ಕೋಬೇಕಂದ್ರೆ ಇವೆಲ್ಲ ಹೇಳಿದ್ರಿ, ಯಾರು ಬೇಕಾದ್ರೂ ಬರ್ಬೋದು, ಎಷ್ಟು ಟೈಮ್ ಕೊಡಬೇಕು, ವಾಟ್ ಇಸ್ ದಿ ಎಕ್ಸ್ಪೆಕ್ಟೇಷನ್, ಕಮಿಟ್ಮೆಂಟು? ಇಷ್ಟೇ. ನಮಗೆ ಕಾಂಶಿರಾಮರು ಒಂದು ಹೇಳ್ತಾರೆ, ನೀವು ಇವತ್ತಿನ ದಿನ ಮಾಡಬೇಕಾಗಿರೋದು ಟೈಮ್, ಟ್ಯಾಲೆಂಟ್, ಟ್ರೆಷರಿ ಅಂತ ಹೇಳ್ತಾರೆ. ನಿಮ್ಗೆ ಏನು ಕೊಡೋಕ್ಕೆ ಇಷ್ಟನೋ ಮಾಡಿ. ಟೈಮ್ ಕೊಡೋಕ್ಕಿಷ್ಟ, ನೀವು ಬರ್ತೀನಿ, ನಾನು ನೋಡ್ತೀನಿ, ನಾನೆಲ್ಲೋ ಒಂದು ಕಡೆ ನಾನು ಒಂದು ರೀತಿ ಘೋಷಣೆಗೆ ಹೋಗ್ತೀನಿ, ಅಥವಾ ನಾನು ಒಂದು ರೀತಿ ಏನೋ ಒಂದು ಯಾರೋ ಅನ್ನದಾಸೋಹ ಮಾಡ್ತೀನಿ, ಹೌ ಯು ವಾಂಟ್ ಟು ಹೆಲ್ಪ್ ಔಟ್, ಟೈಮ್ ಕೊಡಿ. ಅಥವಾ ಟ್ಯಾಲೆಂಟು, ನನಗೂ ಕೂಡ ಪೋಸ್ಟರ್ ಮಾಡೋಕ್ಕೆ ಬರುತ್ತೆ, ನಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟ್ರಾಂಗ್ ಇದ್ದೀನಿ, ನಾನು ಕೂಡ ಹಾಡು ಹಾಡ್ತೀನಿ, ನಾನು ಕೂಡ ಏನೋ ಒಂದು ಇನ್ಸ್ಟ್ರೂಮೆಂಟ್ ಮಾಡ್ತೀನಿ, ನಂದು ಕೂಡ ಏನೇನೋ ಒಂದು ಸಂಘಟನೆಯ ಶಕ್ತಿ ಇದೆ, ಅದು ಒಂದು ಟ್ಯಾಲೆಂಟು. ಅಥವಾ ನನಗಿದು ಯಾವುದೂ ಇಲ್ಲ, ನನಗೆ ಟೈಮು ಇಲ್ಲ, ಟ್ಯಾಲೆಂಟು ಜಾಸ್ತಿ ನಾನು ತೋರ್ಸೋಕ್ಕೆ ಇಷ್ಟ ಇಲ್ಲ, ನನ್ನ ಭಾಳ ದುಡ್ಡಿದೆ, ನಾನು ದುಡ್ಡು ಕೊಡ್ತೀನಿ, ಅದು ನಿಮ್ಮ ಇಷ್ಟ, ಟ್ರೆಷರಿ. ಸೊ ಈ ಥರ ಟೈಮು, ಟ್ಯಾಲೆಂಟು, ಟ್ರೆಷರಿ, ನಿಮಗೆ 3 T's ಏನು ಮಾಡೋಕ್ಕಿಷ್ಟ, ಏನು ನಿಮಗೆ ಮಾಡೋಕ್ಕೆ ಜೀವನಕ್ಕೆ ಒಂದು ಅರ್ಥ ಕೊಡುತ್ತೆ, ಏನು ನಿಮಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ನಿಮಗೆ ಸಂತೋಷ ಆಗುತ್ತೆ, ಆ್ಯಂಡ್ ಯು ಫೈಂಡ್ ಸಮಥಿಂಗ್ ಐ ಕ್ಯಾನ್ ಗಿವ್ ಬ್ಯಾಕ್ ಅಂದರೆ ಮಾಡಿ. ಮೊಹಮ್ಮದಲ್ಲಿ ಒಂದು ಮಾತು ಹೇಳ್ತಾರೆ, ಈ ಭೂಮಿ ಮೇಲೆ ನಾನು ಬದುಕಿದ್ದೀನಿ, ಅದಕ್ಕೇನೋ ತೀರಿಸಿ ಹೋಗ್ಬೇಕಂದ್ರೆ ಇಲ್ಲಿ ಅದಕ್ಕೆ ಕೊಡೋ ಬಾಡಿಗೆನೇ ನಾನು ಸಮಾಜಕ್ಕೆ ಏನೋ ಒಂದು ವಾಪಸ್ ಕೊಟ್ಟೋದೆ ಅನ್ನೋದು. ಸೊ ಹೌ ಟು ಕಾಂಟ್ಯಾಕ್ಟ್ ಯು? ನನಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬೋದು, ಅಥವಾ ನನಗೆ ಜಸ್ಟ್ ಕಾಂಟ್ಯಾಕ್ಟ್ ಮೀ, ನಾನು ಅಪ್ಪುಚ್ಚು ಯಾರೋ ಸ್ವಲ್ಪ ಜನ ಅಪ್ಪುಚ್ಚು ಇನ್ ಟಚ್, ಅಥವಾ ನಾನು ಬಂದು ಮೀಟ್ ಮಾಡಿ, ಅಪ್ಪುಚ್ಚು ಇನ್ ಟಚ್ ಅವ್ರು ನನಗೆ ಕನೆಕ್ಟ್ ಮಾಡ್ತಾರೆ, ಇಲ್ಲ ನಾನೇ ಡೈರೆಕ್ಟಾಗಿ ನಂಬರ್ ಕೊಡ್ತೀನಿ ಎಷ್ಟೋ ಸರಿ, ಬನ್ನಿ ಮೀಟ್ ಮಾಡಿ, ಮಧ್ಯಾಹ್ನ ಆಫೀಸಿಗೆ ಬನ್ನಿ, ನಾವು ಮಾತಾಡೋಣ, ಹೆಂಗೆ ಕೆಲಸ ಮಾಡ್ಬೋದು, ನಾವು ಪ್ಲ್ಯಾನ್ ಮಾಡೋಣ. ವಿ ಹ್ಯಾವ್ ಟು ಇಂಟರ್ಯಾಕ್ಟ್ ವಿತ್ ಪೀಪಲ್, ಮೀಟ್ ದ ಪೀಪಲ್, ಆ್ಯಂಡ್ ಎಲ್ಲರೂ ಬೇಕಾಗತ್ತೆ. ನಮಗೆ ನೋಡಿ ರಶ್ಮಿ ಅವರೇ, 6.25 ಕೋಟಿ 7 ಕೋಟಿ ಕರ್ನಾಟಕದ ಜನ ಇದ್ದಾರೆ. ನಮಗೆ ಎಲ್ಲ 6.25 ಕೋಟಿ ಜನನೂ ಬೇಕು ಒಂದು ಸಮಾಜಕ್ಕೆ. ಎಲ್ಲ ನಮಗೆ ಯಾವುದೋ ಒಂದು ಜಾತಿಯವ್ರು ಬೇಡ, ಯಾವುದೋ ಒಂದು ಧರ್ಮದವ್ರು ಬೇಡ, ಯಾವುದೋ ಒಂದು ಲಿಂಗದವ್ರು ಬೇಡ, ಈ ಥರ ಪ್ರಶ್ನೆ ಅಲ್ಲ. ವಿ ವಾಂಟ್ ಎವ್ರಿಬಡಿ, ಆ್ಯಂಡ್ ಎವ್ರಿಬಡಿ ವಾಪಸ್ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇರೋರು ಯಾರೇ ನಿಂತ್ಕೊಂಡು ನಮ್ಮ ಜೊತೆ ಸೇರ್ಕೊಳ್ಳಿ, ಎಲ್ಲರೂ ಬೇಕು. ಆ್ಯಂಡ್ ಬಟ್ ಐಡಿಯಲಿ ಒಂದು ಸಮಾಜ. ಸೊ ಯಾರು ನಮಗೆ ಎಕ್ಸ್ಟ್ರೀಮ್ ಪ್ರಿವಿಲೇಜ್, ನನ್ನಂಥವನಿಂದ ಹಿಡಿದು ಯಾರೋ ಒಂದು ಎಕ್ಸ್ಟ್ರೀಮ್ ಪಾವರ್ಟಿ, ಒಂದು ಬಡ ಮಹಿಳೆ, ಒಂದು ಶೋಷಿತ ವರ್ಗದ ಮಹಿಳೆ, ಶಿಕ್ಷಣ ವಂಚಿತ ಮಹಿಳೆಯಿಂದ ಹಿಡಿದು ನಾವು ಎಲ್ಲರೂ ಕೂಡ ವಿ ಮಸ್ಟ್ ಗಿವ್ ಬ್ಯಾಕ್. ಆ್ಯಂಡ್ ನಾನು ಯಾವಾಗಲೂ ಹೇಳ್ತೀನಿ, ಜಾಸ್ತಿ ಪಡೆದಿರೋರು, ಮೋರ್ ಪ್ರಿವಿಲೇಜ್, ಅದೇ ನನ್ನ ಒಂದು ರೀತಿ ಬೆವರಿಂದ ಅಲ್ಲ, ನನ್ನ ಒಂದು ಬುದ್ಧಿಶಕ್ತಿ ಅಥವಾ ಕೆಲಸದಿಂದ ಅಲ್ಲ, ಇಟ್ಸ್ ಅ ಬರ್ತ್ ಬೇಸ್ಡ್ ಅನ್ಜಸ್ಟಿಫೈಡ್ ಪ್ರಿವಿಲೇಜ್. ಅಂಥವ್ರು ಜಾಸ್ತಿ ಸಿಕ್ಕಿರೋರು ಜಾಸ್ತಿ ವಾಪಸ್ ಕೊಡಬೇಕು. ಸೊ ಐ ಆಮ್ ಟ್ರೈಂಗ್ ಟು ಗಿವ್ ಬ್ಯಾಕ್ ಮೋರ್ ಅನ್ನೋದು ನನ್ನ ಉದ್ದೇಶ. Wake up to fresh ideas. Repose. Amazing. Wish you the best. Lastly, ಒಂದಷ್ಟು ಮಿತ್ಸ್ ಇದೆ. Is it true that actors should stay away from politics or activism? Actors should talk more. ಯಾಕೆ ಗೊತ್ತಾ, ಅವರ ಒಂದು ತಲೆಯಲ್ಲೇನಿದೆ, ಅವರ ಒಂದು ಆಲೋಚನೆ ಏನಿದೆ ಅಂತ ಗೊತ್ತಾಗಬೇಕು. ಆ್ಯಂಡ್ ಇವತ್ತಿನ ದಿನ ಜನ ಜಾಸ್ತಿ ಪ್ರಶ್ನೆ ಮಾಡ್ತಾಯಿದ್ರೆ, ನಾನು ಅವೆಲ್ಲ ಹೇಳಿದೆ, ನೀವು ಮಾತಾಡಿದ್ರೂ ನಿಮ್ಮನ್ನು ಪ್ರಶ್ನೆ ಮಾಡ್ಬೋದು, ಬಟ್ ನೀವು ಮಾತಾಡದೇ ಇದ್ರೂ ಅವ್ರು ನಿಮ್ಮನ್ನು ಪ್ರಶ್ನೆ ಮಾಡೇ ಮಾಡ್ತಾರೆ. ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಅವ್ರು ಹೇಳ್ತಾ ಇಲ್ಲ, ಇಷ್ಟು ಅನ್ಯಾಯ ನಡೀತಾ ಇದೆ, ಅವ್ರಿಗೊಂದು ವೇದಿಕೆ ಇದೆ, ಆದರೂ ಕೂಡ ಅವ್ರು ಬರೀ ದುಡ್ಡು ಅವಕಾಶಕ್ಕೋಸ್ಕರ ಅವ್ರು ಸುಮ್ಮನಿದಾರಲ್ಲ ಅಂತ ಪ್ರಶ್ನೆ ಆಗ್ತಾಯಿದೆ. ದಟ್ಸ್ ಅ ವೆರಿ ಅವೇರ್
ಆ್ಯಂಡ್ ಅವೇಕಂಡ್ ಅವೇಕೆಂಡ್ ಭಾಳ ಚೆನ್ನಾಗಿ ಹೇಳಿದ್ದೀರ, ಅವೇಕೆಂಡ್ ಸೊಸೈಟಿ. ಸೊ ಜಾಸ್ತಿ ಮಾತಾಡಬೇಕು, ಕಡಿಮೆ ಮಾತಾಡೋದಲ್ಲ. ಅದು ಬರೀ ಆ್ಯಕ್ಟರ್ಸ್ ಅಷ್ಟೇ ಅಲ್ಲ, ಎಲ್ಲರೂ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾತಾಡೋದ್ರ ಜೊತೆ ಕೆಲಸ, ಸೇವೆ ಇದೆಲ್ಲ ಬೇಕು. ಈಗ ದೇಶದ ವಿರುದ್ಧ ಅಥವಾ ದೇಶದಲ್ಲಿ ನಡೀತಾ ಇರೋ ಅನ್ಯಾಯದ ವಿರುದ್ಧ ದನಿ ಎತ್ತಿದ್ರೆ ಆ್ಯಂಟಿ ನ್ಯಾಷನಲ್. ಆ್ಯಂಟಿ ನ್ಯಾಷನಲ್ಲ, ಜನ ಅವ್ರಿಗಿಷ್ಟ ಇಲ್ಲದೆ ಇರೋದನ್ನು ಆ್ಯಂಟಿ ನ್ಯಾಷನಲ್ ಅಂತ ಕರೆಯೋದು ಎಷ್ಟೋ ಸರಿ ಆಗಿದೆ. ನಮ್ಮ ವಿಚಾರಗಳು ನಿಜವಾಗ್ಲೂ ಸಂವಿಧಾನ ಎತ್ತಿ ಹಿಡಿತಿರೋದೇ ನಮ್ಮ ವಿಚಾರಗಳು. ಆ್ಯಂಟಿ ನ್ಯಾಷನಲ್ ಏನಿದೆ ಅಂದರೆ ಈ ವ್ಯವಸ್ಥೆಯ ಅಸಮಾನತೆಗಳು, ಜಾತಿ ವ್ಯವಸ್ಥೆ ಆಗಿರ್ಬೋದು, ಬಂಡವಾಳಶಾಹಿ ವ್ಯವಸ್ಥೆ, ಶ್ರೀಮಂತರಿಗೆ ಲಾಭ ಆಗ್ತಿರೋದು, ಪುರುಷ ಪ್ರಧಾನ ವ್ಯವಸ್ಥೆ ಇರ್ಬೋದು. ದೀಸ್ ಆರ್ ಆಲ್ ಅಗೇನ್ಸ್ಟ್ ದ ನೇಷನ್ಸ್ ವೆಲ್ ಬೀಯಿಂಗ್. ದೀಸ್ ಆರ್ ಆಲ್ ಆ್ಯಂಟಿ ನ್ಯಾಷನಲ್. ಸೊ ಇವೆಲ್ಲ ಆ್ಯಂಟಿ ನ್ಯಾಷನಲ್ ವಿರುದ್ಧ ಧ್ವನಿ ಎತ್ತೋರು ಅಂದಾಗ ನನ್ನ ಪ್ರಕಾರ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಸ್ ದೇರ್. ಬಟ್ ಏನು ಮಾಡಬಾರ್ದು ಅಂದರೆ ಯಾವ ಒಂದು ಹೇಟ್ ಸ್ಪೀಚನ್ನು ಅದನ್ನು ಸಮರ್ಥಿಸ್ಕೊಳಕ್ಕಾಗಲ್ಲ. ನೀವು ಯಾವುದೋ ಒಂದು ಸಮುದಾಯನೋ, ಯಾವುದೋ ಒಂದು ಲಿಂಗನೋ, ಯಾವುದೋ ಒಂದು ಧರ್ಮನೋ ಈ ರೀತಿನ ಹೇಟ್ ದ್ವೇಷ ಭಾಷಣಗಳು ಅದನ್ನು ಒಪ್ಪಕ್ಕಾಗಲ್ಲ. ದಟ್ ಕೆನಾಟ್ ಬಿ ಜಸ್ಟಿಫೈಡ್ ಆ್ಯಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಆ್ಯಂಡ್ ಆಲ್ಸೋ ಕಾಲ್ ಟು ವೈಲೆನ್ಸ್. ಈ ಕಾಲ್ ಟು ವೈಲೆನ್ಸ್ ಕೆನಾಟ್ ಬಿ ಜಸ್ಟಿಫೈಡ್ ಆಸ್ ಆರ್ಟಿಕಲ್ 19. ಬಟ್ ಆರ್ಟಿಕಲ್ 19 ಕಾಲ್ ಟು ವೈಲೆನ್ಸು ಮತ್ತು ದ್ವೇಷ ಭಾಷಣ ಬಿಟ್ಟರೆ, ಇಫ್ ಯು ಸ್ಪೀಕಿಂಗ್ ಟ್ರೂತ್ ದ ಪವರ್, ಅದು ಭಾಳ ಒಳ್ಳೆಯದು. ಸೊ ನೀವು ಮಾತಾಡಿ. ನನಗೆ ಆ್ಯಂಟಿ ನ್ಯಾಷನಲ್ ಯಾವ ಚೌಕಟ್ಟಿನಲ್ಲಿ, ಯಾವ ಕಾಂಟೆಕ್ಸ್ಟ್ನಲ್ಲಿ, ಯಾವ ಉದ್ದೇಶದಿಂದ ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ, ಪ್ರತಿಯೊಂದು ಬೇರೆ ಬೇರೆದು ವೇರಿ ಆಗುತ್ತೆ. ಸೊ ಅದನ್ನು ಸ್ವೀಪಿಂಗ್ ಜನರಲೈಸೇಷನ್ ಹೇಳೋದು ಕಷ್ಟ ಆಗುತ್ತೆ. ಆ್ಯಕ್ಟಿವಿಸಮ್ ಅಂದರೆ ಬರೀ ಪ್ರೊಟೆಸ್ಟ್ ಮತ್ತು ಆ್ಯಂಗರ್ ಆಗಬಾರ್ದು, ಔಟ್ರೇಜ್ ಆಗಬೇಕು. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಆ್ಯಂಗರ್ ಅಂದರೆ ನಾವು ಹೆಂಗೆ ನೋಡ್ತೀವಿ ಅಂದರೆ ಅದು ಒಂದು ರೀತಿ ಕೈಂಡ್ ಆಫ್ ಅನ್ ಅಮೋಷನಲ್ ಔಟ್ಕ್ರೈ ಇನ್ ಅ ವೇ ದಟ್ ಈಸ್ ರ್ಯಾಷನಲಿ ಸ್ಪೀಕಿಂಗ್ ಆಗಲ್ಲ. ಅದು ಒಂಥರ ಸೈಂಟಿಫಿಕ್ ಬೇಸ್ಡ್ ಆಗಲ್ಲ. ಅದು ಒಂಥರ ಸಮಾಜದ ಅನ್ಯಾಯಕ್ಕಲ್ಲ ಅದು. ಬಟ್ ಔಟ್ರೇಜ್ ಅಂದಾಗ ಇಷ್ಟೊಂದು ತಪ್ಪು ನಡೀತಾ ಇದ್ರೂ ಈ ಆಳುವ ಶಕ್ತಿಗಳು ಅದನ್ನು ಬಿಡ್ತಾ ಇದ್ದಾರಲ್ಲ, ಅದಕ್ಕೆ ತುಪ್ಪ ಸುರಿತಾ ಇದ್ದಾರಲ್ಲ, ಅದನ್ನು ನಾವೇನು ಸರಿಪಡಿಸ್ತಾ ಇಲ್ಲ ಅನ್ನೋ ಒಂದು ರೀತಿಯ ಸಮಾಜದ ಬಗ್ಗೆ ಕಾಳಜಿ. ಸೊ ಐ ಥಿಂಕ್ ಆ್ಯಂಗರ್ ಈಸ್ ಆಫನ್ ಟೈಮ್ಸ್ ಅದು ಟೆಂಪರಲ್ ಮತ್ತು ಇರ್ರ್ಯಾಷನಲ್ ಆಗಿರುತ್ತೆ ಎಷ್ಟೋ ಸಲ. ಬಟ್ ಅದು ರ್ಯಾಷನಲ್ ಅನ್ನೋಕ್ಕೆ ಇದು ಕಾಂಟೆಕ್ಸ್ಟ್ ಸೆನ್ಸಿಟಿವ್. ಬಟ್ ಔಟ್ರೇಜ್ ಅನ್ನೋದು ಇಟ್ಸ್ ಅ ಫೈಟ್ ಅಗೇನ್ಸ್ಟ್ ಇನ್ಜಸ್ಟಿಸ್, ಅದು ಬೇಕಾಗತ್ತೆ. ಆ್ಯಂಡ್ ಆ ಫೈಟ್ ಅನ್ನೋದು ಬರೀ ಘೋಷಣೆ ಕೂಗೋದ್ರಿಂದ ಸೀಮಿತ ಮಾಡೋಕ್ಕಾಗಲ್ಲ. ಅದರಿಂದ ಏನೂ ಆಗಲ್ಲ. ಯು ನೀಡ್ ಆಲ್ ಟೈಪ್ಸ್. ಯು ನೀಡ್ ಐಡಿಯಾಸ್, ಯು ನೀಡ್ ಸರ್ವಿಸ್, ಯು ನೀಡ್ ಟು ಗಿವ್ ಬ್ಯಾಕ್ ವೇರಿಯಸ್ ವೇ, ಯು ನೀಡ್ ವಿಷನ್. ಬರೀಬೇಕು, ಓದಬೇಕು, ಸೋಷಿಯಲ್ ಮೀಡ್ಯಾದಲ್ಲಿ ಮಾಡಬೇಕು. ನೀವು ಇವಾಗ ರೀಲ್ಸ್ ಮಾಡೋದಾಗಿರ್ಬೋದು, ಬರವಣಿಗೆ ಮಾಡೋದಾಗಿರ್ಬೋದು, ಐ ಮೀನ್ ದರ್ಸ್ ಬೀದಿ ನಾಟಕಗಳು ಮಾಡೋದಾಗಿರ್ಬೋದು. ದರ್ಸ್ ಮೆನಿ ವೇಸ್ ದ ಔಟ್ಲೆಟ್. ಆ್ಯಂಡ್ ಅಫ್ಕೋರ್ಸ್ ಬಿಲ್ಡಿಂಗ್ ಅ ಪೊಲಿಟಿಕಲ್ ಮೂಮೆಂಟು ಬೇಕಾಗುತ್ತೆ. ಸೊ ದರ್ಸ್ ವೆರಿ ಮೆನಿ ಥಿಂಗ್ಸ್. ಬರೀ ಘೋಷಣೆ ಕೂಗೋದಕ್ಕೆ ಅಷ್ಟೇ ಸೀಮಿತ ಅಲ್ಲ. ಆ್ಯಂಡ್ ಎಷ್ಟೋ ಆ್ಯಕ್ಟಿವಿಸಮ್ ರಶ್ಮಿ ಅವರೇ, ಅದು ಯಾವತ್ತೂ ಘೋಷಣೆ ಕೂಗದೆ, ಸಂಘಟನೆ ಇಲ್ಲದೆ, ನಿಮ್ಮ ಇಂಡಿವಿಜುವಲ್ ರೀತಿಯಲ್ಲೇ ಪೀಪಲ್ ವಿಲ್ ಬಿ ಫೈಟಿಂಗ್. ಇಷ್ಟು ಸರಿ, ಐ ಮೀನ್ ಇನ್ ಡಿಫ್ರೆಂಟ್ ವೇಸ್. ನೀವು ಹೇಳೋದು ಫಾರ್ ಎಕ್ಸಾಂಪಲ್, ಒಂದು ಮನೇಲಿ ಒಂದು ಹೆಣ್ಮಗುಗೆ ಅಣ್ಣ ತಮ್ಮಂದಿರಿಗೆ ಸಿಗೋ ಫ್ರೀಡಮ್ಸ್ ನನಗೆ ಸಿಗಲ್ಲ ಅನ್ನೋ ಕಾರಣಕ್ಕೇ ಯು ಎಂಡ್ ಅಪ್ ಫೈಟಿಂಗ್ ಫಾರ್ ಸಮ್ ಯುವರ್ ಫ್ರೀಡಮ್. ಸೊ ದ್ಯಾಟ್ ಈಸ್ ಆಲ್ಸೋ ಅ ಫೈಟ್. ಯುವರ್ ಫೈಟಿಂಗ್ ಅಗೇನ್ಸ್ಟ್ ಸಮಥಿಂಗ್ ದಟ್ ಯು ಫೀಲ್ ಇಸ್ ಎಲ್ಲೋ ಒಂದು ಕಡೆ ನಿನ್ನನ್ನು ಕಟ್ಟಾಗ್ತಾ ಇದೆ. ಅದೇ ರೀತಿ ಸಮಾಜನ ಬೇರೆ ಬೇರೆದೆಲ್ಲ ಕಟ್ಟಾಗ್ತಿರೋದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾಯಿದ್ವಿ. ದಿಸ್ ಈಸ್ ವೆರಿ ಕಾಂಟ್ರವರ್ಷಿಯಲ್. ಬಟ್ ಎಸ್, ಈ ಪೊಲಿಟಿಕಲ್ ಒಪಿನಿಯನ್ ಇನ್ ಇಂಡಿಯಾ, ಇದು ಇಟ್ ಈಸ್ ವೆರಿ ರಿಸ್ಕಿ ಫಾರ್ ಆ್ಯಕ್ಟರ್ಸ್. ಮಿತ್ ಆರ್ ಟ್ರೂತ್? ಏನು ರಿಸ್ಕಿ ಅಂದರೆ ರಿಸ್ಕಿ ಫಾರ್ ದೇರ್ ಕರಿಯರ್ಸ್. ಕರಿಯರ್ಗೆ ರಿಸ್ಕಿ ಆಗ್ಬೋದು. ಬಟ್ ಶಾರ್ಟ್ ಟರ್ಮಲ್ಲಿ ಕರಿಯರ್ ರಿಸ್ಕಿ ಆಗುತ್ತೆ. ನೀವು ಸಸ್ಟೈನ್ ಮಾಡಿ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿದ್ರೆ, ಆ್ಯಂಡ್ ಇಫ್ ಇಟ್ಸ್ ಅ ಗುಡ್ ವಿಷನ್, ಆ್ಯಂಡ್ ಇಫ್ ಇಟ್ಸ್ ಅ ಸೊಸೈಟಲಿ ಬೆನಿಫಿಷಿಯಲ್ ವಿಷನ್, ಆ್ಯಂಡ್ ನೀವು ಒಂದು ಅದೆಲ್ಲ ಕನ್ವಿನ್ಸ್ ಆಗಿ ಬಂದರೆ, ಇಡೀ ಸಮಾಜನೇ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟ್ ಮಾಡೋ ಸಾಧ್ಯತೆಗಳು ಇರ್ಬೋದು. ನಾನು ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಸಿನಿಮಾದಲ್ಲಿ ನಿಮ್ಮನ್ನು ಇಷ್ಟಪಡೋರು ಒಂದು ವರ್ಗ ಇರ್ಬೋದು, ಬಟ್ ನಿಮ್ಮ ವಿಷನ್ನ ಇಷ್ಟಪಡೋರು ಬೇರೆ ವರ್ಗ ಇರುತ್ತೆ. ಅವರು ನಿಮ್ಮ ಸಿನಿಮಾದ ನೋಡಿಲ್ಲದೆ ಇರ್ಬೋದು, ಅವರು ನಿಮ್ಮ ಸಿನಿಮಾಗಳನ್ನ ಇಷ್ಟಪಟ್ಟಿಲ್ಲದೆ ಇರ್ಬೋದು, ಅವ್ರು ನಿಮ್ಮ ವ್ಯಕ್ತಿತ್ವಕ್ಕೆ ಇಷ್ಟ ಬರೋದಾಗಿರ್ಬೋದು. ಸೊ ಇಫ್ ಯು ಬಿಲ್ಡ್ ಅ ಸ್ಟ್ರಾಂಗ್ ಇನಫ್ ಕನ್ವಿನ್ಸಿಂಗ್ ಐಡಿಯಾಸ್, ವಿಷನ್, ಐಡಿಯಾಲಜಿ, ಮೂವ್ಮೆಂಟ್, ದೆನ್ ಶಾರ್ಟ್ ಟರ್ಮ್ನ ನೀವು ಕಳ್ಕೊಬೋದು. ಬಟ್ ಲಾಂಗ್ ಟರ್ಮ್ನಲ್ಲಿ ಯಾರಿಗೆ ಗೊತ್ತು, ಯು ಮೈಟ್ ಆ್ಯಕ್ಚುಲಿ ಇಟ್ ಮೈಟ್ ಹೆಲ್ಪ್ ಯುವರ್ ಕರಿಯರ್ ಆನ್ ಲಾಂಗ್ ಟರ್ಮ್ ಲೆವೆಲ್. ಬಟ್ ನೀವು ನಿಜವಾದ ಆ್ಯಕ್ಟಿವಿಸ್ಟ್ ಆಗಬೇಕು ಅಂದರೆ, ನಿಮ್ಮ ಪರ್ಸ್ನಲ್ ಕರಿಯರ್ನ ಯೋಚನೆ ಮಾಡೋದಕ್ಕಿಂತ ಯು ಮಸ್ಟ್ ಥಿಂಕ್ ಅಬೌಟ್ ಸೊಸೈಟಲ್ ಬೆನಿಫಿಟ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮುಖ್ಯ ಅಲ್ಲ, ಅಥವಾ ನಿಮ್ಮ ಫೇಮ್ ಮುಖ್ಯ ಅಲ್ಲದೆ ಸೊಸೈಟಿಯ ಬ್ಯಾಲೆನ್ಸ್, ಸೊಸೈಟೀಸ್
ಅಪ್ಹೋಲ್ಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದ ಪೀಪಲ್ಸ್ ಲೈಫ್ಸ್ ನಿಮಗೆ ಜನರ ಬದುಕು ಮುಖ್ಯ ಆಗಬೇಕು. ಸೊ ದ್ಯಾಟ್ ಈಸ್ ದ ಗೋಲ್. ಸೊ ನೀವು ಎರಡು ದೋಣಿನಲ್ಲಿ ಕಾಲಾಗ್ತೀನಿ ಅಂದಾಗಲೇ ಇಟ್ ಬಿಕಮ್ಸ್ ಅ ಡಿಫಿಕಲ್ಟ್ ಪ್ರಿಡಿಕಮೆಂಟ್, ಬಿಕಾಸ್ ಒಂದು ಈಸ್ ಅಬೌಟ್ ರಿಕವರಿಂಗ್ ದ ಮನಿ ಆ್ಯಂಡ್ ಬೀಯಿಂಗ್ ಅ ಸ್ಟಾರ್, ಇನ್ನೊಂದು ಇಸ್ ಅಬೌಟ್ ಸೆಲ್ಫ್ಲೆಸ್ ಸರ್ವಿಸ್. ಸೊ ಅದರಲ್ಲೇ ಕಷ್ಟ ಆಗುತ್ತೆ. ಹಿಂದುತ್ವ ಮತ್ತು ಹಿಂದೂಯಿಸಮ್ ಎರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಬೇರೆ ಬೇರೆ. ಹಿಂದುತ್ವ ಅನ್ನೋದು, ರೈಟ್ ವಿಂಗ್ ಅನ್ನೋದು ಸಾವರ್ಕರ್ಸ್ ಕಾಯಿನ್ ಟರ್ಮ್. ಇಟ್ಸ್ ಅ, ನಾನು ಹೇಳಿದ ಸೋಷಿಯೋ ಕಲ್ಚರ್ ಪೊಲಿಟಿಕಲ್ ಐಡಿಯಾಲಜಿ. 1923 ಕಾಯಿನ್ ಮಾಡೋದು, 1925 RSS ಅದನ್ನು ಮುಂದುವರಿಸಿ, ಅದು ಇವಾಗ 100 ವರ್ಷದಿಂದ BJP 1980 ಬಂದು ದೇ ಹ್ಯಾವ್ ಸಕ್ಸಸ್ಫುಲಿ ಬಿಲ್ಟ್ ಅ ಸ್ಟ್ರಾಂಗ್ ಪೊಲಿಟಿಕಲ್ ಮೂವ್ಮೆಂಟ್, ಸೋಷಿಯೋ ಕಲ್ಚರಲ್ ಆ್ಯಂಡ್ ವೇರಿಯಸ್ ಆಕ್ಟಿವಿಟೀಸ್. ಹಿಂದುತ್ವ ನನ್ನ ಪ್ರಕಾರ ಇಟ್ಸ್, ಕನ್ನಡದಲ್ಲಿ ಹೇಳಬೇಕು ಅಂದರೆ, ಹಿಂದೂ ನಾವೆಲ್ಲರೂ ಒಂದು ಅಂದ್ಬಿಟ್ಟು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಇತರರು ಅಂತ ಮಾಡೋದು. ಸೊ ನಿಮಗೇನಾಗತ್ತೆ ಅಂದರೆ, ಹಿಂದುತ್ವದ ಬೇಸಿಸ್ ಸಾವರ್ಕರ್ದು ಅಂದರೆ, ಯಾವ ಧರ್ಮಗಳು ಭಾರತದ ಚೌಕಟ್ಟಿನಲ್ಲಿ ಬಂದವೋ ಅವರೆಲ್ಲ ಹಿಂದುತ್ವದ ಅಡಿಯಲ್ಲಿ ಬರ್ತವೆ. ಯಾವುದೋ ಒಂದು ಪುಣ್ಯ ಭೂಮಿಗಳು, ಯಾವುದೋ ಧರ್ಮಗಳಲ್ಲಿ ಪುಣ್ಯ ಭೂಮಿಗಳು ಭಾರತ ಏತರರು ಅಥವಾ ಒಂದು ಸಬ್ ಕಾಂಟಿನೆಂಟ್ ಏತರವಾಗಿದೆಯೋ, ಅದು ಮೆಕ್ಕಾ ಮದೀನಾ ಆಗಿರ್ಬೋದು, ಜೆರೂಸಲಮ್ ಆಗಿರ್ಬೋದು, ಈ ಥರ ವ್ಯಾಟಿಕನ್ ಸಿಟಿ ಆಗಿರ್ಬೋದು, ಅದು ಅಲ್ಪಸಂಖ್ಯಾತ ಧರ್ಮಗಳು, ಅದು ಒಂದು ಇತರರು, ಆ ಧರ್ಮದಲ್ಲಿ ಬದುಕಿರೋರು, ಹುಟ್ಟಿರೋರು, ಪಾಲನೆ ಮಾಡೋರು ಇತರರು. ಸೊ ದಿಸ್ ಈಸ್ ನನ್ನ ಪ್ರಕಾರ, ಇಟ್ಸ್ ಅನ್ ಐಡಿಯಾಲಜಿ ಆಫ್ ಡಿವಿಸಿವ್ನೆಸ್ ಅಂತ ನಾನು ನೋಡ್ತೀನಿ. ಬಟ್ ಇಟ್ಸ್ ಆಲ್ಸೋ ಫ್ಯಾಕ್ಚುಲಿ ಫ್ಲಾಡ್ ಐಡಿಯಾಲಜಿ. ಯಾಕಂದರೆ ನಿಮಗೆ ಪುಣ್ಯಭೂಮಿಗಳು ನೋಡೋಕ್ಕಾಗಲ್ಲ. ಈ ಮೂರು ಧರ್ಮಗಳು, ವೈದಿಕ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಮೂರು ಕೂಡ ವಲಸೆಯಾಗಿ ಬಂದಿರೋ ಧರ್ಮಗಳು. ಹಿಂದೂ ಧರ್ಮನೂ ವಲಸೆ. ಹಿಂದೂ ಅನ್ನೋ ಪದ ಬೇರೆ ಆಗುತ್ತೆ, ನಾನು ಅದನ್ನು ಹೇಳ್ತೀನಿ. ವೈದಿಕ ಧರ್ಮ, ಹಿಂದೂ ಅಂದಾಗ, ಯು ಲುಕ್ ಎಟ್ ಹಿಂದೂ ಅಂದಾಗ ಆ ಪದ 2,000 ವರ್ಷದಿಂದ ಹಿಂದೂಸ್ತಾನ್ ಅಂತ ಪದ ಬಂದಾಗ ಅದು ಒಂದು ಪರ್ಷಿಯನ್ ಪದ. ಅದು ಇಂದ ಸಿಂಧು ನದಿಗೆ ಸಕಾರ ಇಲ್ಲದೆ ಪರ್ಷಿಯನ್ನಲ್ಲಿ ಹಕಾರ, ಇದು ಹಿಂದೂ ಆಗಿ ಹಿಂದೂಸ್ತಾನ ಒಂದು ಪ್ರಾದೇಶಿಕವಾಗಿ ಒಂದು ಭೌಗೋಳಿಕ ಒಂದು ಪದ ಹಿಂದೂಸ್ತಾನ್. ಹಿಂದೂ ಧರ್ಮ ಅಂತ ಯಾವಾಗ ಬಂತು ಅಂದರೆ, ನೀವು 200 ವರ್ಷದ ಹಿಂದೆ ರಾಜಾ ರಾಮ್ ಮೋಹನ್ ರಾಯ್ ಆ ವೈದಿಕ ಧರ್ಮ, ಚಾತುರ್ವರ್ಣ ಧರ್ಮ, ವರ್ಣಾಶ್ರಮ ಧರ್ಮ, ಬ್ರಾಹ್ಮಣ್ಯ ಧರ್ಮ, ಸನಾತನ ಧರ್ಮಕ್ಕೆ ಹಿಂದೂ ಧರ್ಮ ಅಂತ ಅದನ್ನು ಕರೀತಾರೆ ಫಸ್ಟ್ ಟೈಮು. ಸೊ ಆ ವೈದಿಕ ಧರ್ಮ 3,000 ವರ್ಷದ ಹಿಂದೆ ವೇದಗಳು, ಸಂಸ್ಕೃತ ಇದೆಲ್ಲ ಬಂದಿದ್ದು ಆರ್ಯನ್ನವ್ರು ತೊಗೊಂಬಂದರು ಅಂತ. ಆರ್ಯನ್ ಮೈಗ್ರೇಷನ್ ಥಿಯರಿ ಇಸ್ ಅ ವೆರಿ ಎಕ್ಸೆಪ್ಟೆಡ್ ವಿಷನ್ ಇನ್ ಇಂಟೆಲೆಕ್ಚುವಲ್ ಸರ್ಕಲ್ಸ್ ಆ್ಯಂಡ್ ಇವತ್ತು ಭಾಳ ಅಕ್ಸೆಪ್ಟೆಡು. 3,000 ವರ್ಷದಿಂದ ಪ್ಯಾಸ್ಟೋರಲ್ ಕಮ್ಯುನಿಟೀಸ್ ಅಂದರೆ ಒಂದು ಹಸು ಸಾಗಾಣಿಕೆ ಮಾಡಿಕೊಂಡು ಅವರು ಒಂದು ರೀತಿ 3,000 ನಮ್ಮ ದೇಶ ಭಾರತದ ಉಪಖಂಡಕ್ಕೆ ಭಾಳ ಮೈಗ್ರೇಷನ್ಸ್ ಆಗಿದೆ. ರಶ್ಮಿ ಅವರೇ, ನಿಮಗೆ 65,000 ವರ್ಷಗಳಿಂದ ಮೈಗ್ರೇಷನ್ಗಳು ನಡೀತಾನೇ ಇದ್ದಾವೆ. 65,000 ವರ್ಷ ಬೇರೆಯವರೆಲ್ಲ ಮೈಗ್ರೇಟ್ ಮಾಡ್ಕೊಂಡು ವಲಸೆ ಬಂದಿರೋರು ಭಾಳ ಜನ ಇದ್ದಾರೆ. ಬಟ್ ನಮಗೆ ಯಾವುದು ಕಂಟೆಸ್ಟೆಡ್ ಮತ್ತು ವಿವಾದಾತ್ಮಕ ವಲಸೆ ಅಂದರೆ ಈ ಆರ್ಯನ್ ವಲಸೆ 3,000 ವರ್ಷದ ಹಿಂದೆ ವೈದಿಕ ಒಂದು ರೀತಿ ವಾದ, ವೈದಿಕ ವಿಚಾರ, ವೇದಗಳು, ವರ್ಣಾಶ್ರಮ, ಸಂಸ್ಕೃತ ಇದನ್ನೆಲ್ಲ ತೊಗೊಂಬಂದಿದ್ದೆ ಆ ಆರ್ಯನ್ನವರು ಪ್ಯಾಸ್ಟೋರಲ್ ಕಮ್ಯುನಿಟೀಸ್ ಮೈಗ್ರೇಷನ್ ತಂದು ಬಂದಿರೋದು. ಆರ್ಯನರು ಹಂಗೆ ದ್ರವಿಡಿಯನ್ನರು, ದ್ರವಿಡಿಯನ್ ಅವರು ದೀಸ್ ಆರ್ ಆಲ್ ಲ್ಯಾಂಗ್ವೇಜ್ ಗ್ರೂಪ್ಸು. ಸೊ ದ್ರವಿಡಿಯನ್ ಅಂದು ಆರ್ಯನ್ ಲ್ಯಾಂಗ್ವೇಜ್ ಗ್ರೂಪು ಅಂದರೆ ಸಂಸ್ಕೃತ, ಈ ಬೇರೆದು ಅದು ಇಂಡೋ ಯುರೋಪಿಯನ್. ಈ ಒಂದು ದ್ರವಿಡಿಯನ್ ಇಸ್ ಅ ಲ್ಯಾಂಗ್ವೇಜ್ ಗ್ರೂಪು. ಅದು ಏನಂದರೆ ತಮಿಳು, ಕನ್ನಡ, ತೆಲುಗು, ಈ ಮಲಯಾಳಂ, ಈ ದ್ರವಿಡಿಯನ್ ಗ್ರೂಪ್ಸೇ ಒಂದು ಬೇರೆ ಪ್ರಾದೇಶಿಕವ ಪ್ರೋಟೋ ದ್ರವಿಡಿಯನ್ ರೂಟ್ಸ್. ದರ್ ಡಿಫ್ರೆಂಟ್ ಇದು ಲ್ಯಾಂಗ್ವೇಜ್ ಗ್ರೂಪ್ಸ್. ಬಟ್ ಆ ಲ್ಯಾಂಗ್ವೇಜ್ ಗ್ರೂಪ್ಸಿಂದನೂ ಕೂಡ ಅದನ್ನು ಒಂದು ರೀತಿ ಎಥ್ನಿಕ್ ಗ್ರೂಪ್ಸ್ ಆಗು ಕನೆಕ್ಟ್ ಆಗಿದೆ. ಅದನ್ನು ಕೂಡ ಐಡಿಯಾಲಜಿಕಲ್ ಗ್ರೂಪ್ಸ್ ಆಗು ಬೇರೆ ಬೇರೆ ಥರ ಇನ್ಫ್ಲುಯೆನ್ಸಸ್ ಮಾಡ್ತಾರೆ. ಬಟ್ ಎಸೆನ್ಷಿಯಲಿ ಲ್ಯಾಂಗ್ವೇಜ್ ಗ್ರೂಪ್ಸ್, ಲ್ಯಾಂಗ್ವೇಜ್ ಫ್ಯಾಮಿಲೀಸ್. ಸೊ ಏನೇ ಇದ್ರೂ ಈ ವೈದಿಕ ಧರ್ಮ 3,000 ವರ್ಷದಿಂದ ಬಂತು. ಈ ಒಂದು ಇಸ್ಲಾಮು, ಕ್ರೈಸ್ತ ಧರ್ಮ 2,000 ವರ್ಷ ವೆಸ್ಟರ್ನ್ ಯುರೋಪ್ಗೆ ಹೋಗೋಕ್ಕಿಂತ ಮುಂಚೆ ಕ್ರಿಶ್ಚಿಯಾನಿಟಿ ಕೇಮ್, ಇವರು ಸೇಂಟ್ ಥಾಮಸ್ ಇರಬೇಕು, ಟು ಈ ಒಂದು ಕೇರಳ ಕೋಸ್ಟು. ಆ್ಯಂಡ್ ಇಸ್ಲಾಮು ಕೂಡ ಅದು ಒಂದು 1400 ಇಯರ್ಸ್ಗೂ ಈ ಅರಬ್ ಟ್ರೇಡರ್ಸು ಮತ್ತು ಬೇರೆಯವ್ರ ಮುಖಾಂತರ ಅದು ಕೂಡ ಸಬ್ ಕಾಂಟಿನೆಂಟ್ ಮೈಗ್ರೇಷನಿಂದ ಬಂತು. ಸೊ ಅವೆಲ್ಲ ವಲಸೆ ಧರ್ಮಗಳು. ಬಟ್ ಇವಾಗ ಎಲ್ಲ ಧರ್ಮಗಳು ನಮ್ಮ ಭಾರತದ ಧರ್ಮಗಳೇ. ಎಲ್ಲ ಧರ್ಮಗಳು ಬೇರೂರಿದೆ. ಎಲ್ಲ ಧರ್ಮದವರು ಕೂಡ ನಮಗೆ ಭಾಳ ಅದ್ಭುತವಾದ ಇತಿಹಾಸ ಇದೆ. ಎಲ್ಲಾದರೂ ನಮಗೆ ಒನ್ ಆಫ್ ದ ಈ ಸಿವಿಲೈಸೇಷನಲ್ಲಿ, ಈ ರಿಲಿಜಿಯಸ್ ಸಿವಿಲೈಸೇಷನ್ಗಳು, ಅದು ವೈದಿಕ ಧರ್ಮ ಇರ್ಬೋದು, ಇಸ್ಲಾಂ ಇರ್ಬೋದು, ಕ್ರೈಸ್ತ ಧರ್ಮ, ದೊಡ್ಡ ಪ್ರಮಾಣದಲ್ಲಿ
ಭಾರತದಲ್ಲಿ ಒಂದು ಆರ್ಕಿಟೆಕ್ಚರಲ್ಲಿ ಮತ್ತು ಇನ್ ಟರ್ಮ್ಸ್ ಆಫ್ ಸರ್ವಿಸ್, ಇನ್ ಟರ್ಮ್ಸ್ ಆಫ್ ಬೇರೆ ಹೆಲ್ತ್ ಆ್ಯಂಡ್ ಎಜುಕೇಷನ್, ಇನ್ ಟರ್ಮ್ಸ್ ಆಫ್ ಎಕ್ಸಿಸ್ಟೆನ್ಷಿಯಲ್ ಭಾಳ ಒಂದು ಪರಿಣಾಮಕಾರಿಯಾಗಿದ್ದಾವೆ. ಸೊ ಆಲ್ ಥಿಂಗ್ಸ್ ಬೀಯಿಂಗ್ ಸೆಡ್ ದೇ ಬಿಲಾಂಗ್ ಟು ದಿ ಇಂಡಿಯನ್ ಸಬ್ ಕಾಂಟಿನೆಂಟ್. ಸೊ ನನಗೆ ಈ ಐಡಿಯಾಲಜಿ ಐ ಡೋಂಟ್ ಸಿ, ಈ ಹಿಂದುತ್ವ ನನಗೆ ಅದು ಸರಿ, ಅದು ಒಂದು ರೀತಿ ಇಟ್ಸ್ ನಾಟ್ ನನಗೆ ಕನ್ವಿನ್ಸಿಂಗ್ ಐಡಿಯಾಲಜಿ ಅಲ್ಲ. ನೀವು ಕೆಲವ್ರನ್ನ ಇತರರು ಅಂತ ಮಾಡಿಬಿಟ್ಟು ಕೆಲವು ಧರ್ಮದಲ್ಲಿ ಯಾರು ಉದ್ದೇಶಪೂರ್ವಕ ನಮ್ಮ ಜಾತಿಗೋ ಧರ್ಮಕ್ಕೋ ಲಿಂಗಕ್ಕೋ ಊರಿಗೋ ನಾವು ಹುಟ್ಟಲ್ಲ. ವಿ ಆರ್ ಬಾರ್ನ್ ಇನ್ ಟು ದೀಸ್ ಕಮ್ಯುನಿಟೀಸ್ ಬೈ ಚಾನ್ಸ್. ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮತನ ಅಲ್ವಾ? ಸೊ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಜಾತಿಗಳು ಬೇರೆ, ನಮ್ಮ ಲಿಂಗಗಳು ಬೇರೆ, ನಮ್ಮ ಧರ್ಮಗಳು ಬೇರೆ, ನಮ್ಮ ಊರುಗಳೆಲ್ಲ ಬೇರೆ ಇರ್ಬೋದು. ಬಟ್ ನಾವು ಹುಟ್ಟಿದ ಮೇಲೆ ನಾವೆಲ್ಲರೂ ಸಮಾಜಕ್ಕೆ ನಿಂತ್ಕೊಂಡ್ರೆ ಆಲ್ ಈಕ್ವಲ್. ಅದು ನಮ್ಮತನ, ಅದು ನಮ್ಮದು, ಅದು ಈಸ್ ವಿ ಕ್ಯಾನ್ ಬಿಲ್ಡ್ ಅನ್ ಐಡಿಯಲ್ ಸೊಸೈಟಿ. ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ ಚೇತನ್, ನನಗೊಂದು ಪ್ರಶ್ನೆ ಅಂದರೆ ಅದು ನಿಮ್ಮ ಕುತೂಹಲ ಮತ್ತು ನಿಮ್ಮ ಪರ್ಪಸ್ಸಿಗೆ ಬೇಕಾಗಿರುವಂಥ ತಯಾರಿ ಎಲ್ಲ ಏನಿದೆ ಎಲ್ಲ ಒಂದು ಕಡೆ ಅನ್ಸುತ್ತೆ. ಈಗ ಒಬ್ಬರೇ ನಿಂತು ಹೋರಾಡೋಕ್ಕೂ, ಈಗ ಯಾವುದೋ ನಿಮ್ಮನ್ನು ಇರೋ ಪಕ್ಷಗಳು ನಮ್ಮ ಪಕ್ಷಕ್ಕೆ ಬಂದು ಸೇರಿ ಅಲ್ಲಿ ಸೇರಿ ಸಂಘಟನೆ ಮಾಡಿ ಅಥವಾ ಅಲ್ಲಿಂದ ಇದ್ದು ಚೇಂಜ್ ಮೇಕರ್ ಆಗಿ ಅಂದರೆ ಅದು ಶಾರ್ಟ್ಕಟ್ಟೇ ಆಗೇನು. ಬಟ್ ಯಾವ್ದಾರ ಅಪ್ರೋಚಸ್ ಆಗಿದೆಯಾ? ಮುಂಚೆ ನನಗೊಂದು ಸ್ವಲ್ಪ ಜನ ಹೇಳಿರ್ಬೋದು ಭಾಳ ವರ್ಷದ ಹಿಂದೆ. ಬಟ್ ಏನಾಗುತ್ತೆ ಅಂದರೆ ನಮ್ಮ ವಿಚಾರಗಳು ಕೇಳಿಸ್ಕೊಂಡ್ಮೇಲೆ ರಶ್ಮಿ ಅವರೇ, ಯಾರು ಈ ಪಕ್ಷಗಳಲ್ಲಿರೋರು ಯಾರು ಕೂಡ ನಮ್ಮನ್ನು ಅವ್ರ ಜೊತೆ ಸೇರಿಸ್ಕೊಳ್ಳೋಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮಿಂದ ಅವ್ರು ದೂರ ಇರ್ತಾರೆ. ಬಿಕಾಸ್ ದೀಸ್ ಆರ್ ನಾಟ್ ಪಾರ್ಟೀಸ್ ಆಫ್ ಪರಿವರ್ತನೆ, ಎಸ್ಪೆಷಲಿ ನಾಟ್ ದ ಕಾಂಗ್ರೆಸ್ JDS. ದೀಸ್ ಆರ್ ಪಾರ್ಟೀಸ್ ಆಫ್ ಕನ್ವೀನಿಯನ್ಸ್ ಆ್ಯಂಡ್ ಪೊಲಿಟಿಕಲ್ ಪವರ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್, ಯಥಾಸ್ಥಿತಿ ಆ್ಯಂಡ್ ಬೇರೆದು. ಆ್ಯಂಡ್ BJPನೂ ಕೂಡ ನನ್ನ ಐಡಿಯಾಲಜಿ ಎಲ್ಲ ಕೇಳಿಸ್ಕೊಂಡಾಗ ಅವರು ಕೂಡ ನಮ್ಮನ್ನು ಒಪ್ಪಲ್ಲ. ಅವರು ಒಂದು ರೀತಿ ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅವರ ಸಿದ್ಧಾಂತದ ಮುಖಾಂತರ. ಬಟ್ ಅದು ಅವೈಜ್ಞಾನಿಕ ಮತ್ತು ಅದು ಕೂಡ ಅದು ಒಂದು ಇತಿಹಾಸದಲ್ಲಿ ಇಂಟೆಲೆಕ್ಚುಲಿ ಇಟ್ ಡಸಂಟ್ ಹೋಲ್ಡ್ ವೇಟ್. ಸೊ ಇವರೆಲ್ಲ ಇವ್ರ ನೆರೆಟಿವ್ ಕಟ್ಟಲಿ, ಇವ್ರು ಏನು ಸತ್ಯ ಅಂತ ಹೇಳಲಿ. ನಾವು ವೈಜ್ಞಾನಿಕವಾಗಿ ವಿಚಾರಧಾರೆಗಳು ಫ್ಯಾಕ್ಟ್ ಇಟ್ಕೊಂಡು ಎವಿಡೆನ್ಸ್ ಇಟ್ಕೊಂಡು ನಾವು ಹೇಳಿದಾಗ ಜನ ಖಂಡಿತ ಕನ್ವಿನ್ಸ್ ಆಗ್ತಾರೆ. ಬಟ್ ಇವರೆಲ್ಲ ನಮ್ಮಿಂದ ದೂರ ಆಗ್ತಾರೆ. ವೈಜ್ಞಾನಿಕ ಅಂದರೆ ಅದೊಂದು ಥ್ರೆಡ್ ಅರ್ಥ ಆಗಲಿಲ್ಲ. ವೈಜ್ಞಾನಿಕ ಅಂದರೆ ಯು ಟಾಕಿಂಗ್ ಅಬೌಟ್ ಸೈಂಟಿಫಿಕ್ ಟೆಂಪರ್ಮೆಂಟ್. ನಮಗಿವಾಗ ಏನೇ ಒಂದು ಇಂಟೆಲೆಕ್ಚುವಲ್ ನಾನು ವೈಯಕ್ತಿಕವಾಗಿ ನಾನು ಏನೇ ಒಂದು ಧರ್ಮದವನು ಆಗಿರ್ಬೋದು, ಏನೇ ಒಂದು ಬಿಲೀಫ್ ಸಿಸ್ಟಮ್ ಇರ್ಬೋದು, ಅದು ಆರ್ಟಿಕಲ್ 25 ಅಡಿಯಲ್ಲಿ ನಿಮ್ಮ ಧರ್ಮದಲ್ಲಿ ನೀವು ಬದುಕಕ್ಕೆ ನಿಮ್ಗೆ ಹಕ್ಕಿರಲೇಬೇಕು, ಅದನ್ನು ನಾವು ಮುಂದುವರಿಸಲೇಬೇಕು. ಸರಿ. ಬಟ್ ಆರ್ಟಿಕಲ್ 51A(h) ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳೋದು ವಿ ಮಸ್ಟ್ ಡೆವಲಪ್ ಅ ಸೈಂಟಿಫಿಕ್ ಟೆಂಪರ್ಮೆಂಟ್. ವಾಟ್ ಇಸ್ ಸೈಂಟಿಫಿಕ್ ಟೆಂಪರ್ಮೆಂಟ್? ಸೈಂಟಿಫಿಕ್ ಧರ್ಮದ ಲೆನ್ಸಲ್ಲಿ ನೋಡೋಲ್ಲ. ಅಥವಾ ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂದಾಗ ವಿ ನೀಡ್ ಎಂಪಿರಿಕಲ್ ಎವಿಡೆನ್ಸ್, ರ್ಯಾಷನಲ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್, fact base, something that is proven to be true by the accepted ಪ್ರೊಸೀಜರ್ಸ್. ಅಥವಾ ಇವಾಗ ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇವತ್ತು ಒಂದು ಅಂಕಿಅಂಶಗಳು ಹೇಳಿ, ಕೆಲವ್ರು ಏನು ಹೇಳ್ತಾರೆ ಅಂದರೆ ಯಾವುದೋ ಒಂದು ಧರ್ಮದವರು ಇನ್ನೊಂದು 20 ವರ್ಷದಲ್ಲಿ ಈ ದೇಶ ಒಂದು 50% ಜನ ಮುಸ್ಲಿಮರು ಆಗ್ಬಿಡ್ತಾರೆ ಅಂತ ಹೇಳ್ತಾರೆ. ದಿಸ್ ಈಸ್ ನಾಟ್ ಅನ್ ಎಂಪಿರಿಕಲಿ ಫ್ಯಾಕ್ಟ್ ಬೇಸ್ಡ್ ಸೈಂಟಿಫಿಕ್ ಅಸೆಸ್ಮೆಂಟ್. ಅಂದರೆ ಎವಿಡೆನ್ಸ್ ಇದ್ದು, ರ್ಯಾಷನಲ್ ಥಿಂಕಿಂಗು, ಕ್ರಿಟಿಕಲ್ ಥಿಂಕಿಂಗ್ ಅವೆಲ್ಲ ಇದ್ದು ಆಚೆ ನೀವು ಅದನ್ನು ಪ್ರೂವ್ ಮಾಡೋಕ್ಕಾಗಲ್ಲ. ಇಲ್ಲ, ಅದೆಲ್ಲ ಪ್ರೂವ್ ಮಾಡೋದೇ ನಮ್ಗೆ ಬೇಕಾಗುತ್ತೆ ಎವಿಡೆನ್ಸು. We need what you can prove. So ivaga if you talk about Muslim community 14%, you talk about Christian community 2%, you talk about maybe Dalit percent to 18%, you talk about Adivasi percent 18 to 20, Adivasi 7.5%. See, ಬೇರೆ you talk about Lingayat Vakligar 11, 12, 13%, Kurabra 8.5%. ಒಬ್ಬೊಬ್ಬರು ಒಂದೊಂದು ಪರ್ಸೆಂಟೇಜ್ ಆಗಿದೆ. ಯು ಹ್ಯಾವ್ ಟು ಹ್ಯಾವ್ ಎಂಪಿರಿಕಲ್ ಎವಿಡೆನ್ಸ್. ಇವಾಗ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅದಲ್ಲಿ ತಂದು ಎಂಪಿರಿಕಲ್ ಎವಿಡೆನ್ಸ್ ಬೇಸ್ಡ್ ಒಂದು ರೀತಿ ನಮಗೆ ಅದರ ಮೇಲೆ ಪಾಲಿಸಿಗಳು ಬರಬೇಕು. ನನ್ನ ಪೂರ್ವಾಗ್ರಹ ಪೀಡಿತರಾಗಿ ಇಲ್ಲ ನನಗೆ ಯಾರೋ ಒಂದು ನನಗೆ ಲಿಂಗಾಯತರು ಬಂದು ಗಲಾಟೆ ಮಾಡಿದ್ರಪ್ಪ ಅವ್ರ ಮೇಲೆ ನಾನು ದ್ವೇಷ, ಯು ಕ್ಯಾನ್ ಡೂ ಅದು ಈಸ್ ನಾಟ್ ಓನ್ಲಿ ನಾಟ್ ಎಂಪಿರಿಕಲ್, ಇಟ್ ಈಸ್ ನಾಟ್ ಬೇಸ್ಡ್ ಆನ್ ಸೈನ್ಸ್ ಆ್ಯಂಡ್ ರೀಸನ್. ಯು ಹ್ಯಾವ್ ಟು ಲುಕ್ ಎಟ್ ಎವ್ರಿಥಿಂಗ್ ಫ್ರಮ್ ಅ ಸೈಂಟಿಫಿಕ್, ರ್ಯಾಷನಲ್, ನಂಬರ್ಸ್, ಫ್ಯಾಕ್ಚುವಲ್ ಪರ್ಸ್ಪೆಕ್ಟಿವ್. ಆ್ಯಂಡ್ ದ್ಯಾಟ್ ಶುಡ್ ಬಿ ದ ರೀಸನ್. ಅದನ್ನು ನಿಮ್ಮ ಪಾಲಿಸಿ ಡಿಸಿಷನ್, ನಿಮ್ಮ ಯೋಜನೆ, ನಿಮ್ಮ ಸಿದ್ಧಾಂತನೂ ಪ್ರತಿಯೊಂದೂ ಆ ಒಂದು ಆಧಾರದ ಮೇಲೆ ನೀವು ತೀರ್ಮಾನ ಮಾಡಬೇಕು. ಆಮೇಲೆ ಎಂಪಿರಿಕಲ್ ಎವಿಡೆನ್ಸ್ ಬಂದಾಗ ರಶ್ಮಿ ಅವರೇ, ನಾವು ಒಂದೊಂದು ಅಂದ್ಕೊಂಡಿರ್ತೀವಿ. ಬಟ್ ಯಾವಾಗ ಯಾರೋ ಬೇರೆಯವ್ರು ಬಂದು ಇದು ಈಸ್ ಎವಿಡೆನ್ಸ್ ಆ್ಯಂಡ್ ಬೇಸ್ಡ್ ಇನ್ ಟ್ರೂತ್ ಅಂತಾಗ
ಅಂದರೆ ದಿಸ್ ಹ್ಯಾಸ್ ಬೇಸಿಸ್ ಫಾರ್ ಇಟ್, ಸ್ಟೆಟಿಸ್ಟಿಕ್ಲಿ ಎಂಪಿರಿಕಲಿ ಅಂತ ತೋರಿಸಿದಾಗ ನಾವು ಕೂಡ ನಮಗೆ ಮುಂಚೆ ಅಂದ್ಕೊಂಡಿದ್ದನ್ನು ಚೇಂಜ್ ಮಾಡೋಕ್ಕೆ ಒಂದು ಓಪನ್ ಮೈಂಡ್ ಇರೋದು ಭಾಳ ಮುಖ್ಯ. ಬಿಕಾಸ್ ದ್ಯಾಟ್ ಈಸ್ ದ ಶೈನ್ ಆಫ್ ಅ ಟ್ರೂ ಗುಡ್ ಥಿಂಕರ್. ಒಳ್ಳೆ ಆಲೋಚನೆ ಮಾಡೋರು ಕ್ರಿಟಿಕಲ್ ಥಿಂಕರ್ ಅಂದಾಗ ಹೊಸ ಆಲೋಚನೆ ಸತ್ಯ ಇದೆ ಅಂತ ನಿಮಗೆ ಕನ್ವಿನ್ಸ್ ಆದಾಗ ಅವರು ಎವಿಡೆನ್ಸ್ ಕೊಟ್ಟಾಗ ನೀವು ಬದಲಾವಣೆ ಆಗೋಕ್ಕೆ ಆಲೋಚನೆ ಬರಬೇಕು. ಆ್ಯಂಡ್ ದ್ಯಾಟ್ ಈಸ್ ಅ ಟ್ರೂಲಿ ಎ ಕ್ರಿಟಿಕಲ್ ಥಿಂಕರ್. ಸೊ ಓಪನ್ ನನಗೆ ಇವತ್ತಿನ ದಿನ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತು ಅದಕ್ಕಿಂತ ಯಾವುದಾದ್ರೂ ಉತ್ತಮವಾದ ವಿಚಾರಗಳು ಬಂದರೆ ಐ ಆಮ್ ರೆಡಿ ಟು ಫಾಲೋ, ಐ ಆಮ್ ರೆಡಿ ಟು ಒಪ್ಕೊಳ್ಳೋಣ. ಬಟ್ ನನಗನ್ಸೋ ಪ್ರಕಾರ ನಾನು ಓದಿರೋ ತಕ್ಕಂತೆ ಆ್ಯಂಡ್ ನನಗೆ ಗೊತ್ತಾಗಿರೋ ತಕ್ಕಂತೆ ಈಕ್ವಾಲಿಟೇರಿಯನಿಸಮ್, ಸಮಾನತಾವಾದ ಥ್ರೂ ಜಸ್ಟಿಸ್ ಆ್ಯಂಡ್ ರ್ಯಾಷನಾಲಿಟಿ ಇಸ್ ದ ಬೆಸ್ಟ್ ಐಡಿಯಾಲಜಿ ಇನ್ ದ ವರ್ಲ್ಡ್ ನನ್ನ ಪ್ರಕಾರ. ಯಾಕಂದರೆ ನಾನೇನು ಹೇಳ್ತೀನಿ ಅಂದರೆ ನಾವೆಲ್ಲ ಮನುಷ್ಯರು ಸರಿಸಮಾನರು, ಬಟ್ ಎಲ್ಲ ಆಲೋಚನೆಗಳು ಸರಿಸಮಾನ ಅಲ್ಲ. ದೇರ್ ಇಸ್ ನಾಟ್ ಅ ಗ್ರೇಡೇಷನ್ ಆಫ್ ಹ್ಯೂಮನ್ಸ್, ಬಟ್ ದೇರ್ ಇಸ್ ಅ ಗ್ರೇಡೇಷನ್ ಆಫ್ ಐಡಿಯಾಸ್. ಸಮ್ ಐಡಿಯಾಸ್ ಆರ್ ಮೋರ್ ಬೆನಿಫಿಷಿಯಲ್ ಫಾರ್ ಅನ್ ಐಡಿಯಲ್ ಸೊಸೈಟಿ. ಅದು ನನ್ನ ಪ್ರಕಾರ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಒಂದು ಉತ್ತಮ ಸಮಾಜಕ್ಕೆ ಇದು ಜಾಸ್ತಿ ಒಳ್ಳೆಯದು. ಅದಕ್ಕೆ ದಟ್ ಬೆಟರ್ ಐಡಿಯಾಸ್. ನಾನು ಹೇಳಿದ್ದೀನಿ ಅಂತ ಬೆಟರ್ ಐಡಿಯಾಸ್ ಅಲ್ಲ, ನಮಗಿಷ್ಟ ಇರೋರು ಹೇಳಿದ್ದಾರೆ ಅಂತ ಬೆಟರ್ ಐಡಿಯಾಸ್ ಅಲ್ಲ, ನನಗೆ ಖುಷಿ ಕೊಡುತ್ತೆ ಅಂತ ಬೆಟರ್ ಐಡಿಯಾಸ್ ಅಲ್ಲ. ಒಂದು ಉತ್ತಮ ಸಮಾಜಕ್ಕೆ ಈ ಆಲೋಚನೆಗಳು ಇನ್ನೂ ಒಳ್ಳೆಯದು ಅಂತ ಬೆಟರ್ ಐಡಿಯಾಸ್. ಕ್ರೇಜಿ. ವಿಶ್ ಯು ಮೋರ್ ಪವರ್. ಲಾಸ್ಟ್ಲಿ ಐ ಹ್ಯಾವ್ ಒನ್ ಲಿಸ್ಟಿಕಲ್ ಒಂದಷ್ಟು ಇದು ಕ್ವಿಕ್ಲಿ ಹೋಗ್ಬಿಡ್ತೀನಿ, ಪಟ್ ಅಂತ ಹೇಳ್ತಾ ಇರ್ಬಿಡಿ. ಹೇಳಿ. 3 roles that has changed your life as an actor. 3 ರೋಲ್ಸ್ ನಮಗೆ ಅಫ್ಕೋರ್ಸ್ ಮೈನ ನನಗೆ ಭಾಳ ಅಫೆಕ್ಟೆಡ್ ಮೀ. ನನಗೆ ಅದು ಇಟ್ ಮೇಡ್ ಮೀ ಇನ್ನೂ ಒಳ್ಳೆ ರೀತಿ ಮನುಷ್ಯನಾಗೋಕ್ಕೆ ಆ ಪಾತ್ರ ಮಾಡ್ತು. ಆ್ಯಂಡ್ ಇಟ್ ವಾಸ್ ನನಗೆ ನಾಗಶೇಖರ್ ಕೊಟ್ಟಿದ್ದು ಭಾಳ ಸಂತೋಷ. ಆ್ಯಂಡ್ ಅದು ಬಿಟ್ಟರೆ ನನಗೆ ಅತಿರಥ ವಾಸ್ ಅ ಕೂಲ್ ರೋಲು. ಆ್ಯಂಡ್ ಆ ದಿನಗಳು ನನಗೆ ಚಾನ್ಸ್ ಸಿಕ್ಕಿದ್ದೆ, ಅದೇ ಒಂದು ಚಾನ್ಸ್. ಬಟ್ ನನಗೆ ಡೆಫಿನೆಟ್ಲಿ ಮೇನ್ ರೋಲ್ ನನಗೆ ಪರ್ಸ್ನಲ್ ಗ್ರೋತಿಗೆ ನನ್ನ ಕಾರಣ ಆಗಿದ್ದೆ ಮೈನ. ಎನಿ ರೀಸನ್ ವೈ? ಅವನು ಏನು ಮಾಡ್ತಾನೆ ಗೊತ್ತಾ ರಶ್ಮಿ ಅವರೇ, ಅವನು ಆ ಕ್ಯಾರೆಕ್ಟರು, ಸತ್ಯ ಅನ್ನೋ ಕ್ಯಾರೆಕ್ಟರು, ಅವನು ಹಿ ಟೇಕ್ಸ್ ಕೇರ್ ಅವರ್ ಸೋ ಸೆಲ್ಫ್ಲೆಸ್ಲಿ. ಅವಳು ಕಾಲಿಲ್ಲ ಅಂದರೂ ಕೂಡ ಅವನು ಎಲ್ಲ ರೀತಿ ಅವಳಿಗೆ ನಡ್ಕೊಂಡು ಹೋಗೋದು, ಆ ಒಂದು ದಾರ ಎಲ್ಲ ಕಟ್ಟಿ ಅದನ್ನೆಲ್ಲ ಹೇಳ್ಕೊಟ್ಟು. ನನಗೆ ಕತೆ ಕೇಳಿದಾಗಂತೂ ನನಗೆ ಕಣ್ಣಲ್ಲಿ 2 ಸಲ ನೀರು ತುಂಬ್ಕೊತು, ಈ ಸಿನಿಮಾ ಚೆನ್ನಾಗಿ ಆಗೇ ಆಗತ್ತೆ ಅಂತ ನನಗೆ ಅಲ್ಲೇ ಕತೆ ಕೇಳಿದಾಗಲೇ ಗೊತ್ತಾಗ್ಬಿಡ್ತು. ಸೊ ಇಟ್ ವಾಸ್ ನನಗೆ ಆವಾಗ ನನಗೆ ಅನಿಸಿದ್ದು, ಇಂಥ ಒಳ್ಳೆಯ ಪಾತ್ರಕ್ಕೆ ನಾನು ಆ್ಯಕ್ಟ್ ಮಾಡೋಕ್ಕೆ ಯೋಗ್ಯನಾ ಅಂತ ನನಗನ್ಸಿತ್ತು. ಇದು ಸಚ್ ಎ ಗುಡ್ ರೋಲ್, ನನಗೆ ಭಾಳ ಇಷ್ಟ ಆಯಿತು. ಇಟ್ ಮೇಡ್ ಎನ್ ಇಂಪ್ಯಾಕ್ಟ್ ಆನ್ ಮೈ ಲೈಫ್. ಆ್ಯಂಡ್ ಅದು ಇನ್ನೊಂದು ಏನಂದರೆ ಅವ್ನು ಕಾಲಿಲ್ಲದೆ ಆ್ಯಕ್ಟ್ ಮಾಡ್ತಾನೆ. ಆ್ಯಂಡ್ ಆವಾಗ ನನಗೆ ಆ ಒಂದು 20-30 ದಿನ ನಮಗೆ ಆ ಒಂದು ಟ್ರೈನ್ನಲ್ಲಿ ಕಾಲಿಲ್ಲದೆ ಆ್ಯಕ್ಟ್ ಮಾಡಬೇಕಾಗಿತ್ತು. ನನಗೆ ಅವಾಗ ಗೊತ್ತಾಗೋಯಿತು, ಈ ಒಂದು 20 ದಿನ ಒಂದು 4-5 ಗಂಟೆ ನಾನು ಕಾಲಿಲ್ಲದೆ ಆ್ಯಕ್ಟ್ ಮಾಡ್ತೀನಿ. ಇಮ್ಯಾಜಿನ್ ನಿಮ್ಮ ಕಾಲೇ ಇಲ್ಲ ಅಂದರೆ ಹೌ ಕ್ಯಾನ್ ಲೈಫ್ ಬಿ ಅನ್ನೋದು ನನಗೆ ಅದು ಅವೇರ್ನೆಸ್ ಬಂತು. ಸೊ ಇಟ್ಸ್ ಪಾತ್ರಗಳು ಮೇಕ್ ಎನ್ ಇಂಪ್ಯಾಕ್ಟ್. ಆ ಒಂದು ಪಾತ್ರ ನನಗೆ ನನ್ನ ಫೇವ್ರೆಟ್ ಪಾತ್ರ. 3 moments ನೀವು ಫೀಲ್ ಮಾಡಿದ್ದು ಆ್ಯಕ್ಟಿವಿಸಮ್ ಹ್ಯಾಸ್ ಮೇಡ್ ಅನ್ ಇಂಪ್ಯಾಕ್ಟ್ ಅಂತ. ನಂಬರ್ 1 ನಮಗೇನಾಯಿತು ಅಂದರೆ, ಒಂದು ಮೀಡಿಯಾ ಚಾನಲ್ಗೆ 2024ನಲ್ಲಿ ಅದೇ ಮೀಡಿಯಾ ಚಾನಲ್ ನಮಗೆ ಮೀಟೂ ವಿಚಾರದಲ್ಲಿ 2018ರಲ್ಲಿ ಭಾಳ ವಿರೋಧ ನಮಗೆ ತೋರಿಸಿದ್ರು. ದೇ ವರ್ ವೆರಿ ಆ್ಯಂಟಿ, ಇದೆಲ್ಲ ಆ್ಯಂಟಿ ನ್ಯಾಷನಲ್ಲು, ಇದೆಲ್ಲ ಹೀಗೆ ಹಾಗೆ ಇದೆಲ್ಲ ಏನೇನೋ ಹೇಳಿ ಏನೇನೋ ಶುರು ಮಾಡಿದರು. ಅವರೇ 2024ನಲ್ಲಿ ಹೇಮಾ ಕಮಿಟಿ ರಿಪೋರ್ಟ್ ನಮ್ಮ ಕನ್ನಡಕ್ಕೆ ಬೇಕು ಅಂದಾಗ ಅವರೇ ನಮಗೆ ಚಾನ್ಸ್ ಕೊಟ್ಟು ಮಾತಾಡಿ, ಅವರೇ ನೇರವಾಗಿ ನಾವು ಅಂದ್ಕೊಂಡಿದ್ದೆ ಬೇರೆ, ನಿಜ ಇರೋದೇ ಬೇರೆ, ನಾವು ಕ್ಷಮೆ ಕೇಳ್ತೀವಿ ಅಂತ ಅವ್ರು ಹೇಳಿದಾಗ ಐ ಫೆಲ್ಟ್ ದಿಸ್ ಇಸ್ ಅ ಬಿಗ್ ಎವಲ್ಯೂಷನ್. Women are understanding their rights, men are understanding what is proper behavior, and the media, ಅದೇ one is growing into a more conscientious space. ಅದು ನಮಗೆ ಡೆಫಿನೆಟ್ಲಿ ಒಂದಾಯಿತು. ಓಕೆ, ಇನ್ನೂ ಒಂದು 2 ಅಂದರೆ, ನನಗೆ ಆ್ಯಕ್ಟಿವಿಸಮ್ ಮೇಕಿಂಗ್ ಎ ಡಿಫ್ರೆನ್ಸ್ ಅಂದಾಗ ದಿಡ್ಡಳ್ಳಿ ಹೋರಾಟ ನಮಗೆ ಭಾಳ ಸ್ಪ್ರೆಡ್ ಆಯಿತು. ದಿಡ್ಡಳ್ಳಿ ಹೋರಾಟ ನಾನು ಅದಕ್ಕಿಂತ ಮುಂಚೆ ನಾನು ಹೋರಾಟ ಮಾಡ್ತಾಯಿದ್ದೆ, ಬಟ್ ದಿಡ್ಡಳ್ಳಿ ಹೋರಾಟ ಆದಿವಾಸಿಗಳ ಪರವಾಗಿ ಮನೆಗಳಿಗೋಸ್ಕರ ಇಟ್ ಕ್ಯಾಪ್ಚರ್ಡ್ ದ ಮೀಡಿಯಾ ಅಟೆನ್ಷನ್, ಇಟ್ ಕ್ಯಾಪ್ಚರ್ಡ್ ದ ಪೀಪಲ್ಸ್ ಅಟೆನ್ಷನ್, ಜನರ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಆಯಿತು. ಸೊ ದೆ ವಾಸ್ ಮ್ಯಾಸಿವ್ ಸಪೋರ್ಟ್ ಅದಕ್ಕೆ, ಆ ದಿಡ್ಡಳ್ಳಿ ಹೋರಾಟಕ್ಕೆ. ಆ್ಯಂಡ್ ಅದು ಕೂಡ ಫಸ್ಟ್ ಟೈಮ್ ಅವಾಗ ಭಾಳ ಜನ ನಮಗೆ ಹಳೆ ಹೋರಾಟಗಾರರೆಲ್ಲ ಇದ್ದರು. ಈ ಹಳೆ ಹೋರಾಟಗಾರರೆಲ್ಲ ಭಾಳ ಭಾಳ ವರ್ಷಗಳಿಂದ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಚಳುವಳಿ ಮಾಡ್ಕೊಂಡು ಬಂದಿದ್ದಾರೆ. ನನ್ನನ್ನು ನಾನು ಫಸ್ಟಿಂದನೂ ಇದ್ದೆ, ಬಟ್ ಅವರೆಲ್ಲ ಹಿರಿಯ ಹೋರಾಟಗಾರರು. ಬಟ್ ಮೀಡಿಯಾ ನಾನು ಸಿನಿಮಾದಿಂದ ಬಂದಿರೋದ್ರಿಂದ ದೇ ಕೈಂಡ್ ಆಫ್ ಪ್ರೊಜೆಕ್ಟೆಡ್ ಮೀ ಇನ್ ಅ ಪೊಸಿಷನ್ ಆಫ್ ಲೀಡರ್ಶಿಪ್ ಅಂತ ಪ್ರೊಜೆಕ್ಟ್ ಆಯಿತು. ಆ ಟೈಮ್ನಲ್ಲಿ
ನಾನು ಒಂದು ಹೇಳಿದೆ, ಮೀಡಿಯಾ ಅದು ಏನು ಮಾಡ್ಬಿಡ್ತು ಅಂದರೆ ಗವರ್ಮೆಂಟು ಒಂದು ಸೆಕ್ಷನ್ನು ಇದನ್ನು ಹಾಕಿ, ಅದು ಯಾವುದೋ ಒಂದು ಸೆಕ್ಷನ್, ನೀವು ಅದನ್ನು 5 ಗಂಟೆ ಮೇಲೆ ಹೋದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಸೆಕ್ಷನ್ ಇದೆ, ಅದೆಲ್ಲ ಹಾಕ್ಬಿಟ್ರು. ಇವರೆಲ್ಲ ನಾವು ಜೈಲಿಗೆ ಹೋಗ್ತೀವಿ, ನಾವು ಬ್ರೇಕ್ ಮಾಡ್ತೀವಿ ಅಂತ ಶುರು ಮಾಡಿದ್ರು. ನಾನು ಫೋನ್ ಮಾಡಿದೆ, ದಯವಿಟ್ಟು ನೀವು ಬ್ರೇಕ್ ಮಾಡಬೇಡಿ, ಕಾನೂನು ಬ್ರೇಕ್ ಮಾಡಬೇಡಿ, ವಿಲ್ ಲೂಸ್ ದ ಪೀಪಲ್ ಸಪೋರ್ಟ್. ನೀವು ಒಂಥರ ಈ ಕಡೆ ಬಂದು DC ಆಫೀಸನ್ನು ಬಂದು ನಾವು ಹೋರಾಟ ಮಾಡೋಣ ಅಂತ. ಅವರೆಲ್ಲ ಭಾಳ ಹಿರಿಯ ಹೋರಾಟಗಾರರು ನನ್ನ ವಿರೋಧ ಮಾಡಿದೆ, ಇವನು ಚಿಕ್ಕ ಹುಡುಗನಿಗೆ ಏನು ಗೊತ್ತು ಅಂತ. ಆಮೇಲೆ ಅವರೆಲ್ಲ ಕೂತ್ಕೊಂಡು ಮಾತಾಡಿ 1 ಗಂಟೆ 2 ಗಂಟೆ ಕೂತ್ಕೊಂಡು ಮಾತಾಡಾದ್ಮೇಲೆ ದೇ ಕಾಲ್ ಮಿ ಬ್ಯಾಕ್. ದೇ ಕಾಲ್ ಮಿ, ಸರಿ ಚೇತನ್, ನೀವು ಹೇಳೋದು ನಿಜ ಇದೆ, ನಾವು DC ಹೋರಾಟ ಮಾಡೋಣ, ಜೈಲಿಗೆ ಹೋಗೋದು ಇದೆಲ್ಲ ಬೇಡ, ಕಾನೂನು ಉಲ್ಲಂಘನೆ ಮಾಡೋದು ಬೇಡ, ಜನ ನಮಗೆ ನಂಬಿಕೆ ಇಟ್ಟಿದ್ದಾರೆ. ನಾವು ಅದಾದಮೇಲೆ ನಾವು ಹೋರಾಟ ಮಾಡಿದ್ದು DC ಆಫೀಸ್ನಲ್ಲಿ. ಆ್ಯಂಡ್ ದ್ಯಾಟ್ ಐ ರಿಯಲೈಸ್ಡ್ ನಮ್ಮ ಹೋರಾಟ ಗೆಲ್ಲತ್ತೆ. ಸೊ ದ್ಯಾಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಮೀ. ನನಗೆ ಹೋರಾಟ ಗೆಲ್ಲತ್ತೆ ಅಂದಾಗ, ಸೊ ಅದು ಒಂದು ನನಗೆ ಐ ಸ್ಟ್ರಕ್ ಮೀ. ಮತ್ತು ಮೂರನೇದು ಏನಂದರೆ, ಇದು ಕಾಂಗ್ರೆಸ್ ತೊಲಗಿಸಿ ದಲಿತರು ಉಳಿಸಿ, ಮತ್ತು ಯಾವಾಗ ನಮ್ಮ 1 ವರ್ಷದ ಹಿಂದೆ ನಮ್ಮನ್ನು ಏನು ಅಂದ್ಕೊಂಡಿದ್ರು ಮುಂಚೆ ಅಂದರೆ, ನಾವು ಒಂದು ಆ್ಯಂಟಿ BJP ಅಂದ್ಕೊಂಡಿದ್ರು. ಕಾಂಗ್ರೆಸ್ ತೊಲಗಿಸಿ ದಲಿತರನ್ನು ಉಳಿಸಿ ಅಂತ ನಾವು ಹೋರಾಟ ಮಾಡಿ ಭಾಳ ಗಟ್ಟಿಯಾಗಿ ಮಾಡಿದಾಗ, ರೈತರಿಗೆ, ಒಂದು ರೀತಿ ಕನ್ನಡ ಪರ ಆಗಿರ್ಬೋದು, ಮಹಿಳೆಯರಿಗೆ, ಮತ್ತು ಇಡೀ ದಲಿತ ಆದಿವಾಸಿ ಬಡವರಿಗೆ ಇಡೀ ಸಿಸ್ಟಮನ್ನು ಫೈಟ್ ಮಾಡಿದಾಗ ಜನರಿಗೆ ಗೊತ್ತಾಯಿತು, ದಿಸ್ ಈಸ್ ನಾಟ್ ಅನ್ ಆ್ಯಂಟಿ BJP ಮೂವ್ಮೆಂಟ್, ದಿಸ್ ಈಸ್ ಅನ್ ಆ್ಯಂಟಿ ಸಿಸ್ಟಮ್ ಮೂವ್ಮೆಂಟ್. ಸೊ ಆ ಆ್ಯಂಟಿ ಸಿಸ್ಟಮ್ ಅಂತ ಗೊತ್ತಾದಾಗ ನಮಗೆ ಭಾಳ ಜನರಿಗೆ ಜಾಗೃತಿಯಾಗಿ, ಇವರ ಆಲೋಚನೆಯೇ ಬೇರೆ, ಕಾಂಗ್ರೆಸ್ ಆಲೋಚನೆ ಬೇರೆ, BJP ಆಲೋಚನೆ ಬೇರೆ, ಕಮ್ಯುನಿಸ್ಟ್ ಆಲೋಚನೆ ಬೇರೆ, JDS ಬೇರೆ, ದೀಸ್ ಆರ್ ಅ ಡಿಫ್ರೆಂಟ್ ಐಡಿಯಾಲಜಿಕಲ್ ಪ್ಲ್ಯಾಟ್ಫಾರ್ಮ್ ಅಂತ ಕನ್ವಿನ್ಸ್ ಆಯಿತು. ಸೊ ಆ 1 ವರ್ಷದಿಂದ ಕಾಂಗ್ರೆಸ್ ತೊಲಗಿಸಿ ದಲಿತರು ಉಳಿಸಿ ಅಂತ ಒಂದು ಹೋರಾಟದಿಂದ ನನಗೆ ಇವತ್ತಿಗೂ ನಮಗೆ ವಿರೋಧ ಬರೋದು ಭಾಳ ಕಡಿಮೆ ಆಗ್ಬಿಟ್ಟಿದೆ. ದ್ಯಾಟ್ ವಾಸ್ ಅ ಪಿವಟಲ್ ಪಾಯಿಂಟ್. 3 books ಅಥವಾ ಡಾಕ್ಯುಮೆಂಟ್ರೀಸ್ ದಟ್ ಹ್ಯಾಸ್ ಶೇಪ್ಡ್ ಯುವರ್ ಥಿಂಕಿಂಗ್. ನನಗೆ ಕಾಲೇಜ್ನಲ್ಲಿ ನನಗೆ ಭಾಳ ಇಷ್ಟ ಆಗಿದ್ದು ಇಮ್ಯಾಜಿನರಿ ಹೋಮ್ಲ್ಯಾಂಡ್ಸು. ಇಮ್ಯಾಜಿನರಿ ಹೋಮ್ಲ್ಯಾಂಡ್ಸ್ ಸಾಲ್ಮನ್ ರಶ್ಡೀಸ್ ಪುಸ್ತಕ. ಅದು ಎಸ್ಸೇಸು. ಇಟ್ ವಾಸ್, ನನಗೆ ಸಾಲ್ಮನ್ ರಶ್ಡಿ ಆ್ಯಸ್ ಅ ರೈಟರ್, ಆ್ಯಸ್ ಅ ಥಿಂಕರ್ ಅನ್ನೋಕ್ಕಿಂತ ಐ ಆಮ್ ಅಮೇಸ್ಡ್ ಬೈ ಹಿಸ್ ರೈಟಿಂಗ್. ಅವ್ರ ಬರವಣಿಗೆ, ಅವರ ಪದ ಬಳಕೆ, ಅವರ ಹೌ ಈ ಬಿಲ್ಡ್ಸ್ ದ ನ್ಯಾರೇಟಿವ್ ಇನ್ ಸ್ಟೋರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸೊ ಆ ಒಂದು ಸಾಲ್ಮನ್ ರಶ್ಡಿ ಅವರ ಕಾದಂಬರಿಗಳಿಗಿಂತ ಇಮ್ಯಾಜಿನರಿ ಹೋಮ್ಲ್ಯಾಂಡ್ಸ್ ಇಸ್ ಎಸ್ಸೇಸ್ ನನಗೆ ಭಾಳ ಸ್ಟ್ರೈಕ್ ಆಯಿತು. ಸೊ ಆವಾಗ ಚಿಕ್ಕ ವಯಸ್ಸನ್ನು ಹಿ ವಾಸ್ ಅ ರೈಟರ್ ನನಗೆ ಇಷ್ಟ ಇದ್ದಿದ್ದು. ಆ್ಯಂಡ್ ಈಸ್ ಅ ಕರೇಜಸ್ ಪರ್ಸನ್. ಅವರು ಅಭಿವ್ಯಕ್ತಿ ಸ್ವತಂತ್ರ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಅದಕ್ಕೆಲ್ಲ ಭಾಳ ಗಟ್ಟಿಯಾಗಿ ನಿಂತಿದ್ದಾರೆ. ಆ್ಯಂಡ್ ಎಸ್ ಪೇಯ್ಡ್ ಅ ಪರ್ಸ್ನಲ್ ಪ್ರೈಸ್. ಅವರು ಕಣ್ಣೆಲ್ಲ ಕಳ್ಕೊಂಡಿದ್ದಾರೆ. ಆ್ಯಂಡ್ ಐ ವಾಸ್ ಅಟ್ಯಾಕ್ಡ್ ಆ್ಯಂಡ್ ಐ ರೆಸ್ಪೆಕ್ಟ್ ಹಿಸ್ ಕರೇಜ್. ಅದೊಂದು. ಆಮೇಲೆ ಎರಡನೇದು ಏನಂದರೆ, ನನಗೆ ಅಫ್ಕೋರ್ಸ್ ನಾನು ಅವಲೇ ಮಾತಾಡಿದೆ, ಬ್ರಜ್ ರಂಜನ್ ಮಣಿ. ಬ್ರಜ್ ರಂಜನ್ ಮಣಿ, ಡಿಬ್ರಹ್ಮನೈಸಿಂಗ್ ಹಿಸ್ಟ್ರಿ, ಇಸ್ ಸಚ್ ಅ ಥಾಟ್ಫುಲ್ ಎಕ್ಸ್ಟ್ರಾರ್ಡಿನರಿ ಥಿಂಕರ್. ಹಿ ಟಾಕ್ಸ್ ಅಬೌಟ್ ಫೂಲೆ, ಪೆರಿಯಾರ್, ಅಂಬೇಡ್ಕರ್. ಫೂಲೆ ಈಸ್ 19th century ಎಕ್ಸ್ಟ್ರಾರ್ಡಿನರಿ ಥಿಂಕರ್. ಇಕ್ವಾಲಿಟೇರಿಯನ್ ಅಂತ ನಾನು ಡಿಫೈನ್ ಮಾಡ್ತೀನಿ, ಇಂಟರ್ಪ್ರಿಟ್ ಮಾಡ್ತೀನಿ. ಅಂಬೇಡ್ಕರ್, ಪೆರಿಯಾರ್ ಅದು 20th century ಇಕ್ವಾಲಿಟೇರಿಯನ್ಸ್. ಆ್ಯಂಡ್ ನಾವು ಅದನ್ನೇ 21ನೇ ಶತಮಾನ ಮತ್ತು ಮುಂದೆ ಒಂದು ಸಮಾನತ್ವವಾದ ಕಟ್ಟಬೇಕು. ಸೊ ಡಿಬ್ರಹ್ಮನೈಸಿಂಗ್ ಹಿಸ್ಟ್ರಿ. ಆ್ಯಂಡ್ ದೆನ್ ನಮಗೆ ಇನ್ನೊಂದು ಫಿಕ್ಷನ್ ಹೇಳ್ತೀನಿ. ಫಿಕ್ಷನ್ ಯಾರಂದ್ರೆ ಲೋಲ್ಯಾಂಡ್ಸು. ಲೋಲ್ಯಾಂಡ್ಸ್ ಬೈ ಜುಂಪ ಲಹಿರಿ. ಜುಂಪ ಲಹಿರಿ ಈಸ್ ಆ ಲೋಲ್ಯಾಂಡ್ಸು. ನನಗೆ ಇಂಟರ್ಪ್ರಿಟ್ ಆಫ್ ಮ್ಯಾಲಡೀಸ್ ಓದಿದ್ದೆ, ಅದು ಸ್ಟೋರೀಸ್ ಚೆನ್ನಾಗಿತ್ತು. ಆಮೇಲೆ ಅವ್ರ ಸೆಕೆಂಡ್ ಪುಸ್ತಕ ನನಗೆ ಅಷ್ಟು ಸ್ಟ್ರೈಕ್ ಆಗಲಿಲ್ಲ. ಬಟ್ ಲೋಲ್ಯಾಂಡ್ಸ್ ಅಣ್ಣ ತಮ್ಮಂದಿರ ಕತೆ. ಆ್ಯಂಡ್ ಒಬ್ಬ ತಮ್ಮ ಈಸ್ ಅ ದೊಡ್ಡ ಹೋರಾಟಗಾರ. ಅಣ್ಣ ಈಸ್ ಜಸ್ಟ್ ಈ ಟೇಕ್ಸ್ ಸೊಸೈಟಿ ವಿತೌಟ್ ಹೋರಾಟ. ಅದೆಲ್ಲ ಸಮಾಜ ಸೇವೆ ಅಲ್ಲ, ಒಂದು ಮಾಮೂಲಿ ಕೆಲಸ ನೋಡ್ಕೊಂಡಿರೋ ಒಂದು ಕಂಪನಿಲಿ ಕೆಲಸ ಮಾಡೋ ಥರ. ಸೊ ಅವರಿಬ್ಬರು ಕೆಮಿಸ್ಟ್ರಿ, ಅವರಿಬ್ಬರು ಸೋಷಿಯಲ್ ರಿಯಾಲಿಟಿ, ಹೌ ಈಚ್ ಒನ್ ಸೀಸ್ ದ ವರ್ಲ್ಡ್, ಆ್ಯಂಡ್ ಬೇರೆ ಬೇರೆ ಕತೆ. ಆ ಲೋಲ್ಯಾಂಡ್ಸ್ ನನಗೆ ಭಾಳ ಇಷ್ಟ ಆಯಿತು. ಜುಂಪ ಲಹಿರಿ ಅದನ್ನು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ, ಅದು ಭಾಳ ಒಳ್ಳೆಯ ಸಿನಿಮಾ ಆಗುತ್ತೆ ಅಂಥ ಒಂದು ಇದನ್ನು ಕಾದಂಬರಿ ಸಿನಿಮಾ ಮಾಡೋದು. 3 are my ನನಗಿಷ್ಟ ಇವಾಗ ಸ್ಟ್ರೈಕ್ ಆಗಿರೋದು ಪುಸ್ತಕಗಳು. ಬಟ್ ಸಿದ್ಧಾರ್ಥ 4th. ಸಿದ್ಧಾರ್ಥ ಇಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪುಸ್ತಕ. ಹರ್ಮನ್ ಹೆಸ್ಸು ನನಗೆ ಭಾಳ ಇಷ್ಟ. ನನ್ನ ಹೈಸ್ಕೂಲ್ ಡೇಸ್ನ ನನಗೆ ಅದು ಭಾಳ ಇಷ್ಟ ಆಯಿತು ಆ ಸಿದ್ಧಾರ್ಥ. ಅದು ಒಂದು ರೀತಿ ಅವನು ನದಿಯಿಂದ ಕಲಿತಾನೆ ಅವನು ಸಿದ್ಧಾರ್ಥ ಕ್ಯಾರೆಕ್ಟರು. ಇಟ್ಸ್ ಅ ಫಿಕ್ಷನಲ್ ಕ್ಯಾರೆಕ್ಟರ್, ಬಟ್ ಈ ಲರ್ನ್ಸ್ ಫ್ರಮ್ ದ ರಿವರ್. ನನಗೇನು ನೆನಪು ಬರುತ್ತೆ ಅಂದರೆ, ಬಾಬಾ ಸಾಹೇಬರು ಇದನ್ನು ಬರೆದಾಗ, ಬುದ್ಧ ಆ್ಯಂಡ್ ಇಸ್ ಧಮ್ಮ, ಅವ್ರು ಸಾಯೋಕ್ಕೆ ಮುಂಚೆ 3 ದಿನ ಮುಂಚೆ ಮುಗಿಸ್ತಾರೆ. ಅದರಲ್ಲೂ ಕೂಡ ರೋಹಿಣಿ ನದಿಯ ಒಂದು ಹೋರಾಟದಿಂದ ಬುದ್ಧ ಆಗೋದು, ಬಿಟ್ಟು ಬರೋದು. ಸೊ ಇದು ಒಂದು ಸಿದ್ಧಾರ್ಥ ಆ್ಯಂಡ್ ಬುದ್ಧ ಇಸ್ ಧಮ್ಮ ಆ್ಯಂಡ್ ಆಲ್ ದೀಸ್ ಥಿಂಗ್, ಇವೆಲ್ಲ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಆಯಿತು. ಈ ಪುಸ್ತಕಗಳೆಲ್ಲ ಭಾಳ ಇಷ್ಟ. ನೀವೊಂದು ಮಾತು ಹೇಳಿದ್ರಿ, ಈ 19th century ಥಿಂಕರ್ಸ್ ಅವರು, 20th century ಇದು ಅಂಬೇಡ್ಕರರು, ಪೆರಿಯಾರರು. ಈಗ ನಮ್ಮಂಥ ಇವತ್ತಿನ ಜನ್ರೇಷನ್ ಇರೋರು ಈ 21st century ಥಿಂಕರ್ಸ್ ಯಾರಂತ ನೋಡಬೇಕು. 21st century ಥಿಂಕರ್ಸ್ ಎಷ್ಟೋ ಸರಿ ಏನಾಗುತ್ತೆ ಗೊತ್ತಾ ರಶ್ಮಿ ಅವರೇ, ಇವಾಗ ನಡೀತಿರುವಾಗ
ಅದರ ಪ್ರೊಫೌಂಡ್ ಇಂಪ್ಯಾಕ್ಟ್ ನಮಗೆ ಗೊತ್ತಾಗೋದು ಕಡಿಮೆ, ಬಿಕಾಸ್ ವಿಲ್ ಬಿ ಲಿವಿಂಗ್ ಇಟ್. ನಾನು ಉದಾಹರಣೆ ಕೊಡ್ತೀನಿ. ಪೆರಿಯಾರು 1974 ತೀರ್ಕೊತಾರೆ. ಹೀ ಈಸ್ ಅ ಎಕ್ಸ್ಟ್ರಾರ್ಡಿನರಿ ಥಿಂಕರ್, ಬಟ್ ಹಿಸ್ ಸ್ಟಾಕ್, ಹಿಸ್ ವಿಷನ್ ಇನ್ ಹಿಸ್ ಸ್ಟಾಕ್ ಇವಾಗ 50 ವರ್ಷ ಆದಮೇಲೆ September 17th ಇನ್ನೂ ಬೆಳೀತಾ ಇದೆ. ಇಟ್ಸ್ ಗ್ರೋಯಿಂಗ್ ಆ್ಯಂಡ್ ಗ್ರೋಯಿಂಗ್. ಸೊ ಅವರ ಜೀವ ಅಲ್ಲಿ ಅಫ್ಕೋರ್ಸ್ ಅಂಬೇಡ್ಕರ್ ಆಗಿರ್ಬೋದು, ಅಫ್ಕೋರ್ಸ್ ಪೂರೆ ಆಗಿರ್ಬೋದು. ಸೊ ನಮ್ಮ ಐಡಿಯಾಸ್ ಇರುತ್ತಲ್ಲ ರಶ್ಮಿ ಅವರೇ, ನಮ್ಮ ಒಂದು ಸಮಾನತೆಯ ಐಡಿಯಾಸು ಟೈಮ್ ಆಗುತ್ತೆ. ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ದ ಐಡಿಯಾಸ್ ಲಿವ್ ಆನ್ ಆಫನ್ ಟೈಮ್ಸ್ ಈವನ್ ಆಫ್ಟರ್ ಯುವರ್ ಡೆಡ್. ಅಥವಾ ಕೆಲವು ಸತಿ ಆ ಕಾಲಕ್ಕೆ ನಾವೇನೂ ಆಗಿರೋದೇ ಇಲ್ಲ, ಅಷ್ಟೇ. ನಾವು ಹೋದ್ಮೇಲೆ ನಮ್ಮ ವಿಚಾರಗಳು ದೊಡ್ಡದಾಗ್ತಾನೆ ಭಾಳ ಆಗೋ ಸಾಧ್ಯತೆಗಳು ಇರುತ್ತೆ. ಅದೇ ನಿಜವಾಗ್ಲೂ ಸ್ಟ್ಯಾಂಡಿಂಗ್ ದ ಟೆಸ್ಟ್ ಆಫ್ ಟೈಮ್, ಟೆಸ್ಟ್ ಆಫ್ ಹಿಸ್ಟ್ರಿ. ಪೀಪಲ್ ಡೈ ಬಟ್ ಐಡಿಯಾಲಜೀಸ್, ಅವ್ರದ್ದು ಥಿಂಕಿಂಗು, ಐಡಿಯಾಸ್ ಇಫ್ ಅದು ಭಾಳ ಚೆನ್ನಾಗಿದ್ದರೆ, ಅದು ಭಾಳ ಸಮಾಜಮುಖಿ ಇದ್ದರೆ, ಭಾಳ ಅರ್ಥಪೂರ್ಣವಾಗಿದ್ದರೆ ಅದು ಸಾಯಲ್ಲ, ಬೆಳೆಯುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ಫಿಲ್ಮ್ ಆ್ಯಕ್ಟರ್ ಆಗಿರ್ಬೋದು, ಅವ್ರ ನೆಕ್ಸ್ಟ್ ಫಿಲ್ಮ್ ಬರೋ ತನಕ ಅವ್ರ ಕ್ರೇಜ್ ಇರುತ್ತೆ. ಅವ್ರ ನೆಕ್ಸ್ಟ್ ಫಿಲ್ಮ್ ಬರಲ್ಲ ಅಂದಾಗ ತೀರ್ಕೊಂಡ್ರೋ ಅಥವಾ ಅವ್ರ ಸಿನಿಮಾ ಬಿಟ್ಟರೋ ಅಥವಾ ಅವ್ರು ಏನೋ ಒಂದು ಆರೋಗ್ಯ ಕೆಡ್ತೋ ಅದು ಒಂದು ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಒಬ್ಬ ಕುವೆಂಪು ಅಂದಾಗ ಅವ್ರ ವಿಷನ್ನು, ಅವ್ರ ಐಡಿಯಾಸು ಕೀಪ್ ಗ್ರೋಯಿಂಗ್ ವಿತ್ ಟೈಮ್. ದಿಸ್ ಇಸ್ ಟೈಮ್ ಇಮ್ಮೆಮೋರಿಯಲ್. ಲೈಕ್ ರೀಸೆಂಟಾಗಿ ವೆನ್ ಐಡ್ ಗಾನ್ ಟು ಕಲೋಸಿಯಂ, ಇದರ ರೋಮ್ನಲ್ಲಿ, ಅದು ಎಲ್ಲ ಆಗಿರೋದು 72ನಲ್ಲಿ AD. ಅದನ್ನು ಯಾರು ಕಟ್ಟಿದ್ರು ಅಂತ ನೋಡಿದಾಗ ಒನ್ ಆಫ್ ದ ಇದು ಎಂಪರರ್ಸ್ಗಳ ಹೆಸರು ಬರೋದು ಇವತ್ತಿಗೂ 5 ಬೆಸ್ಟ್ ನೋನ್ ಎಂಪರರ್ಸ್ ಅಂತ ಬಂದಾಗ ಅಲ್ಲಿ ಈ ಮಾರ್ಕಸ್ ಔರೇಲಿಯಸ್ ಎಕ್ಸ್ಟ್ರಾರ್ಡಿನರಿ ಥಿಂಕರ್. ಒನ್ ವಾಸ್ ಅ ಕಾಂಕರರ್ ಆ್ಯಂಡ್ ಒನ್ ವಾಸ್ ಅ ಬಿಲ್ಡರ್. ಅಂದರೆ ಇವತ್ತಿಗೂ ಇತಿಹಾಸ ನೆನಪಿಟ್ಕೊಳ್ಳೋ ದೊಡ್ಡ ದೊಡ್ಡ ಹೆಸರುಗಳಂದರೆ ಇವ್ರುಗಳೇ, ಸಮಾಜಕ್ಕೆ ಕೊಟ್ಟಿರೋರೇ ಹೊರತು ನಾನು ಇದ್ದಾಗ ನಾನು ಹೆಂಗೆ ಮೆರೆದೆ, ನಾನು ಎಷ್ಟು. ಒಂದು ಎಕ್ಸ್ಟ್ರಾರ್ಡಿನರಿ ಇದಿದೆ ರಶ್ಮಿ ಅವರೇ, ಆಸಮಂಡಾಯಸ್ ಅಂತ. ಆಸಮಂಡಾಯಸ್ ಅಂದಾಗ ಅದು ಒಂದು ಪೋಯಮ್ಮು. ಅದರಲ್ಲಿ ಆ ಆಸಮಂಡಾಯಸ್ ಅನ್ನೋನು ಹೆಂಗೆ ಮೆರೀತಾನೆ, ಅವ್ನು ದೊಡ್ಡ ರಾಜ, ಅವನು ನಾನು ಇದನ್ನು ಕಟ್ತೀನಿ, ಅದನ್ನು ಕಟ್ತೀನಿ, ಇದೆಲ್ಲ ಮಾಡ್ತಾನೆ. ಆಮೇಲೆ ಕಾಲದ ತಕ್ಕಂತೆ ಅದೆಲ್ಲ ನಾಶ ಆಗ್ಬಿಟ್ಟು ಬರೀ ಮರಳು ಭೂಮಿನಲ್ಲಿ ಏನೂ ಇರಲ್ಲ. ನನಗೆ ಅದನ್ನು ಮೆರೆಯೋದು, ನೀವು ಹೇಳಿದ್ರಲ್ಲ, ನನಗೆ ಅದೇ ನೆನಪು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಸ್ಥಾವರ ಅಂದರೆ ಏನು? ಒಂದು ಕಾಲಸಿಯಂ ಆಗಿರ್ಬೋದು, ಅದೊಂದು ಆಸಮಂಡಾಯಸ್ ಆಗಿರ್ಬೋದು, ಅದೊಂದು ಕಟ್ಟಡ, ಗುಡಿಗಳ ಬಿಲ್ಡಿಂಗ್ ಏನೇ ಇರ್ಬೋದು. ಬಟ್ ನಮಗೆ ಆ ವಿಚಾರಗಳು ಇರುತ್ತಲ್ಲ, ಆ ಒಂದು ಸತ್ಯದ ವಿಚಾರ, ನನ್ನ ಪ್ರಕಾರ ಅದು ಒಂದು ಸಮಾಜದ ವಿಚಾರನೇ. ಅದು ಇಫ್ ಇಟ್ಸ್ ಕನ್ವಿನ್ಸಸ್, ಇಫ್ ಇಟ್ಸ್ ವೆಲ್ ಥಾಟ್ ಔಟ್ ಆ್ಯಂಡ್ ನುಡಿದಂತೆ ನಡೆದರೆ. ಅದೇ ಹೇಳಿದ್ರಲ್ಲ, ಅದೇ ಹೇಳಿ ಇಲ್ಲ, ಕೆಲವುದು ಬರೀ ಹೇಳೋಕ್ಕಾಗತ್ತೆ, ನಡ್ಕೊಳ್ಳೇ ಇದ್ರೆ. ನಡ್ಕೊಳ್ಳೋದು ಭಾಳ ಮುಖ್ಯ. ನಡ್ಕೊಳ್ಳೋದಂದಾಗ ಕ್ರೆಡಿಬಿಲಿಟಿ ಅದು ಸುಮ್ಮನೆ ಬರಲ್ಲ, ವಿಶ್ವಾಸಾರ್ಹತೆ ಭಾಳ ವರ್ಷ ತೊಗೊಳುತ್ತೆ. ನೀವೊಬ್ಬ ಆ್ಯಕ್ಟರ್ ಆಗಿ ರಶ್ಮಿ ಅವರೇ, ಜನ ನಿಮ್ಮನ್ನು ಪ್ರೀತಿಸ್ಬೋದು. ನೀವೊಬ್ಬ ಹೋರಾಟಗಾರನಾಗಿ ಕೆಲವು ನಮ್ಮನ್ನು ಇಷ್ಟಪಡ್ಬೋದು, ದ್ವೇಷಿಸ್ಬೋದು. ಬಟ್ ನೀವು ನಿಜವಾಗ್ಲೂ ಒಬ್ಬ ನಾಯಕತ್ವ ಬಂದಿರೋ ವ್ಯಕ್ತಿ ಅಂದಾಗ ಜನ ನಿಮ್ಮನ್ನು ನಂಬ್ತಾರೆ. ಆ ನಂಬಿಕೆ ಇದೆಯಲ್ಲ, ನಂಬಿಕೆ ಗಳಿಸ್ಕೊಳ್ಳೋದು ಭಾಳ ಕಷ್ಟ, ಕಳಿಯೋಕ್ಕೆ ಭಾಳ ಸುಲಭ. ಅದನ್ನು ಉಳಿಸ್ಕೋಬೇಕು, ಅದು ನುಡಿದಂತೆ ನಡೀತಾ ಹೋಗಬೇಕು. ಆ್ಯಂಡ್ ದಟ್ಸ್ ಅನ್ ಇಂಪಾರ್ಟೆಂಟ್ ಟಾಸ್ಕ್. Amazing. What do you do to stay grounded even in chaotic times? ಅಂದರೆ one of the chaotic times must have been jail. ಹೆಂಗಿತ್ತು? How did you get through that phase? ನನಗೆ ನಾನು ಓದ್ತಾ ಇರ್ತೀನಿ, ನಾನು ಸ್ವಲ್ಪ ಜಿಮ್ಮು ಮಾಡ್ತಾ ಇರ್ತೀನಿ. ಐ ಹ್ಯಾವ್ ಅ ಸಪೋರ್ಟಿವ್ ಫ್ಯಾಮ್ಲಿ. ಭಾಳ ಮುಖ್ಯವಾಗಿ ರಶ್ಮಿ ಅವರೇ, ನೀವು ಏನೇ ಒಂದು ಸಮಾಜದ ವಿಚಾರ ಯು ಕ್ಯಾನ್ ಫೈಟ್. ಬಟ್ ನಿಮಗೆ ಮನೇಲಿ ಇಫ್ ಇಟ್ಸ್ ನೋ ಸಪೋರ್ಟ್, ದರ್ ಇಸ್ ಸಮ್ ಡಿಫಿಕಲ್ಟೀಸ್ ಇನ್ ದ ಮನೆ, ಅದು ಇನ್ನೂ ಸ್ಟ್ರೆಸ್ ಆಗುತ್ತೆ. ಆ್ಯಂಡ್ ನಾನು ಜೈಲ್ಗೆ ಹೋದಾಗಲೂ ಕೂಡ ಮೇಘ ನಮ್ಮ ಜೊತೆ ನಿಂತಲು, ಶಿ ಫಾಟ್. ಆ್ಯಂಡ್ ನಮ್ಮ ತಂದೆ ತಾಯಿ ಆಲ್ವೇಸ್ ಸಪೋರ್ಟ್. ನನ್ನ ತಮ್ಮ 18 ವರ್ಷಕ್ಕೆ ಇರಾಕ್ ವಾರ್ ವಿರುದ್ಧ ಅಮೇರಿಕಾದಲ್ಲೇ ಜೈಲ್ಗೆ ಹೋಗಿದ್ದ. ಸೊ ದೇ ಸಪೋರ್ಟೆಡ್, ದೇ ಸ್ಟುಡ್ ಸ್ಟ್ರಾಂಗ್. ಸೊ ನನಗೆ ದಟ್ ಈಸ್ ಅ ಬಿಗ್ ಪೀಸ್ ಆಫ್ ಮೈಂಡ್. ಇವಾಗಲೂ ಕೂಡ ಅವಾಗ ಎಲ್ಲ ಕಡೆಯಿಂದ ವಿರೋಧ ಬರ್ತಾಯಿದ್ರು ಕೂಡ ಫ್ಯಾಮ್ಲಿ ಸರ್ ಇಲ್ಲ, ಅವನೇನೋ ಒಳ್ಳೇದು ಮಾಡ್ತಾಯಿದ್ದಾನೆ, ಸಪೋರ್ಟ್ ಹಿಮ್ ಅಂತ ಹೇಳ್ತಾರಲ್ಲ, ನಿಂತ್ಕೊಂಡ್ರಲ್ಲ. ಇವಾಗ ಎಲ್ಲ ಕಡೆಯಿಂದ ಸಪೋರ್ಟ್ ಬರ್ತಾ ಇದ್ದಾಗ ಐ ಥ್ಯಾಂಕ್ ದಮ್ ಫಾರ್ ದ್ಯಾಟ್. ಸೊ ಫ್ಯಾಮ್ಲಿ ಭಾಳ ಮುಖ್ಯ ಆಗುತ್ತೆ. ನೀವು ಕೂಡ ಯು ಮಸ್ಟ್ ಇಂಡಿವಿಜುವಲಿ ದರ್ ಮಸ್ಟ್ ಬಿ ಸಮ್ ಕೈಂಡ್ ಆಫ್ ಸ್ವಲ್ಪ ಫಿಲಸಾಫಿಕಲ್ ಅಪ್ರೋಚು ಒಳ್ಳೆಯದಾಗತ್ತೆ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ನಿಮಗೆ ಮೆಡಿಟೇಷನ್ನು, ಗುಡ್ ಸ್ಲೀಪು, ಹೆಲ್ತಿ ಲೈಫ್ ಸ್ಟೈಲು, ಯು ಟಾಕಿಂಗ್ ಅಬೌಟ್ ಫಿಸಿಕಲ್ ಫಿಟ್ನೆಸ್, ಎಮೋಷನಲ್ IQ ಆ್ಯಂಡ್ ಫಿಟ್ನೆಸ್. ನಾನು ನೋಡಿ ರಶ್ಮಿ ಅವರೇ, ನಾನು ಯಾವ
ಧರ್ಮದ ಅಡಿಯಲ್ಲಿ ನಾನು ಬದುಕೋನಲ್ಲ. ಬಟ್ ಐ ವೋಂಟ್ ಡಿನೈ ದ್ಯಾಟ್ ಮೆಡಿಟೇಷನ್ and some kind of mental balance and keeping yourself grounded in terms of healthy lifestyle ಭಾಳ ಮುಖ್ಯ ಆಗುತ್ತೆ. ಧರ್ಮದಿಂದನೇ ಸಿಗಬೇಕು ಅಂತ ನಾನು ನಂಬೋನಲ್ಲ. ಧರ್ಮ ಅಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಬಟ್ ಆಲ್ ದೀಸ್ ಬಿಂಗ್ ನಾನು ಯಾವತ್ತೂ ನಾನು ಈ ಒಂದು ಮೆಟಫಿಸಿಕಲ್ ವಿಚಾರಗಳನ್ನ ನಾನು ನಂಬೋನಲ್ಲ. ಐ ಬಿಲೀವ್ ಇನ್ ಸೈನ್ಸ್. ಐ ನೀಡ್ ಪ್ರೂಫ್ ಇದ್ದರೆ ನೀವು ಪ್ರೂಫ್ ಕೊಟ್ಟು ಐ ಆಮ್ ಓಪನ್ ದಟ್ ಕೆಲವು ವಿಚಾರಗಳು ಸೈನ್ಸ್ ಇನ್ನೂ ಪ್ರೂಫ್ ತಂದಿಲ್ಲ. ಬಟ್ ಅದು ತರೋ ತನಕ ಐ ಆಮ್ ನಾಟ್ ಕನ್ ಬಿಲೀವ್ ಇನ್ ಹೋಕಸ್ ಪೋಕಸ್. ಬಟ್ ಏನೇ ಇದ್ರೂ ಕೂಡ ಹೆಲ್ತಿ ಲೈಫ್ ಸ್ಟೈಲ್ ಆ್ಯಂಡ್ there's a lot of people studying about good things. ಅವರಿಂದ ವಿಚಾರ ತಿಳ್ಕೊಳ್ಳೋದು, ಪ್ಲೇಯಿಂಗ್ ವಿತ್ ಐಡಿಯಾಸ್, ಹ್ಯಾವಿಂಗ್ ಅ ಗುಡ್ ಸೋಷಿಯಲ್ ಸರ್ಕಲು ಮುಖ್ಯ. ಎಮೋಷ್ನಲ್ ಇಂಟೆಲಿಜೆನ್ಸಿಗೆ ಏನು ಮಾಡ್ತೀರಾ ಬ್ಯಾಲೆನ್ಸಿಗೆ? ಯಾಕೆಂದರೆ ಕೆಲವ್ರಿಗೆ ಐ ಥಿಂಕ್ ದೇವರು, ಆ ನಂಬಿಕೆ, ಯಾರೋ ನನ್ನನ್ನು ಕೇಳಿದ್ರು ದೇವರಂದರೆ ನಿಮ್ಮ ಪ್ರಕಾರ ಏನು ಅಂತ. ನಾನು ಹೇಳಿದೆ ಮೇ ಬಿ ನಂಬಿಕೆ ಒಂದಿದೆಯಲ್ಲ, ಯಾರೋ ಸಮಥಿಂಗ್ ಕಾಣದ ಕೈ, ಅನ್ನೋನ್ ಇಸ್ ಪ್ರೊಟೆಕ್ಟಿಂಗ್ ಮೀ ಅನ್ನೋದೇ. ಲೆಟ್ಸ್ ಇಮ್ಯಾಜಿನ್ ಈಗ ಒಂದು 100 kg ಸ್ಕೂಲ್ ಬ್ಯಾಗ್ ಹಾಕೊಂಡು ಓಡ್ತಾ ಇದ್ದೀನಿ. Somewhere I know I'm not carrying all of this. I'm putting that in a safe locker, calling it the name probably God. Somebody is protecting me, taking care of me. So I'm not running, taking all of it. I know that somebody else is taking care of me. ರಶ್ಮಿ ಅವರೇ, ನೀವು ಹೇಳ್ದಂಗೆ ದೇವರ ನಂಬಿಕೆ ಇಸ್ ಅ ಕ್ರಚ್. ಇಟ್ ಗಿವ್ಸ್ ಯು ದ್ಯಾಟ್ ಸಪೋರ್ಟ್ ಅನ್ನೋದು, ಯು ಫೀಲ್ ಇಟ್. ಐ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗುತ್ತದು. ಬಟ್ ನಮ್ಮ ಚಿಂತನೆಗಳು, ಅದು ಬುದ್ಧ ಆಗಿರ್ಬೋದು, ಬುದ್ಧ ಯಾವುದು ದೇವರಿದ್ದಾನೆ ಅಂತ ಹೇಳಿಲ್ಲ. ದೇವರುಗಳು ಅವನ ಅವ್ರುಗಳ ಅದ ಇದ ಯಾವತ್ತೂ ಹೇಳಿಲ್ಲ. ಬಾಬಾ ಸಾಹೇಬ್ರ 25 ಪ್ರತಿಜ್ಞೆಗಳು ಯಾವತ್ತೂ ದೇವ್ರ ಪ್ರಸ್ತಾಪ ಮಾಡಿಲ್ಲ. ತಂದೆ ಪೆರಿಯಾರವರು ದೇವ್ರು ಇಲ್ಲವೇ ಇಲ್ಲ ಅಂತ ಭಾಳ ಘೋರವಾಗಿ ಅದರ ವಿರುದ್ಧ ನಿಂತ್ಕೊತಾರೆ. ಅಲ್ಲಮ್ಮ ಪ್ರಭು ದೇವ್ರು ಸತ್ತೋಗಿದ್ದಾನೆ ಅಂತ ಬರೀತಾರೆ ವಚನಗಳಲ್ಲಿ. ಎಸ್, ಐ ಅಂಡರ್ಸ್ಟ್ಯಾಂಡ್ ಕೆಲವರಲ್ಲಿ ಆ ಬಿಲೀಫ್ ಸಿಸ್ಟಮ್ ಬೇಕಾಗ್ಬೋದು. ಬಟ್ ನನಗೆ ಬೇಡ, ನಾನು ಅದನ್ನು ನಂಬೋನಲ್ಲ. ಮತ್ತು ಮುಖ್ಯವಾಗಿ ನನಗೆ ಈ ದೇವರು ಅವರುಗಳು ಇದ್ದರೆ ಯಾಕೆ ಇಷ್ಟೊಂದು ಅನ್ಯಾಯಗಳು ಆಗ್ತಿರೋದನ್ನು ನಿಲ್ಸೋಕ್ಕಾಗದೇ ಇರೋದು ಯೂಸ್ಲೆಸ್ ದೇವರು. ಇಟ್ಸ್ ಕೈಂಡ್ ಆಫ್ ಅನ್ ಆ್ಯಂಟಿ ಹ್ಯೂಮನ್. ಇಷ್ಟೊಂದು ಅನ್ಯಾಯಗಳು ನಡೀತಾ ಇದ್ರೂ ಅದನ್ನು ಸರಿಪಡಿಸೋಕ್ಕಾಗ್ತಾ ಇಲ್ಲ. ಒಂದು ಸಣ್ಣ ಮಗಳಿಗೆ ಅತ್ಯಾಚಾರಗಳಾಗತ್ತೆ, ಏನೇನೋ ಆಗಿದಾಗ ಇದು ನಡೀತಾ ಇದ್ದಾಗ ನಮಗೆ ಇನ್ನೂ 40 ಜನ ಒಂದು ಪ್ಲೇನ್ ಕ್ರ್ಯಾಶ್ನಲ್ಲಿ ಇದೆ. ದೀಸ್ ಆರ್ ಆಲ್ you have to think in critical rational thinking. We cannot think in terms of ಯಾರೋ ನಮಗೆ ಪ್ರೊಟೆಕ್ಟ್ ಮಾಡ್ತಾರೆ, ಅವ್ರು ಇನ್ನೂ 40 ಜನ ಸತ್ತಿದ್ದು ಯಾಕೆ? ಅವರೇನು ಪಾಪಿಷ್ಟರ? ಅವರೇನು ಕೆಟ್ಟದ್ದು ಮಾಡಿದ್ರ? ಸಿ, there was some technical failure. You have to ensure that doesn't happen again. ನನ್ನ ಪ್ರಕಾರ ಇಂಥ ಫ್ರೀಕ್ ಆಕ್ಸಿಡೆಂಟ್ಸ್ಗಳಾದಾಗ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಪಡೋದಲ್ಲ, ದೇವ್ರನ್ನ ನಂಬೋದು ಕಡಿಮೆ ಆಗಬೇಕು. ವಿ ಹ್ಯಾವ್ ಟು ಬಿಕಮ್ ಮೋರ್ ಸೈಂಟಿಫಿಕ್. ಯಾವುದಾದ್ರೂ ರಶ್ಮಿ ಅವರೇ, ನಮ್ಮ ಭಾರತ ನಮ್ಮನ್ನು ಇವತ್ತಿಗೂ ಹಿಂದೆ ಉಳಿದಿದೆ ಅಂದರೆ ಒನ್ ಆಫ್ ದ ಮೇನ್ ರೀಸನ್ಸ್ ದಟ್ ಇಟ್ ಇಸ್ ನಾಟ್ ದ ಗ್ರೇಟೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಆನ್ ಆಲ್ ಇಂಡಸ್ಟ್ರೀಸ್ ಆಫ್ ಡೆವಲಪ್ಮೆಂಟ್ ಈ ಮೂಢನಂಬಿಕೆಗಳು ಮತ್ತು ದೀಸ್ ಕೈಂಡ್ ಆಫ್ ಹೋಕಸ್ ಪೋಕಸ್ ಬಿಲೀಫ್ ಸಿಸ್ಟಮ್ಸ್. ನೀವು ನೋಡಿದ್ರೆ, ಉದಾಹರಣೆ ನೋಡಿದ್ರೆ, ಫಿನ್ಲೆಂಡ್ ದೇಶ, ಸ್ಕ್ಯಾಂಡಿನೇವಿಯಾ ಮತ್ತು ಫಿನ್ಲೆಂಡ್ ದೇಶ 8ನೇ ಸತತ ಬಾರಿ ಸಂತೋಷದ ಇಂಡೆಕ್ಸ್ನಲ್ಲಿ ನಂಬರ್ 1. ಆ ಫಿನ್ಲೆಂಡ್ನಲ್ಲಿ ಆರ್ಥಿಕವಾಗಿ ಬಡವರು ಶ್ರೀಮಂತರಿಲ್ಲ, ಎಲ್ಲರೂ ಕ್ಲಾಸ್ ಈಕ್ವಾಲಿಟಿ. ಜೆಂಡರ್ನಲ್ಲಿ ಗಂಡಸು ಹೆಂಗಸು ಟ್ರಾನ್ಸ್ಜೆಂಡರ್ನಲ್ಲಿ ಏನು ವ್ಯತ್ಯಾಸ ಇಲ್ಲ, ಎವ್ರಿಬಡಿ ಈಸ್ ಜೆಂಡರ್ ಈಕ್ವಲ್. ಅಲ್ಲಿ ಎಜುಕೇಷನ್ ಮತ್ತು ಹೆಲ್ತ್ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಅಲ್ಲಿ ಪೊಲೀಸ್ ವ್ಯವಸ್ಥೆ ಎಕ್ಸ್ಟ್ರಾರ್ಡ್ನರಿ. ಅಲ್ಲಿ ಯಾರೂ ಜೈಲ್ಗಳಲ್ಲಿಲ್ಲ, ಜೈಲ್ಗಳು ಖಾಲಿ ಹೊಡಿತಾ ಇದೆ, ಕ್ರೈಮ್ ಇಲ್ಲ. ಅಲ್ಲಿ ಆ ದೇಶದಲ್ಲಿ ಯಾರು ದೇವರ ದಿಂಡ ನಂಬೋರಲ್ಲ. Nobody believes in God. ಮತ್ತೆ ಏನು ಬಿಲೀವ್ ಮಾಡ್ತಾರೆ? They believe in their own power. ಅವರ ಶಕ್ತಿ. ಬಾಬಾ ಸಾಹೇಬ್ರು ಹೇಳ್ತಾರೆ, ನೀವು ಯಾವುದೋ ಒಂದು ಫ್ಯಾಂಟಸಿ ಬಿಲೀಫ್ ಮಾಡಬೇಡಿ, ನಿಮ್ಮ ಶಕ್ತಿ ನಿಮ್ಮಲ್ಲೇ ಸಾಧ್ಯ ಉಂಟು ಅಂತ ನಂಬ್ಕೊಳ್ಳಿ. ಥಿಂಕ್, ಸ್ಟಡಿ, ಲರ್ನ್, ಬಿಕಮ್ ಸ್ಟ್ರಾಂಗರ್ ಪೀಪಲ್ ಅಂತ ನಾವು ಬಿಲೀವ್ ಮಾಡೋಣ. ಸೊ ನಾವು ದೇಶ ಕಟ್ಟಬೇಕಾಗಿರೋದು ವೈಜ್ಞಾನಿಕವಾಗಿ ಕಟ್ಟಬೇಕು ಹೊರತು ದೀಸ್ ಕೈಂಡ್ ಆಫ್ ಬಿಲೀಫ್ ಸಿಸ್ಟಮ್ಸ್ ನಿಮ್ಗೆ ಯು ಹ್ಯಾವ್ ಅ ರೈಟ್, ನೀವು ಏನು ಬೇಕಾದ್ರೂ ನಂಬ್ಕೊಳ್ಳಿ, ಅದು ನಿಮ್ಮ ಸ್ವತಂತ್ರ. ಬಟ್ ನಂಬ್ಕೊಳ್ಳಿ, ಕಂಡ್ಕೊಳ್ಳಿ, ಪ್ರಶ್ನಿಸ್ಕೊಳ್ಳಿ, ಬಿಟ್ಕೊಳ್ಳಿ, ಬಟ್ ನಾವು ಅಪ್ಕೊಳ್ಳಿ, ನಿಮ್ಮಿಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಟು ಬಿ ಅ ಸ್ಟ್ರಾಂಗ್ ಸ್ಟೇಟ್ ನೇಷನ್ ಅಂದರೆ ನಮ್ಗೆ ಲೀಡರ್ಶಿಪ್ನಲ್ಲಿರೋರು ಭಾಳ ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕು. ಆ್ಯಂಡ್ ದೇ ಮಸ್ಟ್ ಥಿಂಕ್ ಕ್ರಿಟಿಕಲಿ ಆನ್ ವಾಟ್ ಈಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಪೀಪಲ್, ನಾಟ್ ಇನ್ ವಾಟ್ ಇಸ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಸೆಲ್ಫ್ ಅಷ್ಟೇ. ಸೊ ವಾಟ್ ಯು ಡೂ? ಯು ಸೆಡ್ ಅಗೇನ್ ಎಮೋಷನಲ್ ಇದಕ್ಕೆ
ಫ್ಯಾಮಿಲಿ ಸಪೋರ್ಟ್ ಇರುತ್ತೆ. ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ, ಚರ್ಚೆ ಮಾಡ್ತೀನಿ. ಯು ಟಾಕಿಂಗ್ ಅಬೌಟ್ ನಮಗೆ, ನಾನು ಜಿಮ್ಗೆ ಹೋಗ್ತೀನಿ, ನಾನು ಸ್ಯಾಕ್ಸಫೋನ್ ನುಡಿಸ್ತೀನಿ. ನಂಗೆ ಸ್ಯಾಕ್ಸಫೋನ್ ನುಡ್ಸ್ಕೊ ಭಾಳ ಇಷ್ಟ. ನಾನು ಭಾಳ ವರ್ಷದಿಂದ ಸ್ಯಾಕ್ಸಫೋನ್ ನುಡಿಸ್ತಾ ಇದ್ದೀನಿ. ನಾನು ಓದ್ತಾ ಇರ್ತೀನಿ, ಬರವಣಿಗೆ ಮಾಡ್ತೀನಿ. ಐ ಲೈಕ್ ಸ್ಪ್ರೆಡಿಂಗ್ ಮೈ ಐಡಿಯಾಸ್. ಆ್ಯಂಡ್ ತಲೆ ಕೆಟ್ಟಾಗ ತಲೆ ಕೆಡತ್ತಾ ನಿಮಗೆ? ನನಗೆ, ನಾನು ಅವೆಲ್ಲ ಹೇಳಿದೆ, ಸಿನಿಮಾ ರಂಗದಲ್ಲಿ ಸ್ವಲ್ಪ ನನಗೆ ಕಷ್ಟ ಆಯಿತು. ಬಿಕಾಸ್ ಇಟ್ ವಾಸ್ ಅ ಹಾಸ್ಟೈಲ್ ಎನ್ವೈರ್ಮೆಂಟ್. ಚಳುವಳಿಗೆ ಸೇರಿಕೊಂಡಾಗಿಂದ ದರ್ ಇಸ್ ನಥಿಂಗ್ ಮೋರ್ ಮೀನಿಂಗ್ಫುಲ್ ಇನ್ ಮೈ ಲೈಫ್. ಇಟ್ಸ್ ನನಗೆ ಪೀಪಲ್ ಹೂ ವಾಂಟ್ ಟು ಏನೋ ಒಂದು ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಸೋಷಲ್ ಸರ್ಕಲ್ ಇದ್ದಾಗ ಯು ಫೀಲ್ ಕನೆಕ್ಟೆಡ್. ಸೊ ಅದು ನನಗೆ ಭಾಳ ಇದೆ. ಪರ್ಪಸ್ ಇದ್ದಾಗ ಪರ್ಪಸ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಅಮೇರಿಕಾ ಅಂತ ಇದ್ದಾಗ ನಾನು ಎಷ್ಟೋ ವರ್ಷ ನಾನು ಅಲ್ಲಿ ಹೋಗಿ ನೋಡಿದೆ, ಬೇರೆ ಬೇರೆ ಕಡೆ ನಾನು ಇದ್ದು, ನಾನು ಅಲ್ಲೇ ಹುಟ್ಟು ಬೆಳೆದಿದ್ದು. ಬಟ್ ಆ್ಯಸ್ ಅ ಅಡಲ್ಟ್ ಇನ್ ಅಮೇರಿಕಾ ನನಗೆ ಭಾಳ ಸಪ್ಪೆ ಅನಿಸ್ಬಿಡ್ತು ರಶ್ಮಿ ಅವರೇ. ಐ ಫೆಲ್ ದಿಸ್ ಸೋ ಬೋರಿಂಗ್ ಆ್ಯಂಡ್ ಸೋ ಸ್ವಲ್ಪ ಇನ್ಸಿಪೆಂಟ್. ಒಳ್ಳೇದು ಅಲ್ಲೂ ಮಾಡ್ಬೋದು, ಬಟ್ ಅಲ್ಲಿ ನನಗೆ ಇಲ್ಲಿ ಕರ್ನಾಟಕದಲ್ಲಿ so much good that can be done, so much good that needs to be done. ಸೊ ನಾನು ಹೇಳ್ತೀನಿ, ನಿಮ್ಮ ಗುರಿ ಏನು? ನಿಮ್ಮ ಗುರಿ ದುಡ್ಡು ಮಾಡ್ಕೋಬೇಕು ಅಂದರೆ ಯು ಪುಟ್ ಯುವರ್ ಅಟೆನ್ಷನ್ ಆ್ಯಂಡ್ ಟೈಮ್ ಆ್ಯಂಡ್ ಎಫರ್ಟ್ ಇನ್ ಟು ಮೇಕಿಂಗ್ ಮನಿ. ಇಫ್ ಯುವರ್ ಗೋಲ್ ಇಸ್ ಟು ಬಿಕಮ್ ಅ ಫಿಲ್ಮ್ ಸ್ಟಾರ್, ಇಫ್ ಯುವರ್ ಗೋಲ್ ಇಸ್ ಟು ಏನಾದರೂ ಒಂದು ಬಿ ಡಿಸೈನರ್ ಆ್ಯಂಡ್ ಬಟ್ಟೆ ಡಿಸೈನ್ ಮಾಡೋಕ್ಕೆ, ನೀವು ಅದಕ್ಕೆ ಎಫರ್ಟ್ ಹಾಕಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಟ್ರೈನಿಂಗ್ ಮಾಡ್ಕೊಂಡು ಮಾಡ್ತೀರಾ. ನಮ್ಮ ಗೋಲ್ ಅಂದರೆ ಎಷ್ಟು ನಮ್ಮ ಜೀವನದಲ್ಲಿ ಒಳ್ಳೇದು ಮಾಡ್ಬೋದೋ ಅದನ್ನು ಮಾಡೋದು. ಸೊ ದ್ಯಾಟ್ಸ್ ಅವರ್ ಗೋಲ್. ಸೊ ದ್ಯಾಟ್ಸ್ ಬೆನ್ ದ ಗೋಲ್. ಇವಾಗ 20-25 ವರ್ಷಗಳಿಂದ ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೋ ಅದನ್ನು ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ, ಆ ಒಳ್ಳೆಯದು. ಯು ಮೇಕ್ ಕರ್ನಾಟಕ ಸ್ಟ್ರಾಂಗ್ ಅಷ್ಟೇ. ಅದನ್ನು ಉಳಿಸ್ಕೊಂಡಿದ್ದೀರಾ, ಗಳಿಸ್ಕೊಂಡಿದ್ದೀರಾ, ಪ್ರಶ್ನಿಸ್ಕೊಂಡಿದ್ದೀರಾ. ಕೀಪ್ ಗೋಯಿಂಗ್. ವಿಶಿಂಗ್ ಯು ಮೋರ್ ಪವರ್. ಥ್ಯಾಂಕ್ಸ್ ರಶ್ಮಿ ಅವರೇ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಬಿಕಾಸ್ ಯಾವ ಬುಕ್ ಕೊಡಲಿ? ಐ ಯು ಅ ಬಿಗ್ ರೀಡರ್? ನಾನು ಓದ್ತಾ ಇರ್ತೀನಿ, ಇವತ್ತಿಗೂ ಓದ್ತಾ ಇರ್ತೀನಿ. ನನಗೆ ನನಗೆ ಇದು ಇಷ್ಟ ರಶ್ಮಿ ಅವರೇ, ಸಿಗ್ಮಂಡ್ ಫ್ರಾಯ್ಡ್ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸು. ಅದನ್ನ ಕೊಡೋಕ್ಕಾಗಲ್ಲ ಅಲ್ಲ? ಯಾವ್ದು ಹೇಳಿ? ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್. ಪ್ಲೀಸ್ ನಂಗೆ ಡ್ರೀಮ್ಸ್ ಎಷ್ಟು ಗೊತ್ತಾ, ಎಕ್ಸ್ಟ್ರಾರ್ಡಿನರಿ ಡ್ರೀಮ್ಸ್ ಅಂದಾಗ. ಡ್ರೀಮ್ಸ್ ಅಂದಾಗ ನೀವು ಡ್ರೀಮ್ನಲ್ಲಿ ನೀವು ಪಾರ್ಟಿಸಿಪೆಂಟು ಆಗಿರ್ತೀರ, ನೀವು ಅದರಲ್ಲಿ ಆನ್ಲುಕರು ಆಗಿರ್ತೀರ. ಆ್ಯಂಡ್ ವಿ ಡ್ರೀಮ್ ಇನ್ ಸೋ ಮೆನಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಕಾಂಬಿನೇಷನ್ ಆಫ್ ಲ್ಯಾಂಗ್ವೇಜಸ್. ಐ ಥಿಂಕ್ ಡ್ರೀಮ್ಸ್ ಆರ್ ಫ್ಯಾಸಿನೇಟಿಂಗ್. ಯು ಡ್ರೀಮ್ ಇನ್ ಡಿಫರೆಂಟ್ ಲ್ಯಾಂಗ್ವೇಜಸ್ ಅಂಡ್ ಆಲ್? ಕಾಂಬಿನೇಷನ್ ಆಫ್ ಲ್ಯಾಂಗ್ವೇಜಸ್ ನಾವಲ್ಲ ಅಂದರೆ that's the question. Do you dream which language? Combination. ಇದೆಲ್ಲ ಪ್ರಶ್ನೆ ಬರುತ್ತೆ. ಸೊ ಎಷ್ಟೋ ಸಲ ವಿ ಡ್ರೀಮ್ ಇನ್ ದ ಡೇ, ನಾಟ್ ಜಸ್ಟ್ ಡ್ರೀಮ್ ಇನ್ ದ ನೈಟ್. ಸೊ ನನಗೆ ಇದನ್ನು yes please. ಥ್ಯಾಂಕ್ ಯು. Yes, the interpretation of dreams by Sigmund Freud, psychiatrist. ನನಗೆ ಅವೆಲ್ಲ ಓದಿದ ನ್ಯೂರಾಲಜಿಸ್ಟ್ ಆ್ಯಂಡ್ ಸೈಕೋಅನಾಲಿಸಿಸ್ ಅಲ್ಲ? ಈಗೋ, ಸೂಪರ್ ಈಗೋ. ಸೈಕಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ರಶ್ಮಿ ಅವರೇ. ನಾವು ಇವತ್ತಿನ ದಿನ ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಬೇಕು ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಸೈಕಾಲಜಿ ಆ್ಯಂಡ್ ದ ಮೈಂಡ್ ಸೆಟ್ ಆಫ್ ದಿ ಅದರ್ ಲೀಡರ್ಸ್ ಆ್ಯಂಡ್ ದಿ ಅದರ್ ಪಾರ್ಟಿ ಪೀಪಲ್. ನೀವು ಅದಕ್ಕೆ ಪ್ಲಸ್ ಆಲ್ಸೋ ಅದು ಜನಗಳು ಅಲ್ಲ, ಜನರ ಮೈಂಡ್ ಸೆಟ್ ನೀವೆಲ್ಲ ನಿಜ. ಬಟ್ ದ ಪೀಪಲ್ ಇನ್ ಪೊಸಿಷನ್ಸ್ ಆಫ್ ಪವರ್ ಇಸ್ ವಾಟ್ ಯು ಆರ್ ಆ್ಯಕ್ಚುಲಿ ಫೈಟಿಂಗ್ ಅಗೇನ್ಸ್ಟ್. ಜನರ ಮೈಂಡ್ ಸೆಟ್ ಒಬ್ಬೊಬ್ಬರು ಒಂದೊಂದು ಮನೇಲಿ ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ದ ಪಾರ್ಟಿ ಪೀಪಲ್, ದ ಒನ್ಸ್ ಕಂಟ್ರೋಲಿಂಗ್ the political power, the financial power of the government, you have to understand their psychology. Who has fascinated you? ಆ ಥರ VP Singh was a interesting, was a prime minister and I respect a lot. ಅವರು ಕೋಲಿಷನ್ ಗವರ್ಮೆಂಟ್ ಮಾಡಿ ಮಂಡಲ್ ಕಮಿಷನ್ ಮತ್ತು ಬೇರೆ ಬೇರೆದೆಲ್ಲ ತಂದರು. VP Singh ಪ್ರೈಮ್ ಮಿನಿಸ್ಟರ್. ಸೊ ಹೀಸ್ ಅನ್ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಲೀಡರ್ ಖಂಡಿತ. ಮತ್ತು ಅಫ್ಕೋರ್ಸ್ ನಾನು ಕಾಂಶಿರಾಮ್ ಹೇಳಿದ್ದೀನಿ, ಅಂಬೇಡ್ಕರ್, ಪೆರಿಯಾರ್ ಹೇಳಿದ್ದೀನಿ. ಆ್ಯಂಡ್ ಇನ್ಯಾರಾದರೂ ಇದ್ದರೆ ನಾನು ಇವರು ಆ್ಯಸ್ ಅ ಪೊಲಿಟಿಕಲ್ ಲೀಡರ್ ಹೂ ಐ ರೆಸ್ಪೆಕ್ಟ್ ಇಸ್ ಸಿದ್ದಪ್ಪ ಕಾಂಬ್ಳೆ. ಸಿದ್ದಪ್ಪ ಕಾಂಬ್ಳೆ ಕೇಳಿದ್ದೀರಾ? ಈಸ್ ವೆರಿ ಬಿಗ್ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ ಭಾಳ ಇನ್ಫ್ಲೂಯೆನ್ಷಿಯಲ್ ಪೊಲಿಟಿಕಲ್ ಲೀಡರ್. ಐ ಜಸ್ಟ್ ವಾಂಟ್ ಟು ರಾಮ್ ಮನೋಹರ್ ಲೋಹಿಯಾ ಬಿಹಾರಿಂದ. ಅವರು ಕೂಡ ವಾಸ್ ಅ ವೆರಿ, ಒಂದು ಕಾಗೋಡ್ ಚಳುವಳಿ ಅಂತ ಶಿವಮೊಗ್ಗದಲ್ಲಿ 1951 ರೈತ ಚಳುವಳಿಗೆ he led the leadership. Is a very good thinker. ಅವ್ರದ್ದು ವಿಷನ್, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದರ್ ಸೈಕಾಲಜಿ ಆ್ಯಂಡ್ ದ ವೇ ಹಿ ಥಿಂಕ್ಸ್. ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್. ಬಟ್ ಇವತ್ತಿನ ದಿನ ನಾಟ್ ಕನ್ವಿನ್ಸ್ ವಿತ್ ದ ಪೊಲಿಟಿಕಲ್ ಲೀಡರ್ಶಿಪ್ ಅಷ್ಟೊಂದು. ಅಕ್ರಾಸ್ ದ ಗ್ಲೋಬ್ ಹೌದು, ಅಕ್ರಾಸ್ ದ ಗ್ಲೋಬ್ ಡೆಫಿನೆಟ್ಲಿ ಇನ್ ಕರ್ನಾಟಕ, ಇಂಡಿಯಾ. ಬಟ್ ಅಕ್ರಾಸ್ ದ ಗ್ಲೋಬು ಕೂಡ ಲೀಡರ್ಶಿಪ್ಪು ಇವನು ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಹೋಸೆ ಮೊರಿಕಾ ಗೊತ್ತಾ ನಿಮಗೆ? ಹಿ ವಾಸ್ ಉರುಗ್ವೇನಲ್ಲಿ ವಾಸ್ ಅ ವೆರಿ ಸೋಷಲಿ ಕಾನ್ಷಿಯಸ್, ಸಿಂಪಲ್, ಎಕ್ಸ್ಟ್ರಾರ್ಡಿನರಿ ಲೀಡರ್. ಅವತ್ತು ಭಾಳ ವರ್ಷ ಅವ್ರು ಜೈಲಿನಲ್ಲಿದ್ದು 20 ವರ್ಷ ಟಾರ್ಚರ್ನ ಅನುಭವಿಸಿ ಬಂದು ಜನಸೇವೆ ಮಾಡಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಮೈ ರೋಲ್ ಮಾಡಲ್ ಅಂದರೆ ಥಾಮಸ್ ಸಂಕಾರ. ಬುರ್ಕಿನಾ ಫಾಸೋದಲ್ಲಿ ಆಫ್ರಿಕನ್ ಲೀಡರ್ಸ್ ಬಗ್ಗೆ ಐ
ಐ ಆಮ್ ಬ್ಲೋನ್ ಅವೇ. ಬುರ್ಕಿನಾ ಫಾಸೋದಲ್ಲಿ ಥಾಮಸ್ ಸಂಕಾರ ಲಿಟ್ರಸಿ, ಎಜುಕೇಷನ್, ಲ್ಯಾಂಡ್ ರಿಫಾರ್ಮ್, ವಿಮೆನ್ಸ್ ಬೆನಿಫಿಟ್ ಎಲ್ಲ ರೀತಿಯಲ್ಲೂ 33 ವರ್ಷಕ್ಕೆ ಹಿ ಬ್ರಿಂಗ್ಸ್ ಇನ್ ಅ ರೆವಲ್ಯೂಷನ್. ಹಿ ಡಿಡ್ ಅನ್ ಎಕ್ಸ್ಟ್ರಾರ್ಡಿನರಿ ಜಾಬ್ ಆ್ಯಂಡ್ ದೆನ್ ದೇ assassinated him, but he was an extraordinary leader. Now all that I'm thinking is, how do we hijack your brain? ಏನಿದೆಯಪ್ಪ ಅಷ್ಟೊಂದು ಮೆಮೊರಿ, ಏನು ಕೇಳಿದ್ರು ಲೈಕ್ ಒನ್ ಟಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಏನು ಎನ್ಸೈಕ್ಲೋಪೀಡಿಯಾ ಅಲ್ಲ, ಇಟ್ಸ್ ಜಸ್ಟ್ ಥ್ಯಾಂಕ್ಸ್ ರಶ್ಮಿ ಅವರೇ. ನೀವು you've done a fantastic. ನೀವು ಇಷ್ಟು ವರ್ಷ ನಾಟ್ ಜಸ್ಟ್ ಸಸ್ಟೈನ್, ನೀವು ಭಾಳ ಒಳ್ಳೊಳ್ಳೆ ಇಂಟರ್ವ್ಯೂಗಳು ಕೊಟ್ಟು, ಒಳ್ಳೊಳ್ಳೆ ವಿಚಾರಗಳು ಕೊಟ್ಟು, ಮತ್ತು you've really taken being an RJ, being a questioner, being somebody who brings out ಒಳ್ಳೆ ಐಡಿಯಾಸ್ ಫ್ರಮ್ ಪೀಪಲ್ ಟು ಅ ವೆರಿ ಹೈ ಲೆವೆಲ್. ಸೊ ನೀವು ರಶ್ಮಿ ಅವರೇ ನನಗೆ ಚಾನ್ಸ್ ಕೊಟ್ಟು ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಥ್ಯಾಂಕ್ ಯು. ಥ್ಯಾಂಕ್ ಯು, ಇಟ್ಸ್ ಮೈ ಡ್ಯೂಟಿ. ಆ್ಯಂಡ್ ಸೇಮ್ ಟೈಮ್ ಲಾಟ್ ಆಫ್ ಪ್ರೊವೋಕಿಂಗ್ ಇನ್ಸೈಟ್ಸ್. ಐ ಥಿಂಕ್ ದಟ್ಸ್ ದ ಬ್ಯೂಟಿ ಆಫ್ ಜಸ್ಟ್ ಕ್ಯೂರಿಯಸ್. ವೆರಿ ಗುಡ್. ಕೀಪ್ ಗೋಯಿಂಗ್. ಏನು ಬರೀಲಿ ಅಂತ ಯೋಚನೆ ಮಾಡ್ತಾ ಇದೀನಿ. ವೈಲ್ ಐ ರೈಟ್ ಸಮಥಿಂಗ್ ಫಾರ್ ಯು. 3 ವ್ಯಕ್ತಿನ ನೀವು ನಾಮಿನೇಟ್ ಮಾಡಬೇಕು. ಯಾರನ್ನು ನಾವು ಶೋ ಕರೆಸ್ಬೇಕು? ಓಕೆ. ಎಂತ ಒಂದು ಯಾವ ಕ್ಷೇತ್ರದವರಾದರೂ ಪರವಾಗಿಲ್ಲ. ಎನಿಬಡಿ ಹೂ ಡಿಸರ್ವ್ಸ್ ಅ ಸೀಟ್, exploring their life, their reflections, which has to be shared so that people can learn, take back home something. ಸುರೇಶ್ ಆನಗಳ್ಳಿ ನೀವು ಕರೀರಿ. ನನಗೆ ಇವಾಗ ಯೋಚನೆ ಮಾಡಿದೆ, ಸುರೇಶ್ ಆನಗಳ್ಳಿ ಇಸ್ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಹೆಡ್ ಆಗಿದ್ದರು, ನನಗೆ ಮೆಂಟರ್ ಆಗಿದ್ದರು ನಾನು ಫುಲ್ ಬ್ರೈಟ್ ಮಾಡಿದಾಗ. ಸೊ ಹಿ ವಾಸ್ ದ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಹೆಡ್. ಸುರೇಶ್ ಆನಗಳ್ಳಿ ವುಡ್ ಬಿ ವೆರಿ ಗುಡ್. ಕೆ ಮರಳಸಿದ್ದಪ್ಪ ಅವರು ಈಸ್ ಆಲ್ಸೋ ಅ ಗುಡ್ ಥಿಂಕರ್. ಅವರು ಕೂಡ ಆವತ್ತಿನ ದಿನ ನನಗೆ ರಂಗಭೂಮಿ ಬಗ್ಗೆ ಎಷ್ಟೋ ವಿಚಾರ ಹೇಳಿಕೊಟ್ರು. ಆ್ಯಂಡ್ ದೇರ್ ಆರ್ ಮೆನಿ ಎಕ್ಸ್ಟ್ರಾರ್ಡಿನರಿ ಪೀಪಲ್. ಇವರೆಲ್ಲ ಎಷ್ಟು ಜನ ನಿಮಗೆ ಪರಿಚಯ ಇದ್ದಾರೆ ಗೊತ್ತಿಲ್ಲ, ಬಟ್ ಇವರೆಲ್ಲ ಚಳುವಳಿಗೆ, ಸೇವೆಗೆ ಬೇರೆ ಬೇರೆ ರೀತಿ ಕೊಡುಗೆ ಕೊಟ್ಟಿದ್ದಾರೆ. ಸೊ ಇಟ್ ಬಿ ಗ್ರೇಟ್ ನೀವು ಅವ್ರನ್ನ ಕರ್ಕೊಂಬಂದ್ರೆ. Surely, great suggestion. So what have I written here, dear Chetan? You're the most unique, daring and purpose-driven soul I've met. Curious to see what you do to the world/India in the next few years, or what world does to you. Thank you. There you go, the interpretation of dreams. There you go. Thank you, Rashmi. ನಿದ್ದೆ ಮಾಡ್ತೀರಾ? ನಿದ್ದೆ ಮಾಡ್ತೀರಾ ಅಥವಾ ನಿದ್ದೆ ಕೆಡಿಸ್ತೀರಾ? ಎರಡು. ನಿದ್ದೆ ಕೆಡಿಸ್ತಾ ಇರ್ತೀನಿ. In a good way. Yeah. And there is something from Make Your Own Perfume. Smelling unforgettably nice is also a big flex, Allah. It's important to smell nice. You definitely smell nice through your brain. Thank you. ಹಾಗಾದರೆ ಐ ಆಮ್ ನಾಟ್ ಸ್ಮೆಲ್ಲಿಂಗ್ ನೈಸ್ ನಾರ್ಮಲಿ ಅಂತ ನೀವು ಹೇಳ್ತಾ ಇದ್ದೀರಾ ಅಷ್ಟೇ. No! Thank you, Rashmi. What I meant was... Yeah, thank you. Something for you also. Chetan Ahimsa anta, it's a personalized model for you. So that's from Make Your Own Perfume. Thank you. Thank you, guys. There you go. Last idu, see, spoke about everything. About money. Since you are into ಈ ಥರ activism, you don't care about your career, ನಿಮ್ಮ ಫೈನಾನ್ಸನ್ನು ಹೆಂಗೆ ಪ್ಲ್ಯಾನ್ ಮಾಡ್ತೀರಾ? ನನಗೆ ಐ ಹ್ಯಾವ್ ಸಮ್ ಬೆನಿಫಿಟ್ಸ್. ನಂಬರ್ 1, ನನ್ನ ಹತ್ರ ನಾನೇನು ಸಿನಿಮಾದಲ್ಲಿ ಮಾಡಿದ್ದೀನಿ, ಐ ಆಮ್ ಏಬಲ್ ಟು ಸೇವ್ ಅ ಡೀಸೆಂಟ್ ಅಮೌಂಟ್ ಫ್ರಮ್ ದೋಸ್ ಸಿನಿಮಾಸ್. ಆ್ಯಂಡ್ ನನಗೆ ಇವಾಗೂ ಕೂಡ ತೆಲುಗು ಒಂದು ಕೆಲವು ಸಿನಿಮಾಗಳು ರೆಡಿ ಫಾರ್ ರಿಲೀಸ್ ಇದೆ. ತೆಲುಗು, ಕನ್ನಡ ಒಂದು 2 ಆಗಿತ್ತು. ಆ್ಯಂಡ್ ಒಂದು ರಿಲೀಸ್ ಆಯಿತು, ಇವಾಗ ಒಂದು ರಿಲೀಸ್ ಆಗಬೇಕು, ಇನ್ನೊಂದು ಕನ್ನಡದಿದೆ. ಸೊ ಐ ಹ್ಯಾವ್ ಅ ಕಪ್ ಆಫ್ ಫಿಲ್ಮ್ಸ್ ಇವಾಗ ಬರ್ತಾ ಇರೋದು. ಎರಡನೇದಾಗಿ ಐ ಹ್ಯಾವ್ ಫಾರ್ ಮೈ ಸೋಷಿಯಲ್ ಆ್ಯಕ್ಟಿವಿಸಮ್ ಆ್ಯಂಡ್ ಹ್ಯುಮ್ಯಾನಿಟೇರಿಯನ್ ವರ್ಕ್ ನನಗೆ ಎಷ್ಟೋ ಸಪೋರ್ಟ್ ಆಗೋದು ಮೈ ಫ್ಯಾಮ್ಲಿ. ಮೈ ಪೇರೆಂಟ್ಸ್ ಆರ್ ಸಪೋರ್ಟಿವ್ ಅದಕ್ಕೆ. ಆ್ಯಂಡ್ ಅವರು ಕೂಡ ಡಾಕ್ಟರ್ಸ್ ಆಗಿ ದೇ ಹ್ಯಾವ್ ಅರ್ನ್ಡ್ ಸಮ್ ಡೀಸೆಂಟ್ ಮನಿ. ಅವ್ರು ಯಾವತ್ತೂ ದುಡ್ಡನ್ನು ಮುಖ್ಯ ಮಾಡಿರಲಿಲ್ಲ, ಮಕ್ಕಳನ್ನು ಬೆಳೆಸೋದೇ ಮುಖ್ಯ ಮಾಡಿ. ಸೊ ದೇ ಮೇಡ್ ಮಚ್ ಲೆಸ್ ದೆನ್ ವಾಟ್ ದೇ ಕುಡ್ ಹ್ಯಾವ್ ಅಂತ ನೋಡ್ಬೋದು. ಬಟ್ ಅವ್ರಿಗೂ ಕೂಡ ಸಮಾಜಕ್ಕೆ ವಾಪಸ್ ಕೊಡಬೇಕು, ಸಮಾಜ ಬೆಳೆಸಬೇಕು, ಕರ್ನಾಟಕನ ಚೇತನ್ ಮುಖಾಂತರ ನಾನು ಕೂಡ ಎಷ್ಟು ಮಾಡ್ಬೋದು ಅಂತ ಅವ್ರಿಗೆ ಅನಿಸಿರೋದ್ರಿಂದ ದೇ ಆರ್ ಸಪೋರ್ಟಿವ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಖರ್ಚು ಕೂಡ ಕಡಿಮೆ, ಎಕ್ಸೆಪ್ಟ್ ಫಾರ್ ದ ಚಳುವಳಿ. ನನಗೆ ಫ್ಯಾಮ್ಲಿ ಮೇಘ ಅವಳೆ ಶಿ ಅರ್ನ್ಸ್ ಆ್ಯಂಡ್ ಶಿ ಲುಕ್ಸ್ ಆಫ್ಟರ್ ಹರ್ ಥಿಂಗ್ಸ್. ಆ್ಯಂಡ್ ಅದರಿಂದ ಏನಿಲ್ಲ. ಆ್ಯಂಡ್ ನಾವು ಕೂಡ ಮಕ್ಕಳು ಅಂದರೆ ಕರ್ನಾಟಕದ ಯಾವ ಮಕ್ಕಳಿಗೆ ತಂದೆ ತಾಯಿ ಇಲ್ವೋ ಅವರೆಲ್ಲ ನಮ್ಮ ಮಕ್ಕಳೇ. ಸೊ ಆ್ಯಂಡ್ ಬಾಡಿಗೆ ಕಟ್ಟೋ ಪ್ರಶ್ನೆ ಬರಲ್ಲ, ಸ್ವಂತ ಮನೆ. ಸೊ ಇಟ್ಸ್ ಜಸ್ಟ್ ಬೇಸಿಕ್ ಖರ್ಚು, ಚಳುವಳಿ ಖರ್ಚಾಗುತ್ತೆ. ಬಟ್ ಬೇಸಿಕ್ ನಾವು ಸಮಾಜಕ್ಕೆ ಎಷ್ಟು ವಾಪಸ್ ಕೊಡ್ಬೋದು ಅದಿರುತ್ತೆ. ಸೇವೆ ಅನ್ನೋದು ಅದು ಎಷ್ಟು ಕೆಲಸ ಮಾಡ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ವಿ ಗೋ. ಇಟ್ಸ್ ನಾಟ್ ಅದು ಎಲ್ಲಿ ನಾವು ಓಡಾಡೋಕ್ಕೆ, ಅಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋಕ್ಕೆ, ಸೇವೆ ಮಾಡೋಕ್ಕೂ ನಮಗೆ ಕ್ವೈಟ್ ಅ ಬಿಟ್ ಆಫ್ ಕಾಸ್ಟ್ ಮನಿ. ನಾವು ಗಿವಿಂಗ್ ಎಲ್ಲ ಕಡೆ ಯಾರೇ ಕೇಳಿದ್ರು ಐ ಟ್ರೈ ಟು ಹೆಲ್ಪ್ ದಮ್ ಔಟ್ ಫೈನಾನ್ಷಿಯಲಿ. ಆ್ಯಂಡ್ ಸೊ ಸೇವೆ ನಡೀತಾ ಇರುತ್ತೆ. ಬಟ್
ನನಗೆ ಆದ ಪರ್ಸ್ನಲ್ ಕಾಸ್ಟ್ಗಳು ಖರ್ಚುಗಳು ಅಷ್ಟೊಂದು ಇರಲ್ಲ. ಸೊ ಅದು ಒಂದಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮೋಸ್ಟ್ ನಿಮ್ಮದೇ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾಗ ಇಟ್ ಗಿವ್ಸ್ ಯು ಮೋರ್ ಫ್ರೀಡಮ್ ಟು ಡೂ ಮೋರ್ ಗುಡ್ ವರ್ಕ್. ನೀವು ಒಂದು ದಿನನಿತ್ಯ ನಿಮ್ಮ ಬದುಕಿನ ಬಗ್ಗೆ ಪ್ರಶ್ನೆ ಇದ್ದಾಗ, ನೀವು ಊಟ ಏನೇನು ಖರ್ಚು, ನೀವು ಬಾಡಿಗೆ ಕಟ್ಟಬೇಕು, ನೀವು ದಿನನಿತ್ಯ ನೀವು ಫ್ಯಾಮಿಲಿ ನಡೆಸಬೇಕು ಅಂದಾಗ ಆವಾಗ ಸಮಾಜದ ಬಗ್ಗೆ ಚಿಂತನೆಗಳು ಆಲೋಚನೆ ಮಾಡೋಕ್ಕೆ ನಿಮಗೆ ಪುರ್ಸೊತ್ತು ಸಿಗಲ್ಲ. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ಪೀಪಲ್ ಹೂ ಹ್ಯಾವ್ ಮೋರ್ ಶುಡ್ ಗಿವ್ ಬ್ಯಾಕ್ ಮೋರ್, ನಾಟ್ ಚೇಸ್ ಮೋರ್. ನಾಟ್ ಚೇಸ್ ಮೋರ್. ಹೋಪ್ಫುಲಿ ಚೇಸ್ ಮೋರ್ ಅಂದರೆ ಚೇಸ್ ಮೋರ್ ಗುಡ್ ವರ್ಕ್ ಫಾರ್ ಸೊಸೈಟಿ ಹೊರತು ಚೇಸ್ ಇದ್ದಿದ್ದು ಜೇಬನ್ನು ಜಾಸ್ತಿ ತುಂಬಿಸ್ಕೊಡೋದಲ್ಲ ಅರ್ಥ ಇಲ್ಲ. ಡೀಪ್ ಪಾಕೆಟೆಡ್ ಅಲ್ಲ, ಡೀಪ್ ಇಂಟೆಂಟೆಡ್ ಅಷ್ಟೇ. ನಿಮ್ಮ ಟೂಲ್ಸ್ ಏನು ಇನ್ವೆಸ್ಟ್ಮೆಂಟ್ದು? ಯು ಇನ್ ಅ ಸಿಚುವೇಶನ್ ಟು ಗಿವ್ ಎನಿ ಟಿಪ್ಸ್ ಫಾರ್ ಅಸ್ ಅಬೌಟ್ ಲೈಕ್ ಸ್ಟಾಕ್ ಮಾರ್ಕೆಟ್ ಆರ್ ಬಿಟ್ ಕಾಯಿನ್ ಆ ಥರ? ಕ್ರಿಪ್ಟೋನ? ಅದರ ಬಗ್ಗೆ ನನಗೇನು ಗೊತ್ತಿಲ್ಲ. ಐ ಮೀನ್ ಹೇಳ್ತಾ ಇರ್ತಾರೆ, ನೀನು ಒಂದು ಸ್ವಲ್ಪ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದೆ, ಯು ಕೆಡ್ ಡೂ ಮೋರ್ ಗುಡ್ ವರ್ಕ್ ಅಂತ ಹೇಳ್ತಾ ಇರ್ತಾರೆ. ಐ ಶುಡ್ ಅದನ್ನು ಸೀರಿಯಸ್ ಆಗಿ ತೊಗೋಬೇಕು. ಐ ಹ್ಯಾವ್ ನೋ ಇನ್ಸೈಟ್ ಎನಿಥಿಂಗ್ ಮನಿ ಮೈಂಡೆಡ್. ನನಗೆ ಅದನ್ನು ಹೆಂಗೆ ದುಡ್ಡು ಮಾಡ್ಕೊಳ್ಳೋದಂತೂ ಗೊತ್ತಿಲ್ಲ. ಬಟ್ ಫಾರ್ಚುನೇಟ್ಲಿ ದುಡ್ಡು ಕಳ್ಕೊಳ್ಳೋದು ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನನಗೆ ಇರೋದನ್ನು ಎಷ್ಟು ಒಳ್ಳೇದು ಮಾಡ್ಬೋದು ಐ ಡೂ ಅಷ್ಟೇ. Keep going. Thank you. Thanks, Rashmi. So I guess, guys, this is the man. Wow. ನೋಡಿದ್ರ, ಲೈಕ್ ದಿಸ್ ಜಸ್ಟ್ ದ ಕವರ್ ಆಫ್ ಅ ಬುಕ್ ಅಥವಾ ಸಿನಿಮಾ ಆಗಿರಲಿ, ಆ್ಯಕ್ಟಿವಿಸಮ್ ಮೂಲಕ ಕಾಣಿಸಿರೋ ಚೇತನ್ ಟುಡೇ ಐ ಥಿಂಕ್ ಟು ಸಮ್ ಎಕ್ಸ್ಟೆಂಟ್ ಐ ಸಾ ವೇರ್ ಹೀ ಕಮ್ಸ್ ಫ್ರಮ್, ವೈ ಈಸ್ ಹಿ ಅ ಸರ್ಟನ್ ವೇ, ಏನು ಮಾಡೋಕ್ಕೆ ಇಷ್ಟಪಟ್ಟಿದ್ದಾರೆ, ಯಾವ ಚೌಕಟ್ಟಲ್ಲಿ ಅಥವಾ ಯಾವ ಚೌಕಟ್ಟುಗಳನ್ನು ಪ್ರಶ್ನೆ ಮಾಡ್ತಾ. ಈ ಥರದವ್ರು ಪ್ರತಿದಿನ ಎಷ್ಟು ಜನ ಸಿಗ್ತಾರೆ, ಅಥವಾ ಸಿಗಬೇಕಾ ಅದು ನಾವೇ ಆಗಬೇಕಾ? Good point. ಅದು ಈಸ್ ಆಲ್ವೇಸ್ ಅ ಪ್ರಶ್ನೆ ಟು ಆಸ್ಕ್. ಸೊ ಕಂಟಿನ್ಯೂ ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್. ಇವತ್ತೇನು ಹೇಳಿ ಶೋನ ಮುಗಿಸ್ಲಿ? ನಥಿಂಗ್. ಪಾಸ್ ಮಾಡಿ, ರಿಫ್ಲೆಕ್ಟ್ ಮಾಡಿ, ಟೇಕ್ ಅವೇ. ಜೊತೆಗೆ ಅದೇ ಹೇಳ್ತಾರಲ್ಲ, ಇಟ್ ಶುಡಂಟ್ ಆಲ್ವೇಸ್ ಬಿ ಲೈಕ್ ಎಲ್ಲರ ಪಕ್ಕದ ಮನೆಯವರೇ ಅವ್ರು ರೈತ ಆಗಬೇಕು, ಇವ್ರು ಯೋಧ ಆಗಬೇಕು, ಪಕ್ಕದ ಮನೆಯವರೇ ಆಗಬೇಕಂತಲ್ಲ. ಈಗ ನಾವೇನು ಮಾಡ್ತೀವಿ ಅನ್ನೋ ಪ್ರಶ್ನೆನೋ ಅವ್ರವ್ರ ಲೆವೆಲಲ್ಲಿ ಇಟ್ಕೊಳ್ತಾ, ಮೇ ಕಾನ್ವರ್ಸೇಷನ್ಸ್ ಲೈಕ್ ದಿಸ್ ಇನ್ಸ್ಪೈರ್ ಯು and fire some purpose in you always. Keep that fire alive. Until next time, ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, signing out of Just Curious ಕನ್ನಡ. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ 3 ವ್ಯಕ್ತಿತ್ವನ ನೀವು ಕೂಡ ಈ ಒಂದು ಶೇರಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ. ಹೋಗ್ಬಿಟ್ಟು ಬರಲಾ? ಥ್ಯಾಂಕ್ ಯು. Thank you, Rashmi.